ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನೋ ಸರ್ವಶಕ್ತನೋ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ತಂದೆ, ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆಲಿಟ್ಟು ಇಳಿಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ, ಅಯೋಗ್ಯರು ಅಲ್ಪರು ಆದಂಥ ನಮ್ಮನ್ನು ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ತಂದೆ, ಈ ಸಂಜೆ ವೇಳೆಯಲ್ಲಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ನಿಮ್ಮ ದಾಸರ ಮುಖಾಂತರ ವಾಕ್ಯವನ್ನು ಕೇಳಲಿಕ್ಕೆ ಸಹಾಯ ಮಾಡಿದೆಲ್ಲ ತಂದೆ, ಇದಕ್ಕಾಗಿ ಧನ್ಯವಾದ ತಂದೆ. ತಂದೆಯಾದ ದೇವರೇ, ಇನ್ನೂ ಯಾವ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೂ ಸಹ ತಂದೆ ಸರಿಯಾದ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ, ಅವ್ರಿಗೆ ಸಹ ತಂದೆ ಸಹಾಯ ಮಾಡು. ನಿನ್ನ ವಾಕ್ಯವನ್ನು ತಿಳಿಸುವಂಥ ಸಹೋದರಿಗೋಸ್ಕರ, ಅವ್ರ ಕುಟುಂಬಕ್ಕೋಸ್ಕರ ಸಹ ಬೇಡ್ಕೊಂತೀನಿ ತಂದೆ. ನಿಮ್ಮ ಮಹಾಕೃಪೆಯಿಂದ ಅವ್ರಿಗೆ ಇದುವರೆಗೆ ಬೇಕಾದ ಎಲ್ಲವನ್ನು ಕೊಟ್ಟು ನಡೆಸಿದ ಹಾಗೆ ಮುಂದೆ ಸಹ ತಂದೆ ನಿಮ್ಮ ಚಿತ್ತ ಸಹಾಯ ಮಾಡು. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಅವ್ರಿಗೆ ಕೊಟ್ಟು ನಡೆಸ್ತಂದೆ. ತಂದೆ, ನಾವು ವಾಕ್ಯವನ್ನು ಕೇಳಿ ತಂದೆ, ಆ ವಾಕ್ಯದ ಪ್ರಕಾರ ನಾವು ಸಹ ತಂದೆ ನಡೆದು ನಮ್ಮ ಓಟವನ್ನು ಓಡಿ ಮುಗಿಸುವಾಗಿ ತಂದೆ ಸಹಾಯ ಮಾಡು. ಆದಿಯಿಂದ ಅಂತ್ಯದವರೆಗೂ ತಂದೆ ನಿಮ್ಮ ಪ್ರಸನ್ನತೆ ಕೂಟದಲ್ಲಿ ಇದ್ದು ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನು ರಾಜಾದಿರಾಜನಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ತಂದೆಯಾದ ದೇವರು ನಮ್ಮನ್ನ ಜೀವಿತ ಸಂಖ್ಯೆಯಲ್ಲಿ ಎನಿಸಿ ಆತರ ವಾಕ್ಯವನ್ನು ಕೇಳುವಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನಾವು ನೋಡ್ತಿರುವಂತ ರೋಮಪುರದವರಿಗೆ ಬರೆದಂತ ಪತ್ರಿಕೆಯ ಒಂದು ಮುಖ್ಯವಾದ ಒಂದು ಭಾಗವನ್ನು ನೋಡಕ್ ಹೋಗ್ತಿದೀವಿ. ಎಷ್ಟನೇ ಭಾಗವನ್ನು ನೋಡ್ಬೇಕಾಗಿದೆ ಈಗ? 34 ಅನ್ಸುತ್ತೆ. 34. ಓಕೆ, ಸೊ ವಾಕ್ಯ ಯಾವ ಅಧ್ಯಾಯ ಯಾವ ವಾಕ್ಯ ನಿಲ್ಸಿದ್ವಿ ಕೊನೆಯದಾಗಿ? 4ನೇ ಅಧ್ಯಾಯ 18ನೇ ವಚನ. 4ನೇ ಅಧ್ಯಾಯ 18ನೇ ವಚನ ನಿಲ್ಸಿದ್ವಿ. ಭಾಗ 34. ಓಕೆ, ರೈಟ್, ಥ್ಯಾಂಕ್ ಯು. ಓಕೆ, ಕ್ರಿಸ್ತನ ಪ್ರೀತಿಯ ಸರಸರಿರೇ, ನೋಡಿ ಇಲ್ಲಿ ನಾವು ಮಾತಾಡುವಂತ ಒಂದು ವಿಷಯ ಅಬ್ರಾಹ್ಮನ ಒಂದು ಜೀವನದ ವಿಷಯವಾಗಿ ನಂಬಿಕೆಗೆ ಅನುಗುಣವಾದಂತ ವಿಷಯವನ್ನ ಎಕ್ಸ್ಪ್ಲೇನ್ ಮಾಡುವಂತ ಒಂದು ಸನ್ನಿವೇಶದಲ್ಲಿ ಅಪೊಸ್ತಲ ಪೌಲ್ ಹಲವಾರು ವಿಷಯಗಳನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಕೂಡ ಇಲ್ಲಿ ಈ ಪತ್ರಿಕೆ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ಧರ್ಮಶಾಸ್ತ್ರಕ್ಕೆ ಅಧೀನರಾದರು ಮತ್ತೆ ಕೃಪೆಗೆ ಅಧೀನರಾದವರ ನಡುವೆ ಇರುವಂತ ವ್ಯತ್ಯಾಸಗಳನ್ನ ಅಲ್ಲಿರುವಂತ ಜನರು ಅರ್ಥ ಮಾಡ್ಕೊಬೇಕು. ಆ ಒಂದು ವಿಷಯನ ಅಪೊಸ್ತಲ ಪೌಲ್ ಎಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ, ಅವರ ಪತ್ರಿಕೆಗಳಲ್ಲಿ ಅವರ ವಿವರಣೆಗಳೇ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಂಡಿದ್ರು ಅಂದ್ಬಿಟ್ಟು. ಯಾಕಂದ್ರೆ ಇದು ರೋಮಪುರದವರಿಗೆ ಅಂದ್ರೆ ಆ ಕಾಲದಲ್ಲಿ ಇದ್ದಂತ ರೋಮಪುರದವರಿಗೆ ಮಾತ್ರವಲ್ಲ, ಖಂಡಿತವಾಗ್ಲೂ 2000 ವರ್ಷಗಳ ಕಾಲದಲ್ಲಿ ಇರುವಂತಹ ಇಡೀ ಸಭೆಗೆ ಈ ರೋಮಪುರದವರು ಬರೆದಂತ ಪತ್ರಿಕೆ, ಮತ್ತೆ ಈ ಸುವಾರ್ತೆಯಲ್ಲಿರುವಂತಹ ಹಲವಾರು ದೇವರ ಮಕ್ಕಳಿಗೆ ಇದು ಪ್ರಯೋಜನವಾಗಿದೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಂದ್ರೆ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನ ಈ ಒಂದು ಪತ್ರಿಕೆಗಳ ಮೂಲಕವಾಗಿ ನಾವು ಏನ್ ಮಾಡ್ತೀವಿ, ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ವಿಶೇಷವಾಗಿ ನಾವು ಅಬ್ರಾಹ್ಮನ ತಗೊಳ್ಬೇಕಾದ್ರೆ ಆ ಒಂದು ವಯಸ್ಸಾದ ಸಮಯದಲ್ಲಿ ಕೂಡ ಆತನ ನಂಬಿಕೆ ಎಷ್ಟರ ಮಟ್ಟಿಗೆ ದೇವರ ಮೇಲೆ ಇತ್ತು ಅನ್ನೋ ವಿಷಯಗಳನ್ನ ಅಬ್ರಾಹ್ಮಣ ಒಂದು ಜೀವಿತದ ವಿಷಯವನ್ನ ಇಲ್ಲಿ ಅಪೊಸ್ತಲರು ತೆಗೆದು ತೋರಿಸ್ಬೇಕಾದ್ರೆ ನಂಬಿಕೆಗೂ ಮತ್ತೆ ಧರ್ಮಶಾಸ್ತ್ರಕ್ಕೂ ಇರುವಂತ ಡಿಫ್ರೆನ್ಸಿಯೇಷನ್ ತಿಳಿಸ್ಕೊಡ್ತಾರೆ. ಯಾಕಂದ್ರೆ ದೇವರು ಆತನ ನೀತಿವಂತನಾಗಿ ಎನಿಸಿದ್ದೇ ನಂಬಿಕೆಯಿಂದಲೇ ಅನ್ನೋ ವಿಷಯವನ್ನು ಕೂಡ ಏನ್ ಮಾಡ್ತಾರೆ ಅಂತ ನಾವು ಇನ್ನೂ ಕೂಡ ಕೆಲವೊಂದು ವಿಷಯವನ್ನ ನೋಡಬಹುದು. ಈಗಾಗಲೇ ಇಬ್ರಿಯದವರಿಗೆ ಬರೆದಂತ ಪತ್ರಿಕೆಯಲ್ಲಿರುವಂತಹ ಹಲವಾರು ವಿಷಯಗಳನ್ನ ನಾವು ನೋಡಿದೀವಿ. ಈ ಇಬ್ರಿಯದವರಿಗೆ ಬರೆದಂತ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದ್ರಿ. ಅದಕ್ಕಿಂತ ಮೊದಲು ನೀವು ಎಷ್ಟು ವಾಕ್ಯ ಯಾವ್ದಿದೆ ಇಬ್ರಿಯದವರಿಗೆ, ಸರಿ, ರೋಮಪುರದ 4ನೇ ಅಧ್ಯಾಯ 19ನೇ ವಾಕ್ಯ ಓದಿ. ರೋಮಪುರದವರಿಗೆ 4ನೇ ಅಧ್ಯಾಯ 19ನೇ ವಾಕ್ಯ. ಹೆಚ್ಚು ಕಡಿಮೆ 400 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಋತುಪ್ರಾಯವಾಯಿತೆಂದು ಸಾರಳಿಗೆ ಗರ್ಭಫಲ ಕಳೆದು ಹೋಗಿತ್ತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ. ಓಕೆ, ನೋಡಿ ಕ್ರಿಸ್ತನ ಸರಸರಿರೇ, ಒಂದು ವಿಶೇಷವಾದಂತ ಒಂದು ಕೆಲಸಕ್ಕೆ ದೇವರೊಬ್ಬನ ಕರೀತಾ ಇದ್ದಾರೆ. ಆ ಕರೀವಿಕೆಯ ಒಂದು ಉದ್ದೇಶ ಕೂಡ ತುಂಬಾ ಮುಖ್ಯವಾದಂತ ಒಂದು ಪಾಠ. ಆ ವ್ಯಕ್ತಿ ಒಂದು ಜೀವನವನ್ನು ಬಿಟ್ಟು ಇಡೀ ಲೋಕಕ್ಕೆ ಸುವಾರ್ಥ ಯುಗದಲ್ಲಿ ಮತ್ತೆ ಯಹೂದ್ಯರ ಯುಗದಲ್ಲಿ 2 ಕಾಲಗಳಲ್ಲಿರುವಂತಹ ಜನರಿಗೆ ಮಾತ್ರವಲ್ಲದೆ ಬರುವಂತ 1000 ವರ್ಷ ಆಳ್ವಿಕೆಯಲ್ಲಿ ಕೂಡ ಆ ವ್ಯಕ್ತಿ ಜೀವನದಲ್ಲಿ ದೇವರು ಮಾಡುವಂತ ವಿಷಯಗಳನ್ನ ದೇವರು ತಿಳಿಸ್ಕೊಡ್ಬೇಕು. ಅಲ್ಲಿ ತುಂಬಾ ಹೈಲೈಟ್ಸ್ ಆಗಿರುವಂತ ವಿಷಯ ಅಂದ್ರೆ ತುಂಬಾ ಎದ್ದು ಕಾಣುವಂತ ವಿಷಯ ಏನಪ್ಪಾ ಅಂದ್ರೆ, ಆ ನಂಬಿಕೆಗೆ ಒಳ್ಳೆ ಉದಾಹರಣೆಯಾಗಿ
ಅಬ್ರಾಮ್ ಇರ್ಬೇಕು. ತುಂಬಾ ವಿಷಯಗಳನ್ನ ನೋಡಿದೀವಿ ನಾವು ಈಗಾಗಲೇ ಕಳೆದ ದಿನಗಳಿಂದ, ಮತ್ತೆ ಇಬ್ರಿದವರು ಬರೆದಂತ ಪತ್ರಿಕೆಗಳು ನೋಡಿದಾಗಲೂ ಕೂಡ ನೋಡಿದ್ವಿ. ಕಳೆದ ದಿನಗಳಿಂದ ಅಬ್ರಾಮ್ ಬಗ್ಗೆ ಹಲವಾರು ವಿಷಯಗಳನ್ನ ನೋಡಿದ್ವಿ. ಇಷ್ಟೇ ಅನ್ನೋಂತ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಇಷ್ಟೇ ಇದ್ರಲ್ಲಿ ನೋಡಕ್ಕಾಗುತ್ತೆ, ಇನ್ನು ಹೆಚ್ಚಾಗಿ ಏನು ನೋಡಕ್ಕಾಗಲ್ಲಪ್ಪ. ಅಬ್ರಾಮ್ ಲೈಫ್ ಅಲ್ಲಿ ನೋಡಿದ್ದೆ ನೋಡಾಯ್ತು ಅನ್ನೋಂತ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ನೀನ್ ನೋಡಿದಾಗ ಇನ್ನೂ ಹೆಚ್ಚಾಗಿ ನಮ್ಗೆ ನೋಡ್ಬೋದು. ನೋಡಿ ಇಲ್ಲಿ ಮೃತಪ್ರಾಯನು ಅಂತ ಒಂದು ಪದವನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಮೃತಪ್ರಾಯನು ಅಂದ್ರೆ ಏನು? ಇದನ್ನೇ ವಾಕ್ಯವನ್ನ ಇಬ್ರಿಯದಲ್ಲಿ ಬರೀತಾರೆ. ಇಬ್ರಿಯದಲ್ಲಿ ಓದ್ಬಿಡ್ರಿ. ಇಬ್ರಿಯದವರಿಗೆ ಬರೆದಂತ ಪತ್ರಿಕೆ 11ನೇ ಅಧ್ಯಾಯ 12ನೇ ವಾಕ್ಯ. ಓದ್ರಿ. ಆದದರಿಂದ ಮೃತಪ್ರಾಯನಾಗಿದ್ದ ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಕ್ಕಳು ಹುಟ್ಟಿದರು. ನೋಡ್ರಿ, ಸೇಮ್ ಎರಡು ಕೂಡ ಒಂದೇ ಒಂದು ವಿಷಯವನ್ನು ಯೂಸ್ ಮಾಡಿದ್ರು. ಮೃತಪ್ರಾಯನಾಗಿದ್ದ ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆ ಸಮುದ್ರ ತೀರದಲ್ಲಿ ಉಸುಬಿನಂತೂ ಅಸಂಖ್ಯವಾದಂತವಾಗಿ ಮಕ್ಕಳು ಹುಟ್ಟಿದರು ಅನ್ನೋ ವಿಷಯ ಬರುತ್ತೆ. ಯಾವ ವಿಷಯದಲ್ಲಿ ಇಲ್ಲಿ ಹೇಳ್ತಾರಂತ ವಿಷಯ, ಯಾವ ಒಂದು ರೀತಿಯಲ್ಲಿ ಇದನ್ನ ಮಾತಾಡ್ತಾ ಇದ್ರೆ ಅಲ್ವಾ? ಡೆಡ್, ಪ್ರಾಯನ ಅಂದಾಗ ನಮ್ಗೆ ಗೊತ್ತು ಅಂದ್ರೆ ವಯಸ್ಸು, ಅಂದ್ರೆ ಸಾಯುವಂತ ವಯಸ್ಸು. ಇನ್ನೇನಪ್ಪ, ಸಾಯ್ಬೇಕಷ್ಟೇ ಅವ್ನ ಲೈಫ್. ಬ್ರಾಹ್ಮಣ ಲೈಫ್ ತಗೊಂಡಾಗ ಆ ಏಜ್ ಏನಪ್ಪಾ ಅಂದ್ರೆ ಇನ್ನೇನ್ ಮುಗೀತು ಲೈಫ್ ಮುಗಿಯೋ ಅನ್ನೋಂತ ಒಂದು ಕಂಡೀಷನ್ ಇರ್ಬೇಕಾದ್ರೆ ಅಲ್ಲಿಂದ ದೇವ್ರೇನ್ ಮಾಡ್ತಾರೆ? ವಾಗ್ದಾನವನ್ನ ನೆರವೇರಿಸ್ತಾರೆ. ಯಾಕಪ್ಪ, ಇನ್ನೂ ಚೆನ್ನಾಗಿರ್ಬೇಕಾದ್ರೆ ಅಬ್ರಾಮ್ ಒಳ್ಳೆ ಯೌವನಸ್ಥನಾಗಿರ್ಬೇಕಾದ್ರೆ ಅವನಿಗೆ ಮಕ್ಕಳು ಕೊಡ್ಬಾರ್ದಾ? ನಮ್ಗೆ ಈ ರೀತಿ ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ಈ ಪ್ರಶ್ನೆ ಈ ರೀತಿ ಕೇಳ್ಬಹುದು ಕೂಡ. ಯಾಕೆ ದೇವರು ಒಂದು ಯೌವನಸ್ಥನ ರೀತಿಯಲ್ಲಿ ಇರ್ಬೇಕಾದ್ರೆ ಅಬ್ರಾಹ್ಮಣ ಮಕ್ಕಳು ಕೊಟ್ಟಿರ್ಬಾರ್ದು? ಹಾಗೆ ಕೊಟ್ಟಿದ್ರೆ ಏನಾಗ್ತಿತ್ತು? ಒಂದು ವಿಷಯ, ಅಬ್ರಾಹ್ಮಣ ನಂಬಿಕೆ ಏನಂತ ಹೊರಡೆ ಬರುತ್ತಾ ಇರ್ಲಿಲ್ಲ. ಎರಡನೇ ವಿಷಯ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅಂದ್ರೆ ದೇವರಿಂದ ಎಲ್ಲ ಕೂಡ ಸಾಧ್ಯ ಅನ್ನೋ ವಿಷಯ ಕೂಡ ಹೊರಡೆ ಬರ್ತಾ ಇರ್ಲಿಲ್ಲ. ರೈಟ್ ಅಲ್ವಾ? ಇದೇ ವಾಗ್ದಾನವನ್ನ ದೇವರು ಅಬ್ರಾಹ್ಮ್ ಕೊಡ್ತಾರೆ. ಮಗು ಹುಟ್ಬೇಕಾದ್ರೆ ಇಸಾಕನ ಹತ್ರ ಬಂದು ಮಾತಾಡ್ಬೇಕಾದ್ರೆ ನಕ್ದಾಗ ಇದನ್ನೇ ಪ್ರಶ್ನೆ ಹೇಳ್ತಾರೆ ಆ ಸಾರಾಳು ಕೂಡ, ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ. ಇದೆರಡು ವಿಷಯಗಳು ಕೂಡ ಹೊರಡೆ ಬರ್ತಾ ಇರಲಿಲ್ಲ ಕ್ರಿಸ್ತನ ಪ್ರೀತಿಯ. ಇನ್ನೇನು ಶರೀರ ಸತ್ತವನಾಗಿರುವಂತ ಒಂದು ವ್ಯಕ್ತಿಯಿಂದ ಮಗು ಹುಟ್ಟುತ್ತೆ, ಸಾಧ್ಯತೆ ಇದೆ, ಅದು ದೇವರಿಂದ ಸಾಧ್ಯತೆ ಇದೆ ಅನ್ನೋ ವಿಷಯ ಕೂಡ ಬರ್ತಾ ಇರ್ಲಿಲ್ಲ. ಇಷ್ಟು ಸುದೀರ್ಘ ಕಾಲದಲ್ಲಿ ತನ್ನ ನಂಬಿಕೆಯನ್ನ ಅಬ್ರಾಮ್ ಕಾಪಾಡ್ಕೊಂಡ್ರು ಅಂತ ಹೇಳಕ್ಕೂ ಕಾರಣವಾಗ್ತಾ ಇರ್ಲಿಲ್ಲ. ಒಂದ್ ವೇಳೆ ಆತನಿಗೆ ಯೌವನದ ಕಾಲದಲ್ಲೇ ಮಕ್ಕಳನ್ನ ಕೊಟ್ಬಿಟ್ಟಿದ್ರೆ, ದೇವ್ರೇನ್ ಮಾಡಿದ್ರೆ ಎಲ್ಲ ಒಂದು ಕೂಡ ಒಂದು ಪ್ಲಾನ್ ಮಾಡಿದ್ದಾರೆ. ಮುಖ್ಯವಾಗಿ ಒಂದು ಲೆಸನ್ ಅಲ್ಲಿ ಕಲ್ಸ್ಕೊಟ್ಟಿದ್ದಾರೆ. ಈ ಮೃತ ಪ್ರಾಯನು ಅಂತ ಹೇಳಿದಾಗ ಯೋಚನೆ ಮಾಡ್ರಿ, ಆ ವ್ಯಕ್ತಿಯ ಒಂದು ಮನೋಭಾವನೆ ಯಾವ ಎಷ್ಟರ ಮಟ್ಟಿಗೆ ಇರ್ಬೇಕು, ಶರೀರದ ಬಲ ಎಷ್ಟರ ಮಟ್ಟಿಗೆ ಇರ್ಬೇಕು. ಈ ಒಂದು ವಿಷಯ ಒಂದು ಕಾಮಿಡಿ ಅಲ್ಲ. ಅಂದ್ರೆ ಏನು ನೋಡಪ್ಪ, ನಿನ್ಗೆ ಇಷ್ಟು ವಯಸ್ಸಲ್ಲಿ ಮಗು ಹುಟ್ಟುತ್ತೆ ಅಂತ ಹೇಳಿದ ತಕ್ಷಣ ಎಂತ ವ್ಯಕ್ತಿನೇ ಸೀರಿಯಸ್ ಆಗ್ಬಿಡ್ತಾರೆ. ಏನಿದು, ನನ್ಗೆ ವಯಸ್ಸೇನು, ಈ ರೀತಿ ಈ ಟೈಮಲ್ಲಿ ಇದನ್ನ ನೀವು ಹೇಳ್ತಿರಲ್ಲ. ಅಂದ್ರೆ ದೇವ್ರೇನ್ ಮಾಡಿದ್ರೆ, ಅಬ್ರಾಮ್ನಿಗೆ ಮೃತ ಪ್ರಾಯಣದಲ್ಲಿ ಮಗು ಕೊಟ್ಟಿದ್ರು. ಹಾಗನ್ಬಿಟ್ಟು ನೀನು ಸಾಯೋ ಟೈಮ್ ಆಯ್ತಪ್ಪ, ಮಗು ಎತ್ಮೇಲೆ ಸ್ವಲ್ಪ ದಿನ ಬದುಕಿರ್ತೀಯ, ಸತ್ತೋಗು ಅಂತ ಏನು ಬಿಡ್ಲಿಲ್ಲ. ಅದಾದ ನಂತರ ಹಲವಾರು ವರ್ಷ ಬದುಕ್ತಾರೆ ನೋಡ್ರಿ. ಇಸಾಕನಿಗೆ ಮದುವೆ ಮಾಡೋರ್ಗು ಬದುಕಿರ್ತಾರ ಅಂದ್ರೆ ಆ ಏಜ್ ದೇವ್ರು ಕೊಟ್ಟಿದ್ರ ಅವರಿಗೆ. ಹೊರನೋಟಕ್ಕೆ ನೋಡೋದಕ್ಕೆ ಅವ್ರು ಮೃತ ಪ್ರಾಯಣ ಅಂತ ಎಲ್ಲರ ದೃಷ್ಟಿಯಲ್ಲಿ ಕಾಣಿಸ್ಕೊಂಡ್ರು. ದೇವರ ದೃಷ್ಟಿಯಲ್ಲಿ ನಿನಗೆ ವಯಸ್ಸಾದ್ಮೇಲೆ ಮಗು ಕೊಟ್ರೆ ಆ ಮಗು ಸಾಕಿ ಮದುವೆ ಆಗೋರ್ಗು ನಾನು ಲೈಫ್ ಕೊಡ್ತೀನಿ ಅಂತ ದೇವ್ರೇನ್ ಮಾಡಿದ್ರೆ ಅಲ್ಲಿ ತಿಳಿಸ್ಕೊಟ್ಟಿದ್ರು ಅಲ್ವಾ? ಅದು ಮಾತ್ರವಲ್ಲ, ನಿನ್ಗೆ ಲೈಫ್ ಎಷ್ಟಿರುತ್ತೆ ಅಂದ್ರೆ ನಾನು ಎಷ್ಟು ಕೊಡ್ತೀನಿ ಅಂದ್ರೆ ಮತ್ತೆ ಇನ್ನೊಂದು ಮದುವೆ ಮಾಡಿ ನಿಮ್ ಮಕ್ಳು ಇರ್ತೀಯ ನೋಡು ಅಂತ. ಬ್ಲೆಸ್ಸಿಂಗ್ ಹೆಂಗಿತ್ತು ಅಬ್ರಾಮ್ಗೆ ನೋಡಿ. ಯಾವ ವಿಷಯ ನಾವು ಹೊರನೋಟಕ್ಕೆ ಅಸಾಧ್ಯ ಅನಿಸ್ತಿದೀವೋ ದೇವರಿಂದ ಅದು ಸಾಧ್ಯ. ಅದನ್ನೇ ಅಬ್ರಾಮ್ ಇಲ್ಲಿ ನಂಬಿದ್ರು. ಲೋಕ ಇವತ್ತು ಅಸಾಧ್ಯ ಅಂತ ಏನ್ ತಿಳ್ಕೊಂಡಿದ್ಯೋ ಹೌದು, ನಾನು ಕೂಡ ಹಂಗೆ ತಿಳ್ಕೊಂಡಿದ್ದೀನಿ, ಮೃತಪ್ರಾಯನಾಗಿದ್ದೀನಿ. ಆದ್ರೆ ನನ್ನಿಂದ ಮಗುನ ಹುಟ್ಟಿಸ್ತಾರಂತ ದೇವ್ರ ಹೇಳಿದ್ಮೇಲೆ ಖಂಡಿತ ದೇವರಿಂದ ಸಾಧ್ಯ. ಇದು ನಂಬಿಕೆ. ಇದು ಅಬ್ರಾಮ್ ತೋರಿಸಿದಂತ ಒಂದು ಶ್ರೇಷ್ಠವಾದಂತ ನಂಬಿಕೆ. ಕ್ರಿಸ್ತನ ಪ್ರೀತಿಯ ಸರಸರಿಯರೇ, ಕೆಲವೊಂದು ಸನ್ನಿವೇಶಗಳಲ್ಲಿ ದೇವರ ಮಕ್ಕಳು ಏನ್ ಮಾಡ್ತೀವಿ ಅಂದ್ರೆ ಈ ಬ್ಲೈಂಡ್ ಫೈತ್ ನ ತೋರಿಸ್ತೀವಿ, ಕುರುಡು ನಂಬಿಕೆಗಳ ಅಲ್ವಾ? ಈ ಕುರುಡು ನಂಬಿಕೆಗಳಿಗೆ ದೇವ್ರ ಮಕ್ಕಳಿಗೆ ಹಲವಾರು ಉದಾಹರಣೆ ಹೇಳ್ಬೋದು. ಅದು ಅವಶ್ಯಕತೆನೂ ಇಲ್ಲ, ಸಾಧ್ಯತೆನೂ ಇಲ್ಲ, ಆದ್ರೂ ನಡೆಯುತ್ತೆ ಅಂತ ನಂಬೋದು. ನಾವು ನಂಬ್ತೀವಿ ಹಂಗೆ. ಅಬ್ರಾಮ್ ನಂಬಿಕೆ ಅಂತ ಇದೆಲ್ಲ ಅವ್ರು ಹೇಳೋಂತ ನಂಬಿಕೆ. ಅಬ್ರಾಮ್ ಕೂಡ ಏನ್ ಮಾಡಿದ್ರು, ವಯಸ್ಸಾದ್ಮೇಲೆ ಮಗು ಹುಟ್ಟುತ್ತೆ ನಂಬುದ್ರು. ನಾನು ಕೂಡ ನಂಬ್ತೀನಿ ಅಂದ್ಬಿಟ್ಟು. ದೇವರ ಮಕ್ಕಳಿಗೆ ಈ ರೀತಿಯಾದಂತ ಶರೀರಕ್ಕೆ ಸಂಬಂಧಪಟ್ಟಂತ ಯಾವುದೋ ಒಂದು ಮಿರಾಕಲ್ ಆಗ್ಲಿ, ಯಾವುದೇ ಅದ್ಭುತ ಕಾರ್ಯಗಳೆಲ್ಲ ಕೊಟ್ಟು ಅದನ್ನ ನಂಬಿಕೆ ಇಡ್ಬೇಕಂದ್ರೆ ದೇವ್ರು ಯಾವಾಗ್ಲೂ ಹೇಳಿಲ್ಲ. ನಮ್ಮ ನಂಬಿಕೆ ಸಂಪೂರ್ಣವಾಗಿ ಹೇಗೆ ದೇವ್ರು ಅಬ್ರಾಹ್ಮಣ ಕರೆದು ಆ ಒಂದು ದೇಶವನ್ನ ಕೊಡ್ತೀನಿ ಅಂತ ಹೇಳಿದ್ರು, ನಮಗೂ ಪರಮಕಣನ ಕೊಡ್ತೀನಿ ಅಂತ ಹೇಳಿದ್ರೆ ಆ ಪರಮಕಣನ ಕೊಡ್ತಾರೆ. ನಮ್ಮನ್ನ ದೇವ್ರು ನಡೆಸ್ತಾರ ಅಂತ ನಂಬಿಕೆ ಇಟ್ಕೊಂಡಿರ್ಬೇಕು. ಆ ನಂಬಿಕೆನ ನಾವು ಬೆಳೆಸ್ಬೇಕು. ಇಲ್ಲ, ನನ್ನ ಭೂಮಿಯಲ್ಲಿ ದೇವ್ರ ಆಶೀರ್ವಾದ ಮಾಡ್ತಾರೆ, ನನ್ನ ಒಳ್ಳೆ ಒಂದಲ್ಲ ಒಂದ್ ಕಾಲ ಬರುತ್ತೆ ನೋಡು, ನಾನು ತುಂಬಾ ಚೆನ್ನಾಗಿರ್ತೀನಿ, ಶ್ರೀಮಂತಿಕೆಯಿಂದ ಇರ್ತೀನಿ, ಅಬ್ರಾಮ್ ತರ ನನ್ನ
ಅನೇಕ ರೀತಿಯಲ್ಲಿ ಆಶೀರ್ವಾದ, ಈ ರೀತಿಯಲ್ಲಿ ನಂಬಿಕೆ ಇಟ್ಕೊಂಡ್ಬಾರ್ದು ದೇವ್ರು. ಇನ್ನೊಂದ್ ರೀತಿ ಸಂತಾನವನ್ನ ಕೊಡ್ತೀನಿ ಅಂತ ಹೇಳಿದ್ರು ದೇವ್ರು. ಹಾಗೆ ಕೂಡ ದೇವ್ರು ನಮ್ಮಲ್ಲಿ ಕೊಟ್ಟಿರುವಂತ ನೂತನ ಸೃಷ್ಟಿನ ನಾವು ಬೆಳೆಸ್ತೀವಿ. ಅದನ್ನ ದೇವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡೇ ಮಾಡ್ತೀವಿ. ದೇವ್ರು ಅದಕ್ಕೆ ಬಲ ಕೊಟ್ಟೇ ಕೊಡ್ತಾರೆ. ನನ್ನ ಶರೀರ, ನನ್ನ ಬಲಹೀನತೆ ಸತ್ತ ರೀತಿಯಲ್ಲಿ ಇದೆ. ಅಬ್ರಾಹ್ಮನಿಗೆ ಶರೀರ ಸತ್ತ ರೀತಿಯಲ್ಲಿ ಹೇಗಿದೆಯೋ, ನನ್ನ ದೇಹ ಕೂಡ ಬಲಹೀನತೆಯಲ್ಲಿದೆ. ಅದ್ರಲ್ಲಿ ನೂತನ ಸೃಷ್ಟಿ ಹೆಂಗಪ್ಪ ಹುಟ್ಟುತ್ತೆ. ಅದ್ರಲ್ಲಿ ನೂತನ ಸೃಷ್ಟಿ ಹುಟ್ಟು ಬೆಳೆಯುತ್ತೆ. ಆಗುತ್ತಾ ದೇವ್ರೆ? ಈ ಬಲಹೀನವಾದಂತಹ ದೇಹದಲ್ಲಿ ನೂತನ ಸೃಷ್ಟಿನ ಬೆಳೆಸಕ್ಕಾಗುತ್ತಾ? ಅಬ್ರಾಹ್ಮನ ಯೋಚನೆ ಮಾಡಿದ್ರೆ ಆ ರೀತಿ. ನಾನು ಸತ್ತೋಗ ಮೃತಪ್ರಾಯನಾಗಿದ್ದೀನಿ, ನಾನು ಡೆತ್ ಆಗಿದ್ದೀನಿ, ಇನ್ನೇನ್ ಸಾಯ್ಬೇಕಂತಿದ್ದೀನಿ, ನನಗೆ ಮಗು ಹುಟ್ಟುತ್ತಾ? ಮಗು ನನಗೆ ಕೊಟ್ರ ಮಗುನ ಬೆಳೆಸಕ್ಕಾಗುತ್ತಾ? ಆಗುತ್ತೆ. ಇವಾಗ ಯಾವ್ದು ನಂಬ್ತೀಯ? ನಿನ್ನ ದೇಹವನ್ನ ನೋಡಿ ನಂಬ್ತೀಯ, ನನ್ನ ಮಾತಿನ ನಂಬ್ತೀಯ? ಅಬ್ರಾಹ್ಮನಿಗೆ ದೇವರ ಮಾತಿನಲ್ಲಿ ನಂಬಿಕೆ ಇರುತ್ತೆ. ದೇವರ ಮಕ್ಕಳಿಗೆ ಇವತ್ತು ನಮ್ಗೆ ಕೂಡ ನಮ್ಮ ಶರೀರ ಸತ್ತ ರೀತಿಯಲ್ಲಿ ಇದೆ. ಡೆಡ್ ಬಾಡೀಸ್ ನಾವಲ್ಲ ಅಲ್ವಾ? ಶರೀರ ಸತ್ತ ಕಾರ್ಯಗಳು ನಮ್ಮ ದೇಹದಲ್ಲಿ ಇದೆ. ಆದಾಮನ ಬಲಹೀನತೆಯಲ್ಲಿದೆ, ವೀಕೆ. ಅದ್ರಲ್ಲೂ ನೂತನ ಸೃಷ್ಟಿ ಹುಟ್ಟಿ ಈಸಾಕನಂತೆ ಒಂದ್ ಮಗು ಹುಟ್ಟಿ ಬೆಳ್ಸಕ್ಕಾಗುತ್ತಂದ್ರೆ ಹೌದು, ದೇವ್ರು ಹೇಳ್ತಾ ಇದಾರೆ ಆಗುತ್ತಪ್ಪ. ನಿನ್ನ ಬಲಹೀನತೆ ಶರೀರದಲ್ಲಿ ನೂತನ ಸೃಷ್ಟಿನ ಬೆಳ್ಸಕ್ಕಾಗುತ್ತೆ. ನಾನು ನಿನ್ಗೆ ಬಲಪಡಿಸ್ತೀನಿ. ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ ನಿನ್ಗೆ ಸಂಪೂರ್ಣವಾಗಿ ದೊರಕುತ್ತೆ. ನಂಬಲೇಬೇಕು. ವಾಗ್ದಾನ ಮಾಡಿದಂತ ದೇಶ ಅಬ್ರಾಹ್ಮನಿಗೆ ಸಿಗುತ್ತೆ ಅಂತ ಅಬ್ರಾಹ್ಮ್ ನಂಬಿದ ಹಾಗೆ, ಕಾನಾನ್ ದೇಶ ನನಗೆ ಕೊಡ್ತೀನಿ, ನಂಬಿ ಮುಂದೆ ಬಾ, ನಂಬಿ ಹೆಜ್ಜೆ ಹಾಕು, ಮುಂದುವರಿ. ನಂಬಲೇಬೇಕು. ಇದೆಯಾ ನಮ್ಗೆ? ಇದು ನಂಬಿಕೆ. ಈ ಕುರುಡು ನಂಬಿಕೆ ಅಂದ್ರೆ ಏನಪ್ಪಾ ಅಂದ್ರೆ, ತುಂಬಾ ಜನ ಯೋಚನೆ ಮಾಡೋದು ಹಿಂಗೆ, ಇವತ್ತು ನನ್ನ ದೇವ್ರು ತುಂಬಾ ಸ್ಪೆಷಲ್ ಆಗಿ ಏನೋ ಮಾಡ್ಬಿಡ್ತಾರೆ, ನಮ್ ದೇವ್ರು ಏನೋ ಮಾಡ್ಬಿಡ್ತಾರೆ, ಆಶೀರ್ವಾದ ಮಾಡ್ಬಿಡ್ತಾರೆ, ನಮ್ಮ ಮಕ್ಳು ಬೇರೆ ತರ ಕೊಟ್ಬಿಡ್ತಾರೆ, ನಮ್ಮ ಮಕ್ಕಳನ್ನೆಲ್ಲ ತುಂಬಾ ಬ್ಲೆಸ್ಸಿಂಗ್ ಮಾಡ್ಬಿಡ್ತಾರೆ ನೋಡು. ಇದೆಲ್ಲ ದೇವರಿಗೆ ಇಡ್ತಾ ಇರುವಂತ ನಂಬಿಕೆ. ಈ ರೀತಿ ನಂಬಿಕೆಗಳನ್ನ ದಯವಿಟ್ಟು ಯಾರು ಬೆಳೆಸ್ಕೊಳಕ್ ಹೋಗ್ಬೇಡ್ರಿ. ದೇವ್ರು ಇಂಥ ನಂಬಿಕೆಗಳಲ್ಲಿ ಮೆಚ್ಚೋರಲ್ಲ. ಯಾಕಂದ್ರೆ ಅಬ್ರಾಹ್ಮಣಿಗೆ ಮಾಡಿದಂತ ವಾಗ್ದಾನ ನಮ್ಗೆ ಆತ್ಮಿಕ ರೀತಿಯಲ್ಲಿ ಅನ್ವಯವಾಗುತ್ತೆ ಹೊರತು ಮಾನಸಿಕ ರೀತಿಯಲ್ಲಿ ಅನ್ವಯವಾಗಲ್ಲ. ಕ್ರಿಸ್ತಲಪಿಗೆ ಸರಸರಿ ಅದನ್ನ ಮನಸ್ಸಲ್ಲಿ ಇಟ್ಕೊಬೇಕು. ಏನದು ಆತ್ಮಿಕವಾದದ್ದು, ಏನದು ಮಾನಸಿಕವಾದದ್ದು? ಅಬ್ರಾಹ್ಮ್ ಅವತ್ತಿನ ಕಾಲದಲ್ಲಿ ಒಬ್ಬ ಕೋಟ್ಯಾಧಿಪತಿ ಆಗಿತ್ತು. ಅದೇ ರೀತಿ ದೇವ್ರು ನಮಗೂ ಕೂಡ ಇವತ್ತು ಕೋಟ್ಯಾಧಿಪತಿ ಆಗಿರ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತ ಭಾವನೆಗಳು ಇಟ್ಕೊಬಾರ್ದು. ಇಲ್ಲ ಈ ಪ್ರಪಂಚದಲ್ಲಿ ನಮಗೆ ಬೇರೆ ರೀತಿಯಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾರೆ ಅಂತ ಭಾವನೆ ಇಟ್ಕೊಬಾರ್ದು. ಅದೆಲ್ಲ ಲೋಕದ ಒಂದು ಮನಸ್ಸು ಅಲ್ವಾ? ದೇವ್ರು ಕೊಡ್ಬೋದು, ಕೊಡದೇ ಇರ್ಬೋದು. ದೇವ್ರಿಗೋಸ್ಕರ ನಾವು ಸೇವೆ ಮಾಡಿದಾಗ ಯೋಚನೆ ಮಾಡಿ. ಕ್ರಿಸ್ತನ ಪ್ರಿಯ ಸರಸವರಿದೆ, ನಾವು ಎಲ್ಲ ಕಡೆ ಕಂಪೇರ್ ಮಾಡಿದಾಗ ಲೋಕದಲ್ಲಿ ಬದುಕ್ತಿರುವಂತ ದೇವ್ರ ಮನುಷ್ಯರು, ದೇವ್ರ ಮಕ್ಕಳು ತುಂಬಾ ಸುಖಭೋಗ ಬದುಕೋದು ನೋಡಿ ನಮಗೂ ಕೂಡ ಮೈಂಡ್ ಬರುತ್ತೆ, ಅವ್ರು ಚೆನ್ನಾಗಿದ್ರಲ್ಲ, ನಾವ್ ಯಾಕಿಲ್ಲ ಅಂದ್ಬಿಟ್ಟು. ಆದ್ರೆ ಯಾವತ್ತಾದ್ರೂ ಯೇಸು ಕ್ರಿಸ್ತನ ನೋಡಿದೀವ? ಯೇಸು ಕ್ರಿಸ್ತನ ಲೈಫ್ ನ ನೋಡಿದೀವ? ಯೇಸು ಕ್ರಿಸ್ತ ಇದ್ದಂಗೆ ನಾವ್ ಇದೀವ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀವ? ನಮ್ಮನ್ನ ದೇವ್ರು ಆ ರೀತಿ ಇಟ್ಟಿದಾರ? ಅನೇಕ ಯೇಸು ಕ್ರಿಸ್ತನ ಅನುಭವಿಸಿದ ಪರವೆಗೆ ಇದು ಹಕ್ಕಿಗಳಿಗೆ ಏನಾಗಿದೆ, ಗೂಡುಗಳಿಗೆ, ಮನುಷ್ಯ ಕುಮಾರನಿಗೆ ಏನಿಲ್ಲ, ತಲೆ ಇಡುವಷ್ಟು ಸ್ಥಳವಿಲ್ಲ ಅಂತಿಲ್ಲ. ನಾವೇನ್ ಆ ರೀತಿ ಇದೀವ ಇವತ್ತು? ಒಳ್ಳೆ ಮನೆ ಕೊಟ್ಟಿದ್ದಾರೆ ದೇವ್ರು, ಹೆಂಗೋ ಲೈಫ್ ನಡೆಸ್ತಾ ಇದ್ವಿ. ಯೋಚನೆ ಮಾಡಿ. ನಮ್ಮ ನಂಬಿಕೆ ಎಲ್ಲ ನಮ್ಮ ಕರ್ತನಂತೆ ಆಗ್ಬೇಕು. ದೇವ್ರು ಆಗ್ತೀನಿ ಅಂತ ಕರೆದಿದ್ರೆ ಅದನ್ನೇ ಆಗ್ತೀನಿ ಅಂತ ನಂಬಿಕೆ ಇಟ್ಟು ಮುಂದುವರಿಬೇಕು. ಈ ರೀತಿ ನಂಬಿಕೆಗಳನ್ನ ದೇವ್ರ ಮಕ್ಳು ಬೆಳೆಸ್ಕೊಬೇಕು ಹೊರತು ನನಗೆ ಯಾಕೆ ದೇವ್ರೆ ಇದಿಲ್ಲ, ಅವ್ರು ಹಂಗಿಟ್ಟಿದ್ರೆ ನಮ್ಗೆ ಯಾಕೆ ಹಿಂಗಿಲ್ಲ, ನಾವ್ ಇಷ್ಟೆಲ್ಲಾ ಸೇವೆ ಮಾಡ್ತೀವಿ, ದೇವ್ರಿಗೋಸ್ಕರ ಕೆಲಸ ಮಾಡ್ತೀವಿ, ನಮ್ಗೆ ಯಾಕೆ ಕೊಡ್ಲಿಲ್ಲ ಅಂತ ಭಾವನೆ ಒಳ್ಳೇದಲ್ಲ. ಅದು ಅದನ್ನೇನಂತಾರೆ, ಅದನ್ನ ಬ್ಲೈಂಡ್ ಫೈತ್ ಅಂತಾರೆ, ದೇವರ ಚಿತ್ತಕ್ಕೆ ವಿರುದ್ಧವಾದಂತ ನಂಬಿಕೆ. ಅಬ್ರಾಹ್ಮನ್ ಕೊಟ್ಟಿದ್ದ ನಂಬಿಕೆಯಲ್ಲಿ ಅಬ್ರಾಹ್ಮ್ ಕರೆಕ್ಟ್ ಇದ್ರು. ನಾನು ಕೂಡ ಅದೇ ರೀತಿ ನಂಬಿಕೆ ಬೆಳೆಸ್ತೀನಿ ಅಂತ ನಮ್ಗೇನೋ ದೇವರು ನಿಮ್ಗೊಂದು ಸಂತತಿ ಕೊಡ್ತೀನಿ ಅಂತ ವಾಗ್ದಾನ ಮಾಡಿಲ್ಲ. ನಿಮ್ಗೆ ಭೂಮಿನ ಏನ್ ಮಾಡ್ತೀನಿ, ಕಾನಾನ್ ದೇಶ ಕೊಡೋರ್ತಾರೆ, ಭೂಮಿಯಲ್ಲಿ ನಿಮ್ಗೆ ಫ್ಲಾಟ್ ಕೊಡ್ತೀನಿ, ನಿಮ್ಗೆ ಏನ್ ಮಾಡ್ತೀನಿ, ದೊಡ್ಡ ದೊಡ್ಡ ಮನೆ ಕಟ್ಕೊಡ್ತೀನಿ ಅಂತ ಏನು ವಾಗ್ದಾನ ಮಾಡಿಲ್ಲ. ನಮ್ ವಾಗ್ದಾನ ಬೇರೆ, ಅವ್ರ ವಾಗ್ದಾನ ಬೇರೆ. ಆದ್ರೆ ನಂಬಿಕೆ ಎರಡು ಒಂದೇ. ಅವ್ರು ಮಾಡಿದಂತ ವಾಗ್ದಾನದಲ್ಲಿ ಅವ್ರ ನಂಬಿಕೆನ ತೋರಿಸ್ಬೇಕಾಯ್ತು. ನಮಗೆ ಏನ್ ವಾಗ್ದಾನ ಇದೆಯಾ ಆ ವಾಗ್ದಾನದಲ್ಲಿ ನಾವೇನ್ ಮಾಡ್ಬೇಕಾಯ್ತು, ನಂಬಿಕೆನ ತೋರಿಸ್ಬೇಕಾಯ್ತು. ನೋಡ್ರಿ, ಇದ್ರಲ್ಲಿ ಎರಡು ಕೂಡ ತುಂಬಾ ಮುಖ್ಯ ಅಂತ ಒಂದು ವಿಷಯ. ಒಂದ್ ವೇಳೆ ಅಬ್ರಾಹ್ಮಿಗಿರುವಂತ ನಂಬಿಕೆ ಸಾರಲ್ಲಿ ಇಲ್ದ ಹೋಗಿದ್ರೆ ಏನಾಗ್ತಿತ್ತು? ಬೇಡವೇ ಬೇಡ ಅಂತ ಅವ್ರೇನೋ ಮಾಡಿದ್ರೆ, ಈ ವಯಸ್ಸಲ್ಲಿ ಮಗು ಹುಟ್ಟೋದು ಒಂದ್ ರೀತಿಲಿ ಏನಿರ್ಬೋದು, ಸಂಕೋಚ ಭಾವನೆ ಇರ್ಬೋದು, ನಾಚಿಕೆ ಸ್ವಭಾವಗಳು ಇರ್ಬೋದು. ಆ ಸಮಯದಲ್ಲಿ ವಯಸ್ಸಾದ್ಮೇಲೆ ನಾನು ಒಬ್ಬ ಮುದುಕಿ ಆಗಿದೆ, ನನ್ ಮಗು ಎತ್ಕೊಂಡು ನಾನು ಇರೋದ್ ನೋಡೋದ್ ಜನ ಏನ್ ಅನ್ಕೊಂತಾರೆ, ಅದೊಂದ್ ರೀತಿ ಕಡೆ ಇದ್ರು ಕೂಡ, ಇನ್ನೊಂದ್ ರೀತಿಯಲ್ಲಿ ನನ್ನ ಒಂದು ಏಜ್ಗೆ ನನಗೆ ಇವಾಗ ಮಗು ಹುಟ್ಟು ಅಂತ ಈ ಪ್ರಕ್ರಿಯೆ ಎಲ್ಲ ನಡೀತಾ ನನ್ನ ಶರೀರದಲ್ಲಿ ಇದೆಲ್ಲ ಸಾಧ್ಯತೆ ಇದೆಯಾ? ಅದು ಕೂಡ ಒಂದು ಪ್ರಶ್ನೆಗೆ ಬಂದಿರ್ಬೋದು. ಬಟ್ ಆದ್ರೂ ಅದಕ್ಕಿಂತ ಹೆಚ್ಚಾಗಿ ಎಲ್ಲವನ್ನ ಮಾಡಿದ್ದು ದೇವರೇ. ಈ ಭೂಮಿಯಲ್ಲಿ ಹೆಣ್ಣು ಗಂಡು ಸೃಷ್ಟಿ ಮಾಡಿ, ಗಂಡಿನ ಮೂಲಕ ಹೆಣ್ಣಿಗೆ ಗರ್ಭಾವಸ್ಥೆಯಾಗಿ ಮಗು ಹುಟ್ಬೇಕಂತ ಎಲ್ಲಾ ಪ್ಲಾನ್ ಮಾಡಿದ್ದು ದೇವ್ರೆ. ಅದಕ್ಕೆ ಹೇಳ್ಬೇಕಾರೆ ಗರ್ಭದಲ್ಲಿ ಎಲುಬುಗಳು ಹೇಗೆ ಉಂಟಾಗುತ್ತಂತ ಯಾರಿಗ್ ಗೊತ್ತು?
ಗಾಳಿಯ ದಿಕ್ಕು ಯಾರು ಗೊತ್ತಂತ ರೀತಿಯಲ್ಲಿ ಮಾತಾಡೋ ರೀತಿಲಿ ಅದು ನಮ್ಗೆ ಗೊತ್ತಿಲ್ಲದ ವಿಷಯ. ನಮ್ಗೆ ಅದು ಅರ್ಥ ಆಗ್ತಾ ಇಲ್ಲ ಇವತ್ತು ಕೂಡ. ಸೈಂಟಿಫಿಕಲ್ ಆಗಿ ಎಷ್ಟೋ ಒಂದು ಮುಂದುವರೆದಿದ್ರು ನಾವು ಕೆಲವೊಂದು ವಿಷಯ ನಮ್ಗೆ ಗೊತ್ತಾಗ್ತಾನೆ ಇಲ್ಲ. ಶರೀರದ ನಡುವಂತ ಪ್ರಕ್ರಿಯೆ ಹೆಂಗಪ್ಪ ನಡೆಯುತ್ತೆ, ಅದು ಅದ್ಭುತಕಾರಿಯನ್ನ ದೇವ್ರು ಇಟ್ಟಿದ್ರೆ ನಮ್ಮ ದೇಹದಲ್ಲಿ ಅದ್ಭುತವಾಗಿ ನಾವು ಸೃಷ್ಟಿಸಲ್ಪಟ್ಟಿದ್ದೀವಿ. ಈ ರೀತಿ ಒಂದು ಹೆಣ್ಣಿನಿಂದ ಒಂದು ಮಗು ಹುಟ್ಟುವಂತ ಒಂದು ಸಿಸ್ಟಮ್ ತಂದಿರುವಂತ ದೇವರು ವಯಸ್ಸಾದ್ಮೇಲೆನೂ ಮಗು ಹುಟ್ಬೇಕಂದ್ರೆ ಒಂದು ಸಿಸ್ಟಮ್ ದೇವ್ರ ಕೈಯಿಂದ ತರಕ್ಕಾಗಲ್ವಾ? ಎಲ್ಲವೂ ಸಾಧ್ಯ. ನೋಡ್ರಿ, ಇದೆಲ್ಲ ಏನಪ್ಪಾ ಅಂದ್ರೆ ಕೃಷ್ಣ ಪಿರಿಯ ಸರಸರೇ, ದೇವ್ರು ಅಬ್ರಾಮನ ನಂಬಿಕೆನ ಟೆಸ್ಟ್ ಮಾಡಿದ್ರು ಒಂದ್ ಕಡೆ, ಮತ್ತೆ ಇನ್ನೊಂದ್ ಕಡೆ ಅಬ್ರಾಮ್ ನಂಬಿಕೆನ ಬೆಳೆಸಿದ್ರು. ದೇವ್ರು ಏನ್ ಮಾಡಿದ್ರು, ಅಬ್ರಾಮ್ ನಂಬಿಕೆ ಹಾಳಾಗುವಂತ ರೀತಿಯಲ್ಲಿ ಯಾವುದೇ ಕೆಲಸಗಳನ್ನ ಮಾಡಿದ್ರು. ಅಬ್ರಾಮ್ ಒಂದ್ ಕಡೆ ನಂಬಿಕೆಯಲ್ಲಿ ಬೆಳಿಬೇಕಂತ ಉದ್ದೇಶದಲ್ಲಿ ಬಂದಿರ್ಬೇಕಾದ್ರೆ ದೇವ್ರ ಏನ್ ಮಾಡಿಲ್ಲ, ಆ ಶೋಧನೆನ ಯಾವ ರೀತಿ ಕೊಡ್ಲಿಲ್ಲ ಅಂದ್ರೆ, ಈ ಶೋಧನೆ ಕೊಟ್ರೆ ಅಬ್ರಾಮ್ ಇರುವಂತ ನಂಬಿಕೆ ಕಡಿಮೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಶೋಧನೆ ಕೊಡ್ಲಿಲ್ಲ. ಈ ಶೋಧನೆ ಅಬ್ರಾಮ್ ಇರುವಂತ ನಂಬಿಕೆ ವ್ಯಕ್ತವಾಗುತ್ತೆ, ಜೊತೆಗೆ ಇನ್ನೂ ಹೆಚ್ಚಿನ ನಂಬಿಕೆಗೆ ಹೋಗೋದಕ್ಕೆ ಕಾರಣವಾಗುತ್ತೆ ಅನ್ನೋ ರೀತಿಯಲ್ಲಿ ಆ ಶೋಧನೆ ಕೊಟ್ಟು ನಾವು ಓದ್ಬೋದು. ಏಷ್ಯನ ಪ್ರವಾದನ ಗ್ರಂಥ 51ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದಿ. ನೋಡಿರಿ, ನಿಮ್ಮ ಪಿತೃವಾದ ಅಬ್ರಾಮನನ್ನು, ನಿಮ್ಮನ್ನು ಹೆತ್ತ ಸಾರಳನ್ನು ದೃಷ್ಟಿಸಿರಿ. ಅಬ್ರಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವಾದಿಸಿ ನಿಮ್ಮ ಸಂತಾನದಿಂದ ಹೆಚ್ಚಿಸಿದ್ದವನಲ್ಲವೇ? ಓಕೆ, ನೋಡ್ರಿ, ನಿಮ್ಮ ಪಿತೃ ಅಬ್ರಾಮನನ್ನು ನಿಮ್ಮನ್ನು ಹೆತ್ತ ಸಾರಳನ್ನು ದೃಷ್ಟಿಸಿರಿ. ನೋಡ್ರಿ ಸ್ವಲ್ಪ ಹೆಂಗಿದ್ರು ಅಲ್ವಾ? ಸರಿರೇ, ಈ ಮನಸ್ಸಿದೆಯಲ್ಲ, ನಮ್ಮ ಮನಸ್ಸು, ಆ ಮನಸ್ಸಿನ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಬೇಕಾದ್ರೆ ತುಂಬಾ ಕಷ್ಟ. ನಮ್ಮ ಕಾಲದಲ್ಲಿ ಅರ್ಥ ಮಾಡ್ಕೊಳ್ಳಿ, ನಮ್ಮ ಪರಿಸ್ಥಿತಿಗೆ ಬರೋಣ ಸ್ವಲ್ಪ. ಇವಾಗ ನಾವೆಲ್ಲ ನಂಬಿಕೆ ಇಡ್ತೀವಿ. ನಂಬಿಕೆಗೆ ಕಾರಣವಾಗಿರುವಂತ ಒಂದು ಹಲವಾರು ಅನುಕೂಲಕರವಾದಂತ ವಾತಾವರಣ ಸ್ವಲ್ಪ ಗಮನಿಸಿ ನೋಡ್ರಿ. ಏನಪ್ಪ ನಾನು ಹೇಳಿಕೊಟ್ಟಿದ್ದೀನಿ ಅಂದ್ರೆ, ಇವತ್ತು ನಾವು ಈ ತರ ಕ್ಲಾಸ್ ಕೇಳ್ಕೊಂಡು ಬೈಬಲ್ ಸ್ಟಡಿ ಮಾಡ್ಕೊಂಡು ಸಹೋದರ ಐಕ್ಯತೆ ಇದ್ದಾಗ ನಂಬಿಕೆಯಲ್ಲಿ ಸ್ವಲ್ಪ ಬೆಳಿತೀವಿ. ಸ್ವಲ್ಪ ಗ್ಯಾಪ್ ಬಿಟ್ಟು ನೋಡ್ರಿ, ಈ ಕ್ಲಾಸ್ಗಳು ಕೇಳ್ದೆ, ಎಕ್ಲಿಶ್ ಅಟೆಂಡ್ ಮಾಡ್ದೆ, ಸಹೋದರ ಐಕ್ಯತೆ ಇಲ್ದೆ ಹೋದಾಗ ಏನಾಗುತ್ತೆ, ನಂಬಿಕೆ ಕ್ರಮೇಣ ಕಡಿಮೆ ಆಗ್ಬಿಡುತ್ತೆ, ಡೌನ್ ಆಗ್ಬಿಡುತ್ತೆ, ಕಾಣಿಸ್ಕೊಳ್ಳಲ್ಲ, ನಮ್ಗೆ ನಂಬಿಕೆ ಬರಲ್ಲ. ಅವಾಗವಾಗ ಏನ್ ಮಾಡ್ಬೇಕು, ನಮ್ಗೆ ಇಂಜೆಕ್ಷನ್ ಆಗದ ಆ ರೀತಿಲಿ ಅಲ್ವಾ, ಗ್ಲೂಕೋಸ್ ಹಾಕೋ ರೀತಿಯಲ್ಲಿ ಬೂಸ್ಟ್ ಆಗ್ತೀವಿ. ಸಬ್ಜೆಕ್ಟ್ ಎಲ್ಲ ಕೇಳ್ಬಿಟ್ಟು, ಇವತ್ತು ಹಂಗಿತ್ತಪ್ಪ, ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಕರೇಜ್ ಆಗಿತ್ತು. ನಾಳೆ ನೋಡಿದ್ರೆ ಅದೇ ಕತೆ ಆಗಿರುತ್ತೆ. ಮಾರನೇ ದಿವಸ ಇನ್ಯಾವುದೋ ಸಬ್ಜೆಕ್ಟ್ ಕೇಳಿ ಮತ್ತೆ ಸ್ವಲ್ಪ ಎದ್ದಿರ್ತೀವಿ, ಆಮೇಲೆ ಮತ್ತೆ ಬಿದ್ದಿರ್ತೀವಿ. ಅಬ್ರಾಮ್ ಲೈಫ್ ಈ ತರ ಆಯ್ತಾ? ವಾರ ಝೂಮ್ ಕ್ಲಾಸ್ ಇತ್ತ ಅವ್ರಿಗೆ, ಎಲ್ಲ ಕ್ಲಾಸ್ ಕೇಳಿ ಅವ್ರನ್ನ ಪ್ರಿಪೇರ್ ಮಾಡ್ತಿದ್ರ, ಜೊತೆಗೆ ಯಾರಾದ್ರೂ ಬ್ರದರ್ಸ್ ಯಾರಾದ್ರೂ ಎಂಕರೇಜ್ ಮಾಡ್ತಿದ್ರ ಆ ಕಾಲದಲ್ಲಿ? ಅಬ್ರಾಹ್ಮಣ ಒಬ್ರು ಬಿಟ್ರೆ ಮಿಕ್ಕಿರಲ್ಲ ಅವ್ರನ್ನ ನಿರಾಶೆ ಮಾಡೋರೇ ಆಯ್ತು. ಸಾರಾಲ್ ಕೂಡ ಏನ್ ಮಾಡ್ತಿದ್ರು, ಅವ್ರನ್ನ ಡಿಸ್ಟರ್ಬ್ ಮಾಡೋದೇ ಆಯ್ತು. ಆದ್ರೂ ಕೂಡ ಸುತ್ತಲಿರುವಂತ ಸನ್ನಿವೇಶಗಳು ಮೋಸವಾಗಿದ್ರು ಕೂಡ ಅಬ್ರಾಹ್ಮ ನಂಬಿಕೆನ ಕಳ್ಕೊಂಡಿದ್ರಾ? ಪ್ರಶ್ನೆ ಮಾಡ್ರಿ. ಯಾರ್ ತಾನ ಅವ್ರಿಗೆ ಎಂಕರೇಜ್ ಮಾಡಿದ್ರು ನೋಡಿ ಬ್ರದರ್, ಇವ್ರು ಎಂಕರೇಜ್ ಮಾಡಿದ್ರು ಅವ್ರಿಗೆ, ಇವ್ರು ಸಾಂತ್ವನ ಮಾಡಿದ್ರು. ದೇವ್ರು ಬಿಟ್ರೆ ಯಾರು ಮಾತಾಡ್ತಾ ಇರ್ಲಿಲ್ಲ. ಆ ದೇವ್ರ ಮೇಲಿರುವಂತ ಮಾತುಗಳಲ್ಲಿ ಅವ್ರಿರುವಂತ ನಂಬಿಕೆ ಎಷ್ಟಿತ್ತು ಅಂದ್ರೆ, ಎಷ್ಟು ಜ್ಞಾನವಾಗಿ ಕೆಲವೊಂದು ಕೆಲಸ ಮಾಡ್ತಾರೆ ಅಂದ್ರೆ ಅಬ್ಬಬ್ಬ, ನಾವು ಯೋಚನೆ ಮಾಡ್ಬೇಕು. ಯಾಕಂದ್ರೆ ಅಬ್ರಾಹ್ಮನ ಒಂದು ಲೈಫ್, ನಾವು ಇಷ್ಟೋ ಬುದ್ಧಿವಂತರಾಗಿ ನಾವು ಇಷ್ಟೊಂದು ಇವತ್ತು ಓದಿ ಬರಹ ಕಲಿತು ದೊಡ್ಡ ದೊಡ್ಡ ಎಜುಕೇಶನ್, ಹೈಯರ್ ಎಜುಕೇಶನ್ ಮಾಡುವಂತ ನಮಗೂ ಕೂಡ ಏನೂ ಗೊತ್ತಿಲ್ಲದಂತ ಅಬ್ರಾಹ್ಮನ ಲೈಫ್ ನೆಟ್ಟು ದೇವ್ರ ಪಾಠ ಕಲಿಸ್ತಾರ ಅಂದ್ರೆ ಎಂತ ಒಂದು ಕ್ಯಾರೆಕ್ಟರ್ನ ತೋರಿಸಿರ್ಬೇಕು ಅಬ್ರಾಹ್ಮ. ಎಷ್ಟು ಮಾಡ್ರಿ. ಹಾಗಿರ್ಬೇಕು ಕ್ರಿಸ್ತನ ಪ್ರಿಯ ಸರಸ್ವರೇ, ಇದೇನಪ್ಪಾ ಅಂದ್ರೆ ಒಂದ್ ರೀತಿಯಲ್ಲಿ ಅಬ್ರಾಹ್ಮ ಮಾತ್ರ ಅಲ್ಲ, ಸಾರಳು ಕೂಡ ಏನ್ ಮಾಡಿದ್ರು, ಅದೇ ಒಂದು ಗುಣಗಳನ್ನ ತೋರಿಸಿದ್ರು ಅಲ್ವಾ? ಈ ಸಾರಳು ಅದೇ ರೀತಿ ಗುಣಗಳು ತೋರಿಸಿರ್ಬೇಕಾದ್ರೆ ನಿಮ್ಗೆ ಒಂದು ಪ್ರಶ್ನೆ ಬರುತ್ತೆ. ಕರೆಕ್ಟ್, ಸಾರಲ್ಲಿ ಗುಣ ತೋರಿಸ್ಬಿಟ್ರಪ್ಪ, ಹಾಗಾದ್ರೆ ಯಾಕೆ ಅವಾಗ ಆಗರ್ನ ಕೊಟ್ರು? ಅದೇ ಗುಣ ನಾವು ತೋರಿಸಿರ್ಬೇಕಲ್ಲ ಅಲ್ವಾ? ಅಬ್ರಾಹ್ಮ್ ಇರುವಂತ ನಂಬಿಕೆ ಸಾರಲ್ಲಿ ಇರ್ಲಿಲ್ಲ, ಬಟ್ ಕ್ರಮೇಣ ಏನಾಯ್ತು, ಅದು ಜೊತೆಗೆ ಬೆಳೆಯೋದಕ್ಕೆ ಕಾರಣವಾಯ್ತು. ಅಬ್ರಾಹ್ಮನ ನಡವಳಿಕೆ ಬೆಳೀತು. ಈಗ ನೋಡ್ರಿ, ಅಬ್ರಾಹ್ಮ್ ಈಸಾಕನ ಬಲಿ ಕೊಡಕ್ ಬಂದು ಆ ಬೆಟ್ಟದಲ್ಲಿ ಬಲಿ ಕೊಟ್ಟು ಬಂದು ತನ್ನ ಮಗನನ್ನ ಕೊಡ್ಬೇಕಾದ್ರೆ ದೇವ್ರು ಅವ್ರಿಗೆ ಆಶೀರ್ವಾದ ಮಾಡಿ ಮತ್ತೆ ಮಗನ ಕರ್ಕೊಂಡು ಮನೆಗೆ ಹೋಗ್ಬೇಕಾರೆ ಅಬ್ರಾಹ್ಮ್ ಈ ಸಂಗತಿ ಎಲ್ಲ ಸಾರಾಲಿಗೆ ಹೇಳಿರ್ತಾರ, ಹೇಳಿರಲ್ವಾ? ನಾನು ಈ ತರ ಬಲಿ ಕೊಡಕ್ ಹೋದೆ, ನಿನ್ಗೂ ಕೂಡ ಹೇಳಿರ್ಲಿಲ್ಲ, ನೀನೇನಾದ್ರೂ ಅಡ್ಡಿ ಆಗ್ಬಿಡ್ತೀಯ ಅಂತ ಹೇಳಿರ್ಲಿಲ್ಲ, ಆದ್ರೂ ಕೂಡ ನನ್ ಮಗನ್ನ ಬಲಿ ಕೊಡ್ಬೇಕಂತಾನೆ ಹೋಗಿದ್ದೆ, ಆದ್ರೆ ದೇವ್ರು ತಡೆದ್ರು, ಜೊತೆಗೆ ನನ್ನ ಆಶೀರ್ವಾದ ಮಾಡಿದ್ರು ಅಂತ ವಿಷಯಗಳನ್ನ ಆದಿಕಾಂಡ 22ನೇ ಅಧ್ಯಾಯದಲ್ಲಿ ಏನೇನ್ ಬಂದಿರುತ್ತೆ ಅದೆಲ್ಲ ಸಾರಾಲಿಗೆ ಹೇಳಿರ್ತಾರ, ಹೇಳಿರಲ್ವಾ? ಅಬ್ರಾಹ್ಮ್ ಹೇಳಿರ್ತಾರೆ. ಆಮೇಲೆ ಅದಲ್ಲ ಘಟನೆ ಎಲ್ಲ ನಡೆದಾದ್ಮೇಲೆ ಆಮೇಲೆ ಏನ್ ಮಾಡಿರ್ತಾರೆ, ಸಾರಾಲ್ಗೆ ಹೇಳಿರ್ತಾರೆ ಅಲ್ಲ, ಸಂತೋಷ ಪಟ್ಟಿರ್ತಾರೆ. ದೇವ್ರು ಮಹತ್ ಕಾರ್ಯಗಳನ್ನ ಯೋಚನೆ ಮಾಡಿ ದೇವ್ರನ್ನ ಇಷ್ಟು ದೊಡ್ಡದಾಗಿ ಬ್ಲೆಸ್ಸಿಂಗ್ ಮಾಡಿದ್ರೆ ಮುಟ್ರು ಖಂಡಿತವಾಗ್ಲೂ ಸಾರಾಲ್ಗೆ ಮರೆ ಮಾಡಿರಲ್ಲ ಅಬ್ರಾಹ್ಮ್. ಅವಾಗ ಸಾರಾಲ್ಗೆ ಹೆಂಗಿರುತ್ತೆ, ಅರೆ ನಾನು ಎಷ್ಟು ದೇವ್ರ ಮೇಲೆ ಅಪನಂಬಿಕೆ ಉಟ್ಕೊಂಡ್ಬಿಟ್ಟಿದ್ದೆ, ಆದ್ರೆ ದೇವ್ರು ಎಷ್ಟು ಪ್ಲಾನ್ ಮಾಡಿ ನನ್ನ ಹಸ್ಬೆಂಡ್ ನ ಕರ್ಕೊಂಡೋಗಿ ನಂಬಿಕೆಗೆ
ಒಬ್ಬ ತಂದೆಯಾಗಿ ನಂಬಿಕೆ ಗುಣಗಳನ್ನ ಬೆಳೆಸಿದ್ರಲ್ವಾ ಅಂದ್ಬಿಟ್ಟು ಸಾರಲ್ಗೂ ಕೂಡ ಏನಾಗಿರುತ್ತೆ, ಮನವರಿಕೆ ಆಗಿರುತ್ತೆ, ನಿಧಾನವಾಗಿ ಆಗಿರುತ್ತೆ, ಆ ಕ್ಷಣದಲ್ಲಿ ಆಗಿರಲ್ಲ. ಒಂದ್ ವೇಳೆ ಅಬ್ರಾಮ್ ಏನಾದ್ರು ಮೊದಲೇ ಹೇಳ್ಬಿಟ್ಟಿದ್ರೆ ಖಂಡಿತ ಸಾರಲ್ಗೆ ಆಗ್ತಾ ಇರ್ಲಿಲ್ಲ, ಬಿಡ್ತಾ ಇರ್ಲಿಲ್ಲ ಐಸಾಕನ್ ಬಲಿ ಕೊಡಕ್ಕೆ. ಆದ್ರೆ ಅದಾದ ನಂತರ ನಡೆದ ಘಟನೆಗಳನ್ನ ವಿವರಣೆ ಮಾಡಿದಾಗ ಸಾರಲ್ಗೂ ಕೂಡ ಏನಾಗಿರ್ಬೋದು, ಕರೆಕ್ಟ್, ದೇವ್ರ ಮೇಲೆ ಅಪಾರವಾದಂತ ನಂಬಿಕೆ ಬಂದಿರುತ್ತೆ. ದೇವ್ರು ನಮ್ನ ಇಷ್ಟು ಮಟ್ಟಿಗೆ ನನ್ಗೆ ಗೊತ್ತೇ ಇಲ್ಲ ದೇವ್ರ ಪ್ಲಾನ್ ಏನ್ ಅನ್ಬಿಟ್ಟು, ಹೀಗೆಲ್ಲ ನಮ್ಮನ್ನ ಮಾಡ್ಬೇಕಂತ ದೇವ್ರ ಉದ್ದೇಶ ಇದೆ. ಮಗನ ಬಲಿ ಕೊಡಕ್ ಹೋಗಿ ಅಬ್ರಾಮ್ನ ಟೆಸ್ಟ್ ಮಾಡಿ, ಜೊತೆಗೆ ವಾಗ್ದಾನ ಮಾಡಿ, ಇಷ್ಟೆಲ್ಲ ನಡೆದಿದ್ಮೇಲೆ ಅದು ತುಂಬಾ ಯೋಚನೆಗೆ ಮಾಡುವಂತ ಒಂದು ವಿಷಯವಾಗಿರುತ್ತೆ. ಅದಾದ ನಂತರ ನಾವು ಸಾರಾಲ್ ಬಗ್ಗೆ ಆಗ್ಲಿ ಅಬ್ರಾಮ್ ಬಗ್ಗೆ ಆಗ್ಲಿ ಯಾವುದೇ ವಿಷಯಗಳು ನೋಡಲ್ಲ, ಯಾಕಂದ್ರೆ ಫೈನಲ್ ಟೆಸ್ಟ್ ಅವರಿಗೆ, ಆ ಟೆಸ್ಟ್ ಅವರ ಲೈಫಲ್ಲಿ ಮರೆಯಲ್ಲ. ಮತ್ತೆ ಯಾವುದೇ ಟೆಸ್ಟ್ ಬಂದ್ರು ಅಪನಂಬಿಕೆ ಕಾರಣವೇ ಇಲ್ಲ ಬಿಡ್ರಿ ಅವರಿಗೆ. ತನ್ನ ಮಗನ್ನೇ ಕೊಡಕ್ ಬಂದ್ಬಿಟ್ರ ಅಂದ್ಮೇಲೆ ಇನ್ಯಾ ಟೆಸ್ಟ್ ಇಡ್ತಾರೆ ದೇವ್ರವ್ರಿಗೆ, ಏನೂ ಇಲ್ಲ, ಟೆಸ್ಟ್ ಮುಗೀತು. ಆ ಒಂದು ನಂಬಿಕೆ ಪರೀಕ್ಷೆಯಲ್ಲಿ ಅಬ್ರಾಮ್ ಉತ್ತೀರ್ಣರಾದ್ರು, ತೇರ್ಗಡೆ ಓದಿದ್ರು, ಅಂದ್ರೆ ಪಾಸ್ ಆಗ್ಬಿಟ್ರು. ಅದೇ ನಮ್ಗೆ ಅದೇ ಪ್ರಶ್ನೆ ಬರುತ್ತೆ ನೋಡಿ, ಆಗ ಅವ್ವಾಳ್ ಬಗ್ಗೆ ಮಾತಾಡಿದಾಗ ತುಂಬಾ ಜನರಿಗೆ ಇದೇ ಪ್ರಶ್ನೆ ಬರುತ್ತೆ. ಸರಿ ಬ್ರದರ್ ಆಯ್ತು, ಈ ನಂಬಿಕೆ ಬಿಗಿನಿಂಗ್ ಅಲ್ಲಿ ಇರ್ಲಿಲ್ವಾ ಅವ್ವಾಳಿಗೆ, ಇದು ಆಗಾರ್ಗೆ, ಸಾರಿ ಸಾರಲ್ಗೆ ಅಲ್ವಾ? ಹಾಗಾರ್ನ ಕೊಡಕ್ ಹೋದಾಗ ನೋಡಿ ಕ್ರಿಸ್ತನ ಪ್ರೀತಿಯ ಸರಸರಿರೆ, ನಾವು ಕೆಲವೊಂದು ವಿಷಯವನ್ನ ನೋಡ್ಬೋದು. ಅದೇ ನಾವು ರೋಮಪುರದವರಿಗೆ 4ನೇ ಅಧ್ಯಾಯ 19ನೇ ವಾಕ್ಯ ಹೋದ್ರಿ. ಅವನು ಹೆಚ್ಚು ಕಡಿಮೆ 106 ವರ್ಷದವನಾಗಿದ್ದು ತನ್ನ ದೇಹವು ಋತುಪ್ರಾಯವಾಗಿತ್ತೆಂದು ಸಾರಳಿಗೆ ಫಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ. ನೋಡಿದ್ರಾ? ನೋಡ್ರಿ, 100 ವರ್ಷದವನಾಗಿದ್ದಾಗ ತನ್ನ ದೇಹ ಆಗಲೇ ಮೃತ ಪ್ರಾಯವಾಯ್ತೆಂದು, ಆ ಸಾರಳಿಗೆ ಗರ್ಭಕಾಲ ಕಳೆದು ಹೋಯ್ತೆಂದು ಯೋಚಿಸಿದಾಗ ಏನ್ ಮಾಡಿಲ್ಲ, ನಂಬಿಕೆಯಲ್ಲಿ ಕುಂದಲಿಲ್ಲ. ನೋಡಿ, ಆ ನಂಬಿಕೆಯಲ್ಲಿ ಕುಂದಲಿಲ್ಲ ಅನ್ನೋ ವಿಷಯನ ತಗೊಂಡಾಗ ಆ ಒಂದು ನಾಟ್ ವೀಕ್ ಅಂತ ಗ್ರೀಕ್ ಪದ ಬಂದಿರುತ್ತೆ, ಅಸ್ತೇನಿಯೋ ಅಂತ ಒಂದು ಪದ ಯೂಸ್ ಮಾಡ್ತಾರೆ ಅಲ್ವಾ? ಅದು ಏನಪ್ಪಾ ಅಂದ್ರೆ, ಅದು ಶರೀರಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ಮಾತಾಡದೆ ಮನಸ್ಸಿಗೆ ಸಂಬಂಧಪಟ್ಟಂತ ವಿಷಯವನ್ನ ಮಾತಾಡ್ತಾರೆ. ಈ ಒಂದು ಪದ ತುಂಬಾ ಮುಖ್ಯವಾದಂತ ಒಂದು ವಿಷಯ. ಏನಪ್ಪಾ ಈ ವಿಷಯ ಇದ್ರಲ್ಲಿ ಅಡಕವಾಗಿದೆ ಅಂದ್ರೆ, ಯಾರೊಬ್ಬ ವ್ಯಕ್ತಿ ದೇಹದಲ್ಲಿ ತುಂಬಾ ಬಲಹೀನವಾಗಿದ್ರು, ಆದ್ರೆ ಆತನ ಮೈಂಡ್ ಅಲ್ಲಿ ನಂಬಿಕೆಯಿಂದ ಇದ್ರೆ ಅದನ್ನ ಏನ್ ಮಾಡ್ಬೋದು, ಅದನ್ನ ನಿಭಾಯಿಸಿ ಆತನ ಮುಂದುವರಿಬಹುದು. ನೋಡ್ರಿ, ಸಾಮಾನ್ಯವಾಗಿ ಲಾಸ್ಟ್ ಟೈಮಲ್ಲಿ ಒಂದು ವ್ಯಕ್ತಿ ಏನ್ ಮಾಡಿದ ಅಂದ್ರೆ, ತನ್ನ ದೇಶಕ್ಕೋಸ್ಕರ ಎಲ್ಲೋ ಒಂದು ಇದು ಚೈನಾದಲ್ಲಿ ಎಲ್ಲೋ ಒಂದ್ ಕಡೆ ಏನಾಯ್ತು ಅಂದ್ರೆ ಹೋರಾಡಿ ಬೆಂಕಿ ಹಚ್ಕೊಂಡ. ಮೇಲೆ ಬೆಂಕಿ ಯಾವ ರೀತಿ ಹಚ್ಕೊಂಡ ಅಂದ್ರೆ, ಅವನು ಹಾಗೆ ಕಾಲ್ನ ಮಡಚಿ ಕುತ್ಕೊಳ್ತಾನೆ, ಆ ಬೆಂಕಿ ಸುಟ್ಟು ಅವನು ಕರಗೋವರೆಗೂ ಅವನು ಎದಳಲ್ಲ. ಅಷ್ಟು ಅಂದ್ರೆ ಅದೇನಪ್ಪ ತಿಳಿಸ್ಕೊಡ್ತು ಅಂದ್ರೆ, ಅವನ ಮೈಂಡ್ ಅಲ್ಲಿ ಅವ್ನು ಎಷ್ಟು ಸ್ಟ್ರಾಂಗ್ ಆಗಿ ಡಿಸೈನ್ ಮಾಡ್ಬಿಟ್ಟಿದ್ದ. ಆದ್ರಿಂದ ಶರೀರದಲ್ಲಿ ಬರುವಂತ ಯಾವುದೇ ಒಂದು ಸಮಸ್ಯೆಗಳು ಅವನಿಗೆ ದೊಡ್ಡದಾಗಿ ಅನಿಸ್ಲಿಲ್ಲ. ಅವನೇನ್ ಡಿಸೈಡ್ ಮಾಡಿದ್ನ ಮೈಂಡ್ ಅಲ್ಲಿ, ಅವನು ಹಂಗೆ ಸಾಯ್ತಾನೆ, ಹಂಗೆ ಬೀಳ್ತಾನೆ, ನೋವು ಗಿವ್ ಪೇಯ್ನ್ ಏನು ಗೊತ್ತಾಗಲ್ಲ. ಏನ್ ಇದು ತಿಳಿಸ್ಕೊಡುತ್ತಂದ್ರೆ, ನಮ್ಮ ಮೈಂಡ್ ಸ್ಟ್ರಾಂಗ್ ಆಗಿದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಬಾಡಿ ಇಸ್ ನಥಿಂಗ್ ಅಲ್ವಾ? ನಮ್ಮ ಮೈಂಡ್ ನಮ್ಮ ಬಾಡಿನ ಕಂಟ್ರೋಲ್ ಮಾಡುತ್ತೆ. ಬಟ್ ನಮ್ಮ ಮೈಂಡೇ ವೀಕ್ ಆಗ್ಬಿಟ್ರೆ ಬಾಡಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರೆ ವೀಕ್. ಈ ವಿಷಯನ ಅರ್ಥ ಮಾಡ್ಕೊಬೇಕು ನಾವು ದೇವ್ರ ಮಕ್ಕಳು ಅಲ್ವಾ? ನಮ್ಮ ಮನಸ್ಸಿನಲ್ಲಿ ನಾವು ದೃಢವಾದ ನಿರ್ಧಾರ ತಗೊಂಡ್ರೆ ಅದಕ್ಕೆ ಅಡ್ಡಿಯಾಗುವಂತ ಶರೀರದ ಬಲಹೀನತೆಗಳು ಏನೇ ಇದ್ರೂ ಜಯಿಸಿ ಬರಬಹುದು. ಆದ್ರೆ ನಮ್ಮ ಮನಸ್ಸೇ ವೀಕ್ ಆಗ್ಬಿಟ್ರೆ, ನನ್ನ ಶರೀರ ಎಷ್ಟೇ ಬಲವುಳ್ಳದಾಗಿದ್ರು ನಾನು ವೀಕ್ ಆಗ್ಬಿಡ್ತೀನಿ. ಇದು ಸೈಂಟಿಫಿಕಲ್ ಪ್ರೂವನ್. ಮತ್ತೆ ಒಂದೊಂದು ಮೆಡಿಕಲ್ ಟರ್ಮ್ ಅಲ್ಲಿ ಇದನ್ನು ಯೂಸ್ ಮಾಡಬಹುದು. ನಿಮ್ಗೆ ಏನಾದ್ರು ಒಂದು ಕಾಯಿಲೆ ಬಂದಾಗ ಆ ಕಾಯಿಲೆ ನೆನೆಸ್ಕೊಂಡು ಕೊರಗೋಕ್ ಹೋಗ್ಬಿಡ್ರಿ, ಅದನ್ನೇನ್ ಮಾಡ್ರಿ, ಸ್ಟ್ರೆಂತ್ ಆಗಿ ಮಾಡ್ಕೊಂಡ್ಬಿಡ್ರಿ. ಇದೇಪ ಲೈಫ್, ಹಿಂಗೆ ಇರ್ಲಿ, ಏನ್ ಪರವಾಗಿಲ್ಲ, ದೇವ್ರು ನಡೆಸ್ತಾರೆ, ದೇವ್ರು ಬಲಪಡಿಸ್ತಾರೆ ಅಲ್ವಾ? ಆ ಕಾಯಿಲೆ ನೆನ್ಸ್ಕೊಂಡೇ ಕೊರಗೋದು ಯಾವಾಗ್ಲೂ ಹಿಂಗಿದೆ ಅದೇನಾಗುತ್ತೆ, ನಮ್ಮನ್ನ ಇನ್ನೂ ವೀಕ್ ಮಾಡ್ಬಿಡುತ್ತೆ, ನಮ್ಮ ಬಾಡಿನ ವೀಕ್ ಮಾಡ್ಬಿಡುತ್ತೆ. ನಮ್ಮ ಮೈಂಡ್ ವೀಕ್ ಆದಾಗ ನಮ್ಮ ಬಾಡಿ ವೀಕ್ ಆಗ್ಬಿಡುತ್ತೆ. ಇದೇ ಅಬ್ರಾಹ್ಮಣ ಲೈಫಲ್ಲೂ. ಅಬ್ರಾಹ್ಮ್ ತಾನು ವೀಕ್ ಆಗಿದ್ದೀನಿ ಅಂದ್ಬಿಟ್ಟು ನೋಡಿ, ತನ್ನ ಶರೀರವನ್ನ ನೋಡಿ ಏನ್ ಮಾಡಿಲ್ಲ, ಯೋಚನೆ ಮಾಡಿಲ್ಲ. ಆದ್ರೆ ದೇವರ ಮಾತಿನಲ್ಲಿ ನಂಬಿಕೆ ಇಟ್ಟು ಅದು ಅವರ ಮೈಂಡ್ ಸ್ಟ್ರೆಂತ್ ನ ಕೊಡ್ತು, ಮೈಂಡ್ ಪವರ್ನ ಜಾಸ್ತಿ ಮಾಡ್ತು ಅಲ್ವಾ? ದೇವರಿಗೆ ನಂಬಿಕೆನ, ಆ ಒಂದು ವಿಧೇಯತೆನ ತೋರ್ಸೋದಿಕ್ಕೆ ಏನ್ ಮಾಡ್ತು ಅಂದ್ರೆ ಅವರ ಮುಂದೆ ಬರುವಂತೆ ಮಾಡ್ತು. ದೇವ್ರ ಮಕ್ಳು, ಇದು ನೂತನ ಸೃಷ್ಟಿಯಾದಂತ ದೇವ್ರ ಮಕ್ಳಿಗೆ ತುಂಬಾ ಅವಶ್ಯಕವಾದಂತ ವಿಷಯ. ಯಾಕೆ ಗೊತ್ತಾ? ಯಾಕೆ ಅಂದ್ರೆ ಇಲ್ಲಿ ನಾವಿರೋರು ಎಲ್ಲ ಹಾಗೆ ಆದಾಮನ ಪರಿಪೂರ್ಣತೆಯಲ್ಲಿ ಇರುವಂತ ದೇಹವನ್ನು ಯಾರು ಪಡ್ಕೊಂಡಿಲ್ಲ, ಕರೆಕ್ಟ್ ಅಲ್ವಾ? ನೋಡಿ, ಮೃತಪ್ರಾಯ ಏನೋ ಶರೀರ ಸತ್ತವನು ಅಂತ ಪದಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ನಾವೆಲ್ರು ಕೂಡ ಇವತ್ತು ಆದಾಮ್ ತರ ಪರ್ಫೆಕ್ಟ್ ಒಂದು ಬಾಡಿನ ಯಾರು ಹೊಂದ್ಕೊಂಡಿಲ್ಲ. ಯಾರು ಗೊತ್ತು ಯಾರ ಹತ್ರ ಶುಗರ್ ಇದೆ, BP ಇದೆ, ಇನ್ ಯಾರಿಗೆ ಏನ್ ಕ್ಯಾನ್ಸರ್ ಬರುತ್ತೆ ಅಲ್ಲ, ಅದೆಲ್ಲ ದೇವ್ರ ಮಕ್ಳಿಗೆ ಬರಬಾರ್ದು. ಅದ್ರ ಹೇಳ್ತಾ ಇದೀನಿ ವಿಷಯಗಳನ್ನ. ಏನ್ ಬರುತ್ತೆ ಯಾರಿಗ್ ಗೊತ್ತು? ಬರಬಾರ್ದು ಅಂತ ತಕ್ಷಣ ಬರ್ದು ಹೋಗಿದೆ ಅಂದ್ರೆ ಬಂದಿದೆ ಎಲ್ರಿಗೂ. ಕಾನ್ಸಂಟ್ರೇಟ್ ಮಾಡುವಂತ, ಒಡಂಬಡಿಕೆ ಮಾಡ್ಕೊಂಡಂತ ದೇವ್ರ ಮಕ್ಳಿಗೆ ನಾನಾ ತರದ ರೋಗಗಳು ಬಂದಿದೆ.
ಹಾರ್ಟ್ ಅಟ್ಯಾಕ್ ಬಂದಿದೆ, ಶುಗರ್ ಇದೆ, BP ಇದೆ, ಬ್ಲಡ್ ಕ್ಯಾನ್ಸರ್ ಇಂದ ಸತ್ತೋಗಿದ್ದಾರೆ, ಕೊರೋನಾದಲ್ಲೂ ಸತ್ತೋಗಿದ್ದಾರೆ, ಎಲ್ಲ ಬರುತ್ತೆ, ನಾನಾ ತರದ್ ಬರುತ್ತೆ. ಅದು ಬರ್ಲೇಬಾರ್ದು ಅಂದಾಗ ಅದೇ ನಮ್ಮ ವೀಕ್. ಬಂದ್ರೂ ಬರಬಹುದು, ಆದ್ರೂ ಆಗ್ಬಹುದು. ದೇವ್ರ ಚಿತ್ತ. ಅಯ್ಯೋ ದೇವ್ರ ಪ್ಲಾನ್ ಏನಿದೆ ಅಂತ ಯಾರಿಗ್ ಗೊತ್ತು? ರೈಟ್ ಅಲ್ವಾ? ಈಗ ನಿಮ್ಮನ್ನು ನಮ್ಮನ್ನು ದೇವ್ರ ಅಬ್ರಾಹ್ಮಣ ಮಕ್ಕಳು ಅಂತ ಕರೆಯಕ್ ಹೋಗ್ತಾ ಇದಾರೆ. ಅಬ್ರಾಹ್ಮಣ ಮಕ್ಕಳು ಅಂದಾಗ ಅಬ್ರಾಹ್ಮ ಮಕ್ಕಳನ್ನಕ್ಕೆ ಏನಾದ್ರೂ ಮ್ಯಾಚ್ ಆಗ್ಬೇಕು ತಾನೆ ನಮ್ಗೆ. ಈಗ ಮಗು ನೋಡಿದ್ರೆ ನಾವೇನಂತೀವಿ? ತಂದೆ ತರ ಇದಾರೆ, ಅಮ್ಮನ್ ತರ ಇದಾರೆ, ಅಪ್ಪನ್ ತರ ಇದೆ ಅಂತ ಮಗುನ ಮಾತಾಡ್ತೀವಿ. ಅಪ್ಪ ಅಮ್ಮ ಇಬ್ರು ಬೆಳ್ಳಗಿದ್ದ ಮಗು ತುಂಬಾ ಕಪ್ಪಗಿದ್ರೆ ಏನಂತೀವಿ? ನಿಮ್ ಮಕ್ಳೇ ಇಲ್ಲ ಅನ್ಬಿಡ್ತೀವಿ. ಕರೆಕ್ಟಾ? ಹಾಗೆ ನಾವೆಲ್ಲ ಅಬ್ರಾಹ್ಮಣ ಮಕ್ಳು ಅಂದಾಗ ಅಬ್ರಾಹ್ಮಣ್ ನಮ್ಗೆ ಮ್ಯಾಚ್ ಆಗುವಂತ ಒಂದು ವಿಷಯ ಇದೆ. ಏನಪ್ಪಾ ಅಂದ್ರೆ ಆತರ ನಂಬಿಕೆನ ಯಾರಲ್ಲಿ ನೋಡ್ಬೇಕು ದೇವ್ರು? ನಮ್ಮಲ್ಲಿ ಆಗ ನೋಡ್ಬೇಕಂದ್ರೆ ಅಬ್ರಾಹ್ಮ್ ನಡೆಸಿದ ಆ ದಾರಿಲಿ ಅದೇ ರೀತಿಯಲ್ಲಿ ಹೆಂಗ ನಡೆಸ್ತಾರ ನಮ್ಗೆ? ಹೆಂಗಪ್ಪ ನಡೆಸ್ತಾರೆ ಅಂದ್ರೆ, ಅಬ್ರಾಹ್ಮ್ ಬಂದಿರುವಂತ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ, ಕಷ್ಟಕರವಾದ ಸನ್ನಿವೇಶದಲ್ಲಿ ಅಬ್ರಾಹ್ಮ ನಂಬಿಕೆ ತೋರಿಸ್ದಂಗೆ ನಮಗೂ ಕೂಡ ಕಷ್ಟಕರ ಸನ್ನಿವೇಶ ದೇವ್ರು ತರ್ತಾರೆ. ಯಾಕೆ? ನಂಬಿಕೆ ತೋರಿಸ್ಲಿ ಅಂತ. ಹಾಗಂತ ದೇವ್ರು ಈ ರೀತಿ ಮಾಡಲ್ಲ. ನಾನು ಮೊದಲೇ ಪದವನ್ನ ಯೂಸ್ ಮಾಡಿದ್ದೀನಿ ನಿಮ್ಗೆ. ದೇವರು ನಮ್ಮ ನಂಬಿಕೆನ ಕುಗ್ಗಿಸುವಂತ ಯಾವುದೇ ಪರೀಕ್ಷೆನ ಕೊಡಲ್ಲ, ನಮ್ಮ ನಂಬಿಕೆ ಹೆಚ್ಚಿಸುವಂತ ಪರೀಕ್ಷೆ ಕೊಡ್ತಾರೆ. ಅಂದ್ರೆ ಹೆಂಗ್ ಬ್ರದರ್, ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ಇದು ಸಿಂಪಲ್. ನಮ್ಮಲ್ಲಿ ನಂಬಿಕೆ ಇಲ್ವೇ ಇಲ್ಲ ಅಂದ್ರೆ ಅನಾವಶ್ಯಕವಾಗಿ ದೇವ್ರ ಪರೀಕ್ಷೆ ಕೊಟ್ಟು ನಮ್ಮನ್ನ ಟೆಸ್ಟ್ ಮಾಡಕ್ಕೆ ಹೋಗಲ್ಲ, ವ್ಯರ್ಥವಾಗುತ್ತೆ. ಕೆಲವೊಂದು ಟೈಮಲ್ಲಿ ದೇವ್ರ ಏನ್ ಮಾಡ್ತಾರೆ, ನಮ್ಮ ಗುಣಗಳ ಎಲ್ರ ಮುಂದೆ ಪ್ರಖ್ಯಾತ ತರೋದಕ್ಕೆ. ನೋಡಿ ಎಂತ ಗುಣ ಬೆಳೆಸ್ಕೊಂಡಿದ್ದಾರೆ ಅಂದ್ಬಿಟ್ಟು, ಯೋಬನ ನೋಡ್ರಿ, ಸನ್ಮಾರ್ಗನು ನೀತಿವಂತನಾಗಿರುವಂತ ಯೋಬನ ನೋಡ್ರಿ ಅಂತ ಸೈತಾನಿಗೆ ಸವಾಲ್ ಕೊಟ್ಟಾಗೆ ನಮ್ಮ ಮುಂದೆ ದೇವ್ರು ಯಾರ ಹತ್ರ ಮಾತಾಡಲ್ಲ. ಬಟ್ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ತಪ್ಪನ್ನ ನಮಗೆ ಅರಿವಿಕೆ ಮಾಡ್ತಾರೆ. ನೋಡಿ, ಇದ್ರಲ್ಲಿ ಬಲಹೀನತೆ ಇಲ್ಲಿ ಇದೆಯಾ, ಇದನ್ನ ಚೇಂಜ್ ಮಾಡ್ಕೊಂಡು. ಆದ್ರೆ ನನ್ನ ಮಗ ತುಂಬಾ ಸ್ಟ್ರಾಂಗ್, ಬೇಕಾದ್ರೆ ಅವ್ನಿಗೆ ಏನ್ ಬೇಕಾದ್ರೆ ಟೆಸ್ಟ್ ಮಾಡಿ ಅಂತ ದೇವ್ರು ಮಾತಾಡಕ್ ಹೋಗಲ್ಲ, ಆ ರೀತಿ ವಿಷಯಗಳನ್ನ ಕೊಡಕ್ ಹೋಗಲ್ಲ. ಆದ್ರೆ ಯಾವಾಗ ನಮ್ಮಲ್ಲಿ ನಂಬಿಕೆ ಬೆಳೆದಿದೆಯೋ ನಿಜವಾಗ್ಲು, ಖಂಡಿತ ದೇವ್ರು ಇಷ್ಟಪಡ್ತಾರೆ. ಏನ್ ಇಷ್ಟಪಡ್ತಾರೆ ಅಂದ್ರೆ, ನನ್ನ ಮಗಳಲ್ಲಿ ಬೆಳೆದಿರುವಂತ ನಂಬಿಕೆನ ಇಡೀ ಲೋಕ ನೋಡ್ಬೇಕಪ್ಪ, ಎಲ್ರಿಗೂ ಅದ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಬೇಕು. ನಾನು ಆ ನಂಬಿಕೆ ಎಷ್ಟು ದೊಡ್ಡದಾಗಿದೆ ಅಂತ ಎಲ್ರಿಗೂ ತಿಳಿಸ್ಕೊಡ್ಬೇಕಂಬಿಟ್ಟು ಏನ್ ಮಾಡ್ತಾರೆ, ಟೆಸ್ಟ್ ನ ಇಡ್ತಾರೆ ದೇವರು. ಆ ಟೆಸ್ಟ್ ಮೂಲಕ ಅದನ್ನ ಹೊರಡೆ ತರ್ತಾರೆ. ನೋಡ್ರಿ, ಇಂಥ ಕಷ್ಟಕರವಾದ ಸನ್ನಿವೇಶದಲ್ಲಿ ನನ್ನ ಮಗಳು ಹೆಂಗಿದ್ರು. ಅದಕ್ಕೆ ಕೆಲವರ ಜೀವನದಲ್ಲಿ ಕೆಲವೊಂದು ಕಷ್ಟಗಳನ್ನ ನೋಡ್ತೀವಿ. ನಾವು ನೋಡಿ ಮನುಷ್ಯರ ಪ್ರಕಾರವಾಗಿ ಯೋಚನೆ ಮಾಡ್ಬಿಡ್ತೀವಿ, ಏನೋ ಮಾಡ್ಬಿಟ್ಟಿದಾರಪ್ಪ ದೇವ್ರ ವಿರುದ್ಧ ಪಾಪ, ಅದಕ್ಕೆ ದೇವ್ರು ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಬಿಟ್ಟಿದ್ದಾರೆ ಅಂದ್ಬಿಟ್ಟು. ಯಾರು ಗೊತ್ತು ಕ್ರಿಸ್ತನಲ್ಲಿ ಪ್ರಿಯ ಸಹೋದರರೇ, ಅವರ ನಂಬಿಕೆಯನ್ನ ಪರೀಕ್ಷೆ ಮಾಡೋದಕ್ಕೆ, ಅವರಲ್ಲಿ ಬೆಳೆದಿರುವಂತ ಮಹಾ ಉನ್ನತವಾದಂತಹ ನಂಬಿಕೆಯನ್ನ ಪರೀಕ್ಷೆ ಮಾಡಕ್ಕೆ ದೇವರ ಪರೀಕ್ಷೆ ಕೊಟ್ಟಿರ್ಬೋದು ಅವರಿಗೆ, ಆ ಶೋಧನೆ ಕೊಟ್ಟಿರ್ಬೋದು ಅವರಿಗೆ, ಆ ರೋಗಗಳನ್ನ ಕೊಟ್ಟಿರ್ಬೋದು. ಅದ್ರ ಮೂಲಕ ಅವರ ನಂಬಿಕೆನ ತೋರ್ಸೋದ್ ಮೂಲಕ ಬರುವಂತ ಯುಗಗಳಲ್ಲಿ ದೇವರಿಗೆ ಕ್ರಿಸ್ತನಿಗೆ ಮೊದಲಿಗತಿ ಆಗುವಂತ ಗುಣಗಳನ್ನ ಪಡ್ಕೊಬಹುದು ಅವರು. ಯಾರು ಗೊತ್ತು ದೇವರ ಉದ್ದೇಶ ಏನಿದೆ ಅಂದ್ಬಿಟ್ಟು ಅಲ್ವಾ? ನಾವ್ ಯಾವಾಗ್ಲೂ ಈ ರೀತಿ ಜಜ್ಮೆಂಟ್ ಮಾಡಕ್ಕೆ ಆಗಲ್ಲ. ತುಂಬಾ ಜನ ಇವತ್ತು ಹಂಗೆ ತಿಳ್ಕೊಳ್ಳೋದು. ತುಂಬಾ ಚೆನ್ನಾಗಿರೋಂಥ ವ್ಯಕ್ತಿ, ಬೈಬಲ್ ಸ್ಟೂಡೆಂಟ್ಸ್ ನಡುವೆ ಕೂಡ ಇದೇ ಒಂದು ಮನೋಭಾವನೆ ತುಂಬಾ ಜನರಿಗಿದೆ. ತುಂಬಾ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಐಶ್ವರ್ಯ, ಆರೋಗ್ಯ ಎಲ್ಲ ಇದ್ರೆ ದೇವ್ರು ತುಂಬಾ ಆಶೀರ್ವಾದ ಮಾಡಿದಾರೆ ಅಂದ್ಬಿಟ್ಟು, ಇನ್ನು ರೋಗದಲ್ಲಿ ಕಷ್ಟದಲ್ಲಿದ್ರೆ ದೇವರಿಂದ ಅವ್ರು ಏನೋ ತಪ್ಪು ಮಾಡ್ಬಿಟ್ಟಿದಾರೆ ಅಂದ್ಬಿಟ್ಟು ಈ ರೀತಿ ತಿಳ್ಕೊಳ್ತೀವಿ. ರಾಂಗ್ ಜಜ್ಮೆಂಟ್. ನಿಜ ಹೇಳ್ಬೇಕಾರೆ ಅದು ಸರಿನಾ ನಿಜ ತಪ್ಪ ಅಂತ ಗೊತ್ತಿಲ್ಲ ಅಲ್ವಾ? ಒಂದ್ ವೇಳೆ ದೇವ್ರು ನಿಜವಾಗ್ಲೂ ದೇವ್ರ ಮಕ್ಳಿಗೋಸ್ಕರ ಕೆಲವೊಂದು ಆಶೀರ್ವಾದ ಕೊಟ್ಟಿದ್ರು ಕೂಡ ಅದು ಅವರು ತುಂಬಾ ಆಶೀರ್ವಾದವಾಗಿದ್ದಾರೆ, ಇಲ್ಲವೇ ಅದು ದೇವರಿಂದ ಬರ್ಲಿಲ್ಲ ಅಂತಾನೂ ಹೇಳಕ್ಕಾಗಲ್ಲ, ಯಾವ ರೀತಿ ಅಂತಾನೆ ಹೇಳಕ್ಕಾಗಲ್ಲ. ಕೊಟ್ಟಿರ್ಬೋದು ದೇವ್ರು ಕೂಡ. ಕೆಲವರಿಗೆ ರೋಗಗಳು ಕಷ್ಟಗಳು ಬಂದಿರ್ಬೇಕಾದ್ರೆ ಅವ್ರು ಪಾಪ ಮಾಡಿದ್ರೆ, ಮಿಸ್ಟೇಕ್ ಮಾಡಿದ್ರೆ ಅಂತೂ ಹೇಳಕ್ಕಾಗಲ್ಲ. ಪರೀಕ್ಷೆ ಮಾಡ್ಬೋದು ದೇವ್ರವ್ರನ್ನ ಅಲ್ವಾ? ಖಂಡಿತ ಈ ರೀತಿಯಾದಂತ ಒಂದು ವಿಷಯ ದೇವ್ರ ಮಕ್ಕಳಲ್ಲಿ ಇದೆಯಾ, ಇರುತ್ತಾ? ಯೋಚನೆ ಮಾಡ್ರಿ ಸ್ವಲ್ಪ. ಅಬ್ರಾಹ್ಮಣ್ಗೆ ಅಂದ್ರೆ ಭೂಲೋಕದ ಒಂದು ಕರೆಗೆ ಅನುಗುಣವಾಗಿರುವಂತ ಅಬ್ರಾಹ್ಮಣಿಗೆ ದೇವ್ರು ಈ ರೀತಿಯಾದ ಟೆಸ್ಟ್ ಇಡ್ಬೇಕಾದ್ರೆ, ಬರುವಂತ ಯುಗದ ಅರಸರಿಗೆ, ರಾಜರುಗಳಿಗೆ, ಈ ಲೋಕನ ಆಳ್ವಿಕೆ ಮಾಡುವಂತ ದೇವ್ರ ಮಕ್ಕಳಿಗೆ ಅವರಲ್ಲಿರುವಂತ ನಂಬಿಕೆನ ಇಡೀ ಲೋಕಕ್ಕೆ ನಾನು ಯಾವಾಗ ತೋರಿಸ್ಬೇಕಪ್ಪ ಅಂದ್ಬಿಟ್ಟು ನಮ್ಮ ಜೀವನದಲ್ಲಿ ಯಾಕೆ ದೇವ್ರು ಇಂಥ ಪರೀಕ್ಷೆಗಳನ್ನ ಅನುಮತಿಸಲ್ಲ? ಯೋಚನೆ ಮಾಡ್ರಿ. ಅನುಮತಿಸ್ತಾರ ಅನುಮತಿಸಲ್ವಾ? ಈಗಲೂ ಕೂಡ ಕೆಲವರಿಗೆ ನಮ್ಗೆ ಹಂಗೆ ಅನ್ಸುತ್ತೆ, ಅಯ್ಯೋ ದೇವ್ರು ಅನುಮತಿಸ್ಬಿಡ್ತಾರ ಬ್ರದರ್, ಏನಾದ್ರು ಬಂದ್ಬಿಡುತ್ತಾ ನನ್ನ ಲೈಫಲ್ಲಿ, ರೋಗ ಏನಾದ್ರು ಆಗ್ಬಿಡುತ್ತಾ? ನೋಡ್ರಿ ಈಗಲೂ ಕೂಡ ನಂಬಿಕೆ ನೋಡಿ ಎಷ್ಟು ವೀಕ್ ಇದೆ. ಬರಲ್ಲ ಬಿಡ್ರಿ ನಮ್ಗೆ. ಈ ರೀತಿ ಎಲ್ಲ ಮೈಂಡ್ ಇದ್ರೆ ನಮ್ಗೆ ಯಾರಿಗೂ ಬರಲ್ಲ. ಇರ್ಬೇಕು, ಸ್ಟ್ರಾಂಗ್ ಆಗಿದ್ರ ಬರುತ್ತೆ ಅಲ್ವಾ? ಬಂದು ಆ ನಂಬಿಕೆನ ದೇವರು ಬರ್ದಿರ್ತಾರೆ. ಇವತ್ತು ಓಲ್ಡ್ ಟೆಸ್ಟ್ಮೆಂಟ್ ನ ನಾವು ಓದಿ ಓಟವನ್ನ ಓಡಿ ಮುಗಿಸಿದಾಗೆ ನ್ಯೂ ಟೆಸ್ಟ್ಮೆಂಟ್ ಒಂದು ಭಾಗ ಮಾತ್ರ ಬರೆಯಲ್ಪಟ್ಟಿರೋದು. 1,44,000 ಜನರ ಒಂದು ಪಾಠ, ಒಂದು ಲೆಸನ್ ಇನ್ನೂ ದೇವ್ರು ಕಂಪ್ಲೀಟ್ ಮಾಡಿಲ್ಲ. ಅದನ್ನ ಮುಗಿಸಿ ಯಾರು ಕೊಡ್ತಾರೆ? ಇಡೀ ಲೋಕಕ್ಕೆ ಅವ್ರನ್ನ ಎಕ್ಸಾಂಪಲ್ ಆಗಿ ಇಡ್ತಾರೆ. ಸುಮ್ನೆ ನಾ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ,
ಭೂಲೋಕದ ಸಮುದ್ರದ ಉಸುಬಿನಂತಿರುವಂತ ಈ ಭೂಲೋಕದ ಕರೆಯಲ್ಲಿರುವಂತ ಅವರಲ್ಲೇ ಇಂಥ ಗುಣಗಳು ಕಂಡು ನಾವು ಅದನ್ನ ದೇವರು ಬೈಬಲಲ್ಲಿ ಬರ್ದಿಟ್ಟಿರ್ಬೇಕಾದ್ರೆ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯಕ್ಕೆ ಹೋಗ್ತಿರುವಂತ ದೇವ್ರ ಮಕ್ಕಳ ಗುಣಗಳನ್ನ ದೇವ್ರು ಬರಿದೇ ಬಿಡ್ತಾರಾ? ಬರಿದೇನು ಬಿಡಲ್ಲ, ಅವನ ರೂಪಿಸ್ದೇನು ಬಿಡಲ್ಲ, ಅವನ ನಡೆಸ್ದೇನು ಬಿಡಲ್ಲ. ಓಕೆನಾ? ನೋಡ್ಬೇಕಾದ್ರೆ ಇದೆಲ್ಲ ಏನ್ ನೋಡ್ತೀವಿ ಅಂದ್ರೆ ಇಲ್ಲಿ ಆ ಸ್ಟ್ರೆಂತ್ ಅಂದ್ರೆ ನೋಡಿ, ಆ ವಾಕ್ಯವನ್ನು ಓದಿದ್ವಲ್ಲ ನಾವು, ಏನು ತನ್ನ ದೇಹವು ಆಗಲೇ ಮೃತಪ್ರಾಯವಾಗಿತ್ತಂದು ಆ ಬಲಹೀನತೆ 100 ವಯಸ್ಸಾಯ್ತಲ್ಲ, ನನ್ನ ದೇಹ ಹೋಯ್ತಲ್ಲ ಅನ್ನಂತ ವಿಷಯ ಕುಂದಲಿಲ್ಲ, ನಂಬಿಕೆ ಕುಂದಲಿಲ್ಲ ಅನ್ನಂತ ವಿಷಯ ಇದೆಯಲ್ಲ, ಅದೇನಂದ್ರೆ ಅದು ವೀಕ್ ಆಗ್ಲಿಲ್ಲ, ಅವರ ಸ್ಟ್ರೆಂತ್ ವೀಕ್ ಆಗ್ಲಿಲ್ಲ. ದೇವ್ರ ಮಕ್ಳು ನಾವು ಕೂಡ ಇಂಥ ಸನ್ನಿವೇಶಗಳು ಬಂದಾಗ ಇವತ್ತು ನೀವು ಹೇಳ್ಬೋದು ಕೆಲವರು, ಬ್ರದರ್ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ಬ್ರದರ್, ನಂಬಿಕೆನ ದೃಢವಾಗಿ ಇಟ್ಕೊಂಡಿದ್ದೀನಿ ಬ್ರದರ್. ಸಂತೋಷ ಕ್ರಿಸ್ತನ ಪ್ರೀತಿಯ ಸರಸೋರಿರೆ. ಒಂದ್ ವೇಳೆ ನಿಮ್ಗೆ ಆ ಪರೀಕ್ಷೆಲೆಲ್ಲ ಬಂದು ಆ ನಂಬಿಕೆನ ನೀವು ತೋರಿಸಿದಿರ್ಬೋದು, ಇಲ್ಲ ಆ ಪರೀಕ್ಷೆ ಇನ್ನು ಮುಂದೆ ಬರುವಂತ ರೀತಿಯಲ್ಲಿ ಇರ್ಬೋದು, ಯಾರು ಗೊತ್ತು ಏನ್ ಪರೀಕ್ಷೆ ಇದೆ ಅಂದ್ಬಿಟ್ಟು. ಆದ್ರೆ ದೇವರು ನಮಗೆ ವಾಗ್ದಾನ ಮಾಡಿದಂತ 2 ವಿಷಯಗಳನ್ನ ಯಾವಾಗಲೂ ಮುಂದೆ ಇಟ್ಕೊಬೇಕು. ಏನಪ್ಪಾ ಅಂದ್ರೆ, ನಾನು ನಿನಗೆ ಏನ್ ಮಾಡ್ತೀನಿ, ಪರಮಕಣನ್ನ ಕೊಡ್ತೀನಿ, ನಾನು ನಿನ್ನ ಕ್ರಿಸ್ತನ ಸಾರೂಪ್ಯ, ನಿನ್ನಲ್ಲಿರುವಂತ ನೂತನ ಸೃಷ್ಟಿ, ಈಸಾಕನ ಆಗಿರುವಂತ ನೂತನ ಸೃಷ್ಟಿ ಬೆಳೆದೇ ಬೆಳೀತೆ, ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಸ್ತೀನಿ. ಈ ಒಂದು ನಂಬಿಕೆ ಇಟ್ಟು, ದೇವ್ರ ಮೇಲೆ ನಂಬಿಕೆ ಇಟ್ಟು ನಾವು ಮುಂದುವರಿತಾ ಇರ್ಬೇಕು. ಕರೆಕ್ಟ್ ಅಲ್ವಾ? ಸಂಪೂರ್ಣವಾಗಿ ದೇವ್ರ ಮೇಲೆ ನಂಬಿಕೆನ ಬೆಳೆಸ್ಕೊಬೇಕು. ಅಷ್ಟೇ ಅದೇ ನಮ್ ಟೆಸ್ಟ್. ಆ ನಂಬಿಕೆನ ಕೆಡವಕ್ಕೆ ಈ ಟೆಸ್ಟ್ ಅಲ್ಲ, ಅಬ್ರಾಮ್ ಬಂದಿರೋ ಟೆಸ್ಟ್ ಇದೆ ಕೂಡ. ಆತನ ಸಂತತಿ ದೇವ್ರು ಕೇಳಿದ್ಮೇಲೆ ಅದೇ ಒಂದು ಸಂತತಿಗೆ ಸಂಬಂಧಪಟ್ಟಂತ ಟೆಸ್ಟೇ ಇತ್ತು. ನಮ್ಗೂ ಕೂಡ ಅದೇ ರೀತಿ ಅಂತ ಟೆಸ್ಟ್ ಇರುತ್ತೆ. ಅದನ್ನ ದೇವ್ರ ಮಕ್ಳು ಏನ್ ಮಾಡೋಣ, ಮನಸ್ಸಲ್ಲಿ ಇಟ್ಕೊಂಡು ಆ ಗುಣಗಳನ್ನ ಬೆಳೆಸೋದಕ್ಕೆ ಏನ್ ಮಾಡೋಣ, ನಾವು ಯಾವಾಗಲೂ ಪ್ರಯತ್ನ ಪಡೋಣ. ಸೊ ವಾಕ್ಯ ಓದೋಣ, ರೋಮಪುರದವರಿಗೆ 4ನೇ ಅಧ್ಯಾಯ 20ನೇ ವಾಕ್ಯ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಆಗಿರಲಿಲ್ಲ. ದೇವರು ಮಾಡಿದ ವಾಗ್ದಾನ ವಿಷಯದಲ್ಲಿ ಅವನ ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಿರಲಿಲ್ಲ. ಏನಪ್ಪಾ ಅದು ಚಂಚಲ ಚಿತ್ತ? ಮೀನಿಂಗ್ ಬರುತ್ತಾ ನೋಡಿ, ಇದು ಬೇರೆ ವರ್ಷನ್ ಇದೆ, ಅದು ಹೋದ್ರಿ ಸ್ಕ್ರೀನ್ ಹೋದ್ರಿ. ದೇವರ ವಾಗ್ದಾನವನ್ನು ನಂಬದೆ ಅವನು ವಿಚಲಿತನಾಗದೆ ನಂಬಿಕೆಯಲ್ಲಿ ಬಲಶಾಲಿಯಾಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸಿದನು. ವೆರಿ ಗುಡ್, ನೋಡ್ರಿ ತುಂಬಾ ಚೆನ್ನಾಗಿದೆ. ದೇವರ ವಾಗ್ದಾನವನ್ನು ನಂಬದೆ ಅವನು ವಿಚಲಿತನಾಗದೆ. ವಿಚಲಿತ ಅಂದ್ರೆ ಏನು ನೋಡಿ, ದೇವ್ರ ವಾಗ್ದಾನ ಇದೆ, ಒಂದ್ ಕಡೆ ವಾಗ್ದಾನ ಇದೆ ಕೊಡ್ತೀನಿ ಅನ್ಬಿಟ್ಟು, ಆದ್ರೆ ಬರ್ಲಿಲ್ಲ. ಬರುತ್ತೆ ಅಂತ ಹೇಳಿದಾರೆ, ಆದ್ರೂ ಬರ್ಲಿಲ್ಲ. ಇಲ್ಲಿ ದೇವರು ಬರ್ತೀನ ಅಂತ ಹೇಳಿದಾಗ ನಿಖರವಾಗಿ ಏನು ತಿಳಿಸಿಲ್ಲ. ನಿಖರ ಅಂದ್ರೆ ಏನು, ಈ ಟೈಮಲ್ಲಿ ಈ ಡೇಟ್ ಅಲ್ಲಿ ಸಾರಳ ಮೂಲಕವಾಗಿ ಬಿಗಿನಿಂಗ್ ಅಲ್ಲಿ ದೇವ್ರು ಮಾತಾಡ್ಬೇಕ್ರೆ ಹಿಂಗ್ ಮಾತಾಡ್ಬಿಟ್ರ ಅಂದ್ರೆ ಈ ತರ ಮಾತಾಡ್ಲಿಲ್ಲ. ಇನ್ ಹೋಗಪ್ಪ, ನಿನ್ಗೇನ್ ಮಾಡ್ತೀನಿ, ಸಂತಾನವನ್ನ ಕೊಡ್ತೀನಿ ಅಂತ ಹೇಳಿದ್ರು, ಇನ್ನ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ರು. ಯಾವಾಗ ಮಾಡ್ತೀನಿ, ಯಾರ ಮೂಲಕ ಮಾಡ್ತೀನಿ, ಎಷ್ಟು ದಿನಗಳ ನಂತರ ಮಾಡ್ತೀನಿ, ಯಾವ ಸ್ಥಳದಲ್ಲಿ ಇದೆಲ್ಲ ಏನೂ ಹೇಳಿಲ್ಲ ಅಬ್ರಾಮ್ಗೆ. ಅದೆಲ್ಲ ಬರ್ತಾ ಬರ್ತಾ ನಂಬಿಕೆ ಮಾತನ ಒಂದೇ ಒಂದು ವಾಕ್ಯ ತಾನೇ ಇರೋದಲ್ಲ, ಒಂದ್ ಸೆಂಟೆನ್ಸ್, ಎರಡು ವಾಕ್ಯ. ಆ ವಾಕ್ಯನ ನಂಬ್ಕೊಂಡು ತನ್ನ ಇಡೀ ಜೀವನವನ್ನ ಏನ್ ಮಾಡಿದ್ರೆ ಅಬ್ರಾಮ ಮುಡುಪಾಗಿಟ್ಟು ಹೋಗ್ತಾ ಇದಾರೆ. ಸರಿ, ನಾವ್ ಆಗ್ಲೇ ಒಂದು ಪ್ರಶ್ನೆ ಕೇಳಿದ್ವಿ ನಿಮ್ಗೆ. ಇದೇ ನಂಬಿಕೆಗೆ ಅನುಗುಣವಾಗಿ ಸಾರಾಳ್ ಕೂಡ ಬರ್ತಿದ್ರು, ಆದ್ರೆ ಆಗಾರ್ನ ಏನ್ ಮಾಡಿದ್ರು, ಕೊಟ್ರು. ನೋಡ್ರಿ, ಇಲ್ಲಿ ಒಂದು ವಿಷಯಗಳನ್ನ ದೇವ್ರ ಮಕ್ಕಳನ್ನ ಓದ್ಬೇಕಾಗಿದೆ. ಏನಪ್ಪಾ ನಾವು ಓದ್ಬೇಕಾಗಿದೆ ಅಂದ್ರೆ, ಓಕೆ, ಒಂದು ಪಾಠ ಮುಂದೆ ಬರ್ಬೋದು, ಅಲ್ಲಿ ನೋಡೋಣ. ಸರಿ, ಇಲ್ಲಿ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಒಂದು ನಂಬಿಕೆಯಲ್ಲಿ ಸಾರಾಳ್ ಕೂಡ ಇದ್ರು. ಬಟ್ ಸಾರಾಳ್ ಆ ನಂಬಿಕೆಯಲ್ಲಿ ಬೆಳೆಯೋದಿಕ್ಕೆ ಕಾರಣ ಯಾರಪ್ಪ? ನಂಬಿಕೆಗೆ ತಂದೆ ಅಬ್ರಾಮ್ ಅಂದ್ರೆ ಆ ಒಂದು ಸಾರಾಳ್ಗೂ ನಂಬಿಕೆ ಎಲ್ಲಿಂದ ಬಂದಿರ್ಬೇಕು, ಎಲ್ಲಿಂದ ಕಲ್ತಿರ್ಬೇಕು? ಅವರು ಅಬ್ರಾಮನ ಮೂಲಕನೇ ಕಲ್ತಿರ್ಬೇಕು, ಅಬ್ರಾಮನ ಗುಣಗಳಲ್ಲೇ ಕಲ್ತಿರ್ಬೇಕು. ಮೊದಲು ಅಬ್ರಾಮ ನಂಬಿಕೆ ತೋರಿಸಿದ್ರೆ ಮಾತ್ರ ಆ ಗುಣಕ್ಕೆ ಅನುಗುಣವಾಗಿ ಸಾರಾಳ್ ಬೆಳ್ತಿರ್ಬೇಕು. ಇಲ್ಲ ಸಾರಾಳ್ ಕೂಡ ಈಕ್ವಲ್ ಆಗಿ ಬಂದಿರೋ ಅಂತ ಹೇಳಕ್ಕಾಗಲ್ಲ. ಅಬ್ರಾಮನ್ ನೋಡಿ ಕಲಿತಾರೆ ಅಷ್ಟೇ. ಅಬ್ರಾಮನ ಜೀವನ ನೋಡಿ, ಇಂಥ ಸನ್ನಿವೇಶದಲ್ಲಿ ನನ್ನ ಒಂದು ಹಸ್ಬೆಂಡ್ ಏನ್ ಮಾಡಿದ್ರು, ಹೇಗಿದ್ರು, ಅವ್ರು ನೋಡಿ ಇಷ್ಟು ನಂಬಿಕೆನ ತೋರಿಸಿದ್ರು, ಕರೆಕ್ಟ್, ಇದು ದೇವರಿಗೆ ಮೆಚ್ಚುಗೆ ಆಗಿತ್ತು, ನಾನು ಕೂಡ ಹಂಗೆ ಇರ್ಬೇಕು. ಈ ವಿಷಯಗಳನ್ನ ಏನ್ ಮಾಡಿದ್ರು. ಆದ್ರೆ ಇಲ್ಲಿ ವಿಚಲಿತನಾಗದೆ ಅಂತ ಹೇಳಿದಾಗ, ವಿಚಲಿತ ಅನ್ನೋಂತ ಒಂದು ವಿಷಯವನ್ನು ತಗೊಂಡಾಗ ಏನಪ್ಪಾ ಅಂದ್ರೆ, ಒಂದ್ ವಿಷಯ ನಮ್ಗೆ ಮಾಡ್ತೀನಂತ ದೇವರಲ್ಲಿ, ಆ ಮಾಡ್ತೀನಂತ ಹೇಳಿದಂತ ವಿಷಯಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಷಯ ನಡೀದೇ ಇದ್ದಾಗ ಏನಾಗ್ತೀವಿ ಅಲ್ವಾ? ಜಸ್ಟ್ ಹಂಗೆ ಥಿಂಕ್ ಮಾಡ್ತೀವಿ. ದೇವ್ರ ಏನ್ಬಿಟ್ರು, ಇದು ಕೊಡ್ತೀನಪ್ಪ ಅಂತ ಹೇಳಿದ್ರು, ನಾವು ಕೊಡ್ತೀನಿ ಅಂದಾಗ ಏನ್ ಮಾಡ್ತೀವಿ, ಆಯ್ತಪ್ಪ ಅಂತ ವೆಯ್ಟ್ ಮಾಡ್ತೀವಿ. ಇವತ್ತು ಏನ್ ಮಾಡ್ತಾರೆ, ಯಾರೋ ಒಬ್ರು 10 ಗಂಟೆಗೆ ನಾನು ನಿಮ್ಮ ಮೆಜೆಸ್ಟಿಕ್ ಅಲ್ಲಿ ಇಲ್ಲ ನಿಮ್ಮ ಒಂದು ಪ್ಲೇಸ್ ಅಲ್ಲಿ ಬಂದು ಮೀಟ್ ಮಾಡ್ತೀನಿ ಅಂತ ಹೇಳ್ತಾರೆ ಅಂತ ಬೆಳಿಗ್ಗೆ. ತುಂಬಾ ಮುಖ್ಯವಾದಂತ ಒಂದು ವ್ಯಕ್ತಿ, ಇಲ್ಲ ಏನೋ ನಿಮ್ಗೆ ಏನೋ ತುಂಬಾ ಮುಖ್ಯವಾದಂತ ಒಂದು ವಿಷಯನ ಕೊಡ್ಬೇಕಂತ ಅಲ್ವಾ. 10 ಗಂಟೆವರೆಗೂ ಒಂದ್ ಫೋನ್ ಕಾಲು ಬರ್ಲಿಲ್ಲ, ಏನು ಬರ್ಲಿಲ್ಲ, ನಿಮ್ಗೆ ಹೆಂಗ್ ಅನ್ಸುತ್ತೆ?
ಏನಪ್ಪಾ ಇಲ್ಲಿ ಬರ್ತೀನಿ ಅಂದ್ರೆ ಬರ್ಬೇಕಂದ್ರೆ ನಂಗೆ ಈ ಟೈಮಲ್ಲಿ ಬರ್ತೀನಿ ಅಂದ್ರೆ ಮುಂಚಿತವಾಗಿ ಕಾಲ್ ಮಾಡ್ಬೇಕು, ಬರ್ತಿದ್ದೀನಿ ಅಂತಂದ್ರೆ ಹೇಳ್ಬೇಕು, ಬೆಳಿಗ್ಗೆ ಆದ್ರೆ ಇನ್ಫಾರ್ಮೇಶನ್ ಕೊಡ್ಬೇಕು, ನಾನು ಹೊರಟಿದ್ದೀನಿ ಅಂತ ಮಾಹಿತಿ ಕೊಡ್ಬೇಕು. ಏನು ಕೊಡ್ತಾ ಇಲ್ವಲ್ಲ. ಹೆಂಗನ್ಸುತ್ತೆ? ಫೋನ್ ಮಾಡೇ ಮಾಡ್ತೀವಾ? ಕನ್ಫರ್ಮ್ ಮಾಡೇ ಮಾಡ್ತೀವಾ? ನೋಡ್ರಿ, ಹೀಗೆ ಅಬ್ರಾಹ್ಮಣಿಗೆ ಹೇಳಿದಂತ ಮೊದಲನೇ ಮಾತಲ್ಲಿ ಆದಿಕಾಂಡ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಅಲ್ಲಿ ಮಾತಾಡುವಂತ ಒಂದು ವಿಷಯ ತಗೊಂಡಾಗ ಏನು ಪ್ರಾಪರ್ ಇನ್ಫಾರ್ಮೇಶನ್ ಇಲ್ಲ, ಶಾರ್ಟ್ ಇನ್ಫಾರ್ಮೇಶನ್ ಅಷ್ಟೇ ದೇವ್ರು ಕೊಟ್ಟಿರೋದು. ಆದ್ರೆ ಅದು ಹೇಗಾಗುತ್ತೆ, ಏನಾಗುತ್ತೆ, ನಡೆಯುತ್ತೋ ಇಲ್ವಾ, ಸಾಧ್ಯತೆ ಇದೆಯಾ, ಏನು ಬೇರೆ ಇನ್ಫಾರ್ಮೇಶನ್ ದೇವ್ರ ಏನು ಕೊಡ್ತಾ ಇಲ್ವಲ್ಲ, ಏನಾಗ್ಬಿಡುತ್ತೆ ಆ ರೀತಿಯಾಗ್ಲಿ ಏನಾಗ್ಲಿಲ್ಲ. ಅಬ್ರಾಮ್ ಯಾವಾಗ್ಲೂ ವಿಚಲಿತನಾಗ್ಲಿಲ್ಲ. ಸೊ ಸಿಂಪಲ್, ಹೇಳಿದ್ರೆ ಮುಗೀತು. ಮುಂದಿನ ವಿಷಯ ದೇವ್ರು ಏನ್ ಮಾಡ್ತಾರೆ ತಕ್ಕ ಸಮಯ ತಿಳಿಸ್ತಾರೆ ಅಂದ್ಬಿಟ್ಟು ಏನ್ ಮಾಡಿದ್ರು, ಮುಂದುವರಿತಾ ಇದೆ. ಇದೇ ನೋಡಿ ದೇವ್ರಿಗೆ ತುಂಬಾ ಮೆಚ್ಚುಗಾಯ್ತು ಕ್ರಿಸ್ತನ ಸರ್. ಈ ಅಬ್ರಾಮ್ ಬಗ್ಗೆ ನಾವು ಡೀಪಾಗಿ ಸ್ಟಡಿ ಮಾಡ್ಬೇಕಾದ್ರೆ ಏನಪ್ಪಾ ದೇವ್ರು ಇಷ್ಟು ತುಂಬಾ ಇಷ್ಟಪಟ್ಬಿಟ್ರು ಅಬ್ರಾಮನ್ ನೋಡಿದಾಗ, ಮಾತಿಲ್ಲ ಏನಿಲ್ಲ, ದೇವ್ರ ಹತ್ರ ಪ್ರಶ್ನೆ ಕೇಳಲ್ಲ, ಏನೂ ಇಲ್ಲ. ನೋಡ್ರಿ, ಎಲ್ಲಾದ್ರೂ ಏನೋ ಪ್ರಶ್ನೆ ಕೇಳ್ತಾರ ಅಂತ ಕೇಳಲ್ಲ, ಸೈಲೆಂಟ್ ಆಗಿ ಅವ್ರ ಪಾಡಿಗೆ ಹೋಗ್ತಾನೆ ಇರ್ತಾರೆ. ಹೆಂಗಂದ್ರೆ ಆ ಕುರಿ ಹೋದಾಗ ಹೋಗ್ತಾರೆ. ಅಷ್ಟು ಮೋಸವಾದ ಸನ್ನಿವೇಶಗಳಿಗೆ ಅದೇನಪ್ಪಾ ಅಂದ್ರೆ ನಂಬಿಕೆಯಲ್ಲಿ ಅವ್ರಿಗಿರುವಂತ ಸ್ಟ್ರೆಂತ್ ನಾವು ತೋರಿಸ್ಕೊಡ್ತು ಅಲ್ವಾ. ಕ್ರಿಸ್ತನ ಬಿದ್ದೆ ಸರ್ ನಾವು ಪದೇ ಪದೇ ನಂಬಿಕೆ ಮಾತಾಡ್ತೀವಲ್ಲ, ಇದು ದೇವ್ರ ಮಕ್ಕಳಿಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಇದೇ ಇರುವಂತ ಸೂತ್ರ, ಇದೇ ಫಾರ್ಮುಲಾ ಇರೋದು. ಈ ಫಾರ್ಮುಲಾ ಮಾತ್ರ ಇಲ್ದೇ ಇದ್ರೆ ಯಾರು ಎಲ್ಲಿ ಜಯಶಾಲಿ ಆಗೋದಿಲ್ಲ, ಯಾವುದೇ ಒಂದು ಸ್ಥಳದಲ್ಲಿ ಜಯಶಾಲಿ ಆಗಲ್ಲ. ಗೊತ್ತಾ ನಿಮ್ಗೆ? ರಿಲೇಟ್ ಇದೆ. ಇವಾಗ ಒಂದು ಸ್ಪೋರ್ಟ್ಸ್ ಅಲ್ಲಿ ತಗೊಂಡಾಗ ಆ ಸ್ಪೋರ್ಟ್ಸ್ ಅಲ್ಲಿ ಒಂದು ಬಲಶಾಲಿಯಾದಂತ ವ್ಯಕ್ತಿ ಇದ್ದಾನೆ ತಿಳ್ಕೊಳ್ಳಿ. ಆ ಬಲಶಾಲಿಯ ವ್ಯಕ್ತಿ ಒಬ್ಬ ಇದ್ದಾನೆ, ಮತ್ತೆ ವೀಕ್ ಆಗಿರೋಂತ ವ್ಯಕ್ತಿ ಇದ್ದಾನೆ. ಇಬ್ರು ಕೂಡ ಏನ್ ಮಾಡ್ತಾರೆ, ಗುದ್ದಾಡ್ತಾರೆ. ಈಗ ಬಾಕ್ಸಿಂಗ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಬಾಕ್ಸಿಂಗ್ ಮಾಡ್ಬೇಕಾದ್ರೆ ಈ ತುಂಬಾ ಸ್ಟ್ರಾಂಗ್ ಆಗಿರೋಂಥ ವ್ಯಕ್ತಿ ಆ ವೀಕ್ ಆಗಿರೋಂಥ ವ್ಯಕ್ತಿ ನೋಡ್ಬಿಟ್ಟು, ಅಯ್ಯಯ್ಯೋ ಇವನ ಹತ್ರ ನಾನು ಜಯಿಸಕ್ ಆಗಲ್ಲಪ್ಪ ಅಂತ ಮನಸ್ಸಲ್ಲಿ ಏನ ತಿಳ್ಕೊಂಡ್ಬಿಟ್ರೆ ಅವನ ಬಲ ಅವನಿಗೆ ಅನುಕೂಲವಾಗುತ್ತಾ? ಇಲ್ಲ ಬ್ರದರ್, ಆಗಲ್ಲ. ಅದೇ ಈ ವೀಕ್ ಆಗಿರೋಂಥ ವ್ಯಕ್ತಿ, ತುಂಬಾ ಅಷ್ಟು ಅವನಿಗಿಂತ ತುಂಬಾ ಕಡಿಮೆ ಬಲ ಹೊಂದಿರುವಂತ ವ್ಯಕ್ತಿ, ಅವನು ನೋಡ್ವಿ ನೀನೆಲ್ಲ ಏನ್ ದೊಡ್ಡ ವ್ಯಕ್ತಿ, ನೀನೆಲ್ಲ ಏನ್ ಮಹಾ ಅಂತ ಅವ್ನು ಹೇಳಿದ್ರೆ ಆ ಯುದ್ಧದಲ್ಲಿ ಅವ್ನು ಸೆಣಸಾಡದೆ ಬಿಡ್ತಾನ, ಯುದ್ಧ ಮಾಡದೆ ಬಿಟ್ಬಿಡ್ತಾನ, ಜಗಳ ಮಾಡದೆ ಬಿಟ್ಬಿಡ್ತಾನ, ಫೈಟ್ ಮಾಡದೆ ಬಿಟ್ಬಿಡ್ತಾನ? ಮಾಡ್ತಾನೆ. ಯಾಕಂದ್ರೆ ಅವ್ನ್ ಮೈಂಡ್ ಪವರ್. ಅರ್ಥ ಆಯ್ತಾ? ಇದು ಎಲ್ಲಾ ವಿಷಯಗಳು ಅನ್ವಯ ಆಗುತ್ತೆ. ಈ ವಿಷಯ ನಾನು ಮಾಡ್ತೀನಂತ ಮನಸ್ಸಲ್ಲಿ ಡಿಸೈಡ್ ಮಾಡ್ಬಿಟ್ರೆ ನಾನ್ ಮಾಡ್ತೀನಿ. ಆದ್ರೆ ಆ ಮಾಡೋದಕ್ಕೆ ಎಲ್ಲಾ ಅನುಕೂಲ ವಾತಾವರಣಗಳಿದ್ರು ಕೂಡ ನಾನು ಮಾಡಲ್ಲಪ್ಪ ಅಂದ್ರೆ ಅಯ್ಯೋ ಏನಾಗ್ಬಿಡುತ್ತೆ ಅಂದ್ರೆ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಕೆಲವೊಂದು ಟೈಮಲ್ಲಿ ನಿಮ್ಗೆ ಆಗಿರುತ್ತೆ, ಸಬ್ಜೆಕ್ಟ್ ಎಲ್ಲ ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡಿ ಮಾತಾಡೋಣಂತ ಹೋದಾಗ ಅಯ್ಯಯ್ಯೋ ನಾನು ಎಲ್ಲಾದ್ರೂ ತಪ್ಪು ಮಾಡ್ಬಿಡ್ತೀನೋ ಅಂತ ಸಂದೇಹ ಬಂದ್ಬಿಟ್ರೆ ನಾವು ಮಾತಾಡಲ್ಲ, ಎದುರ್ಕೊಂಡ್ಬಿಡ್ತೀವಿ, ಅಲ್ಲೇ ಮಿಸ್ಟೇಕ್ ಮಾಡ್ತೀವಿ. ಏನೂ ಇಲ್ದೆ ಹೋದಾಗ ನಾವು ಮಾತಾಡೋಣ ಬಿಡು ದೇವ್ರು ನಡೆಸ್ತಾರ ಅಂದ್ಬಿಟ್ಟು ಹೋದಾಗ ಮಾತಾಡ್ಬಿಡ್ತೀವಿ. ಏನಪ್ಪಾ ಅಂದ್ರೆ ನೋಡಿ, ನಂಬಿಕೆ ಅನ್ನೋದು ಪ್ರತಿ ವಿಷಯಗಳಲ್ಲೂ ಅನ್ವಯವಾಗುತ್ತೆ. ಆದ್ರೆ ಇಲ್ಲಿ ಏನಪ್ಪಾ ನಾವು ಗಮನಿಸ್ಬೇಕಾಗಿರೋದಂದ್ರೆ ಅಲ್ಪವಾದ ವಿಷಯಗಳಲ್ಲಿ ಇರುವಂತ ನಂಬಿಕೆಗೂ ದೊಡ್ಡ ಪ್ರಮಾಣದ ಒಂದು ವಿಷಯಗಳ ಮೇಲೆ ಇರುವಂತ ನಂಬಿಕೆಗೂ ಡಿಫ್ರೆಂಟ್ ಇರುತ್ತೆ. ರೈಟ್ ಅಲ್ವಾ? ಇಲ್ಲಿ ಅಬ್ರಾಹ್ಮಣಿ ಮಾಡಿದಂತ ವಿಷಯ ಒಂದು ದೊಡ್ಡ ಒಂದು ಟಾಸ್ಕ್, ಅದ್ರಲ್ಲಿ ನಂಬಬೇಕು ಅಲ್ವಾ. ಯಾರೋ ಬಂದ್ 100 ರೂಪಾಯಿ ಕೊಡ್ತಾರಂದ್ರೆ ನಂಬೋದು, ನಮ್ದೇ ಹೋಗ್ಬೋದು. ಯಾರೋ ಒಬ್ರು ಕೋಟಿ ರೂಪಾಯಿ ಕೊಡ್ತಾರಂದ್ರೆ ಡಿಫ್ರೆಂಟ್ ಇರುತ್ತೆ ತಾನೆ ಎರಡಕ್ಕೂ ಅಲ್ವಾ. ಈಗ ಇಲ್ಲಿರುವಂತ ನಂಬಿಕೆ ಏನಪ್ಪಾ ಅಂದ್ರೆ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾಗ ಅದನ್ನ ನಂಬಿ ಒಂದು ಪ್ರಯಾಣ ಮಾಡ್ಬೇಕಲ್ವಾ. ಅಬ್ರಾಹ್ಮ್ ಯೋಚನೆ ಮಾಡ್ರಿ, ಅದು ತುಂಬಾ ಡಿಫಿಕಲ್ಟ್ ಟಾಸ್ಕ್ ಆಗಿತ್ತು. ಆದ್ರೆ ಅಲ್ಲೂ ಕೂಡ ಅಬ್ರಾಹ್ಮ್ ಏನಾಗಿರ್ಲಿಲ್ಲ, ವೀಕ್ ಆಗಿರ್ಲಿಲ್ಲ. ಬದಲಾಗಿ ಏನಾಗಿದ್ರು, ಬಲಶಾಲಿಯಾಗಿ ದೇವರಿಗೆ ಮಹಿಮೆನ ಸಲ್ಲಿಸಿದ್ರು ಅಂತ ನೋಡ್ತೀವಿ. ಕಂಟಿನ್ಯೂ ಮಾಡಿ. 22 ಓದಿ. 22 ಓದ್ಲಾ? ಅದನ್ನ ಓದ್ಲಾ? ದೃಢ ನಂಬಿಕೆ ಉಳ್ಳವನಾದನು, ಆದದ್ದರಿಂದ ಬೈಬಲ್ ಇಂದ ಹೋಗ್ಬಿಡು ಬ್ರದರ್, ಬೈಬಲ್ ಇಂದಾನೆ ಓದ್ತಾ 22 ಬೈಬಲ್ ಇಂದ ಓದ್ರಿ. ಆದದ್ದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು. ಆದರೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತೆಂಬುದು ಅವನಿಗೂ. 22ನೇ ವಾಕ್ಯ ಮಾತ್ರ ಓದ್ರಿ. 22ನೇ ಆದದ್ದರಿಂದ ಅವನ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು. ಆದರೆ ಅದು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತೆಂಬುದು ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಬರೆದಿದೆ. ಓಕೆನಾ? ಸರ್ ನಾವ್ ಇಲ್ಲೇನ್ ನೋಡ್ತೀವಿ ಅಂದ್ರೆ ಆ ಒಂದು ಪಾಯಿಂಟ್ ಗಮನದ ಇಟ್ಟು ನೋಡ್ರಿ, ಕರೆಕ್ಟ್ ಆಗಿ ಇಲ್ಲಿ ಮಾತಾಡುವಂತ ಒಂದು ವಿಷಯ ಏನ್ ಹೇಳ್ತಾರೆ, ಆದ್ರೆ ಅಲ್ವಾ ಅವನ ನಂಬಿಕೆ ದೇವ್ರೇನ್ ಮಾಡ್ತಾರೆ ಅಲ್ಲಿ ನೀತಿ ಅಂದ್ರೆ ಏನಂತ ಕರೀತಾರೆ ನೋಡ್ಬೇಕಾದ್ರೆ ಈ ವಾಕ್ಯ ನೀವು ಇದ್ರಲ್ಲಿ ಓದ್ಬೋದು. ನೀವು
ಇಬ್ರಿಯರಿಗೆ 11ನೇ ಅಧ್ಯಾಯ 12ನೇ ವಾಕ್ಯ ಓದ್ರಿ. ಹನ್ನೆರಡು ಹನ್ನೊಂದಾ? 11 12 11. ಆದದ್ದರಿಂದ ಮೃತುಪ್ರಾಯನಾಗಿದ್ದ ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆಯೇ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೇ ಅಸಂಖ್ಯವಾಗಿ ಮಕ್ಕಳು ಹುಟ್ಟಿದರು. ಓಕೆ, ಕರೆಕ್ಟ್ ಅಲ್ವಾ? ಏನ್ ಹೇಳ್ತಿದ್ರೆ ದೇವರು ಅಲ್ಲಿ? ನಾವು ಆಕಾಶ ನಕ್ಷತ್ರಗಳು, ಈ ಆಕಾಶ ನಕ್ಷತ್ರಗಳ ಬಗ್ಗೆ ಎಲ್ಲಿ ಮಾತಾಡ್ತಾರೆ? ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಆದಿಕಾಂಡ 15ನೇ ಅಧ್ಯಾಯದಲ್ಲಿ ಮಾತಾಡ್ತಾರೆ. ರೈಟ್ ಅಲ್ವಾ? ಅಬ್ರಾಮ್ನ ಕರೀತಾರೆ. ಕರೆದ್ಬಿಟ್ಟು ಏನಂತಾರೆ? ಅಬ್ರಾಮ್ ಬಾ, ನೀನು ನಕ್ಷತ್ರಗಳನ್ನ ಎಣಿಸೋದಾಗಿದ್ರೆ ಏನ್ ಮಾಡೋ, ಎಣಿಸು ಅಂತ ಹೇಳ್ತಾರಾ? ಎಣಿಸಿದಾಗ ಅಬ್ರಾಮ್ ನಕ್ಷತ್ರ ಎಣಿಸಿದ್ರ ಎಣಿಸಿಲ್ವಾ? ಎಣಿಸಕ್ಕಾಯ್ತಾ ಎಣಿಸಲ್ವಾ? ಸರಿ, ಓಕೆ, ಆ ವಾಕ್ಯ ನೋಡ್ಬಿಡ್ರಿ. ಎಣ್ಸಕ್ ಆಗಲ್ಲ ಬ್ರದರ್. ಆದಿಕಾಂಡ 15ನೇ ಅಧ್ಯಾಯ, ಒಂದೇ ನಿಮಿಷ. ಎಣಸಂತ ದೇವ್ರು ಹೇಳಿದ್ರು, ಬಟ್ ಅವನಿಗೆ ಎಣಸಕ್ ಆಗಲಿಲ್ಲ ಬ್ರದರ್. 15:5. ಓದ್ರಿ, 15 ಓದ್ರಿ. ಆಕಾಶದ ಅವನನ್ನು ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಏನಂತಾರೆ ದೇವ್ರು? ಕರೀತಾರೆ. ಕರೆದ್ಬಿಟ್ಟು ಏನಂತಾರೆ? ನೋಡಪ್ಪ, ಆಕಾಶವನ್ನ ನೋಡು, ನಿನ್ನ ನಕ್ಷತ್ರ ಎಣಿಸದಂಗಾಗಿದ್ರೆ ಏನ್ ಮಾಡೋ, ಎಣಿಸು, ನಿನ್ನ ಸಂತಾನ ಏನಾಗುದು ಅಷ್ಟಾಗುವುದು ಅಂತ ಏನ್ ಮಾಡ್ತಾರೆ? ಹೇಳ್ತಾರೆ. ಹಾಗೇನ್ ಮಾಡಿಲ್ಲ, ಅಬ್ರಾಮ್ ಬರ್ತಾರೆ, ಬಂದ್ ಏನ್ ಮಾಡ್ತಾರೆ? ನೋಡ್ತಾರೆ. ನೋಡಿ ಎಣ್ಸಕ್ ಆಗುತ್ತಂದ್ರೆ ಏನ್ ನಮ್ಗೆಲ್ಲ ಗೊತ್ತು, ಎಣ್ಸಕ್ ಆಗುತ್ತ ಅಂದ್ರೆ ಖಂಡಿತ ಆಗಲ್ಲ. ಆಗುತ್ತಾ? ನಮ್ಗಿರುವಂತ ಇವತ್ತಿರುವಂತ ಒಂದು ಹೇಬಲ್ ಟೆಲಿಸ್ಕೋಪ್ ಇಟ್ಕೊಂಡೆ ನಾವು ಎಷ್ಟೋ ನಕ್ಷತ್ರ ನೋಡಿ ಇವತ್ತು ಮಿಲಿಯನ್, ಬಿಲಿಯನ್, ಟ್ರಿಲಿಯನ್ ಅಂತ ಮಾತಾಡ್ತೀವಿ. ಕರೆಕ್ಟ್ ಅಲ್ವಾ? ಆಗಿನ ಕಾಲದಲ್ಲಿ ಅವ್ರಿಗಿರೋಂತ ಲೆಕ್ಕಾಚಾರ ಎಷ್ಟಂತ ಯಾರು ಗೊತ್ತಿತ್ತು? ಅವ್ರ ಲಕ್ಷ ಗೊತ್ತಿರ್ಬೋದು, ಕೋಟಿ ಎಲ್ಲ ಎಲ್ಲಿ ಗೊತ್ತಿರ್ಬೋದು. ಅದ್ ಎಣ್ಸಂದ್ರೆ ಹೆಂಗ್ ಎಣ್ಸಕ್ಕಾಗುತ್ತೆ? ಈ ನಿಂತ್ಕೊಂಡಿರ್ತಾನೆ ಅಂದ್ರೆ ಎಣ್ಸಲ್ಲ ಅಂದ್ರೆ ಏನ್ ಅರ್ಥ ಆಗುಂತ ನಿಮ್ಗೆ ಗೊತ್ತು. ನಿನ್ ಕೈಲಿ ಎಣ್ಸಕ್ ಆಗುತ್ತಾ? ಆಗಲ್ಲ ತಾನೆ. ಹಂಗೆ ನಿನ್ ಸಂತತಿನ ಎಣ್ಸಕ್ ಆಗಲ್ಲಪ್ಪ ಅಂತ ಹೇಳ್ತಾರ ದೇವ್ರು. ಕರೆಕ್ಟ್ ಅಲ್ವಾ? ಇಷ್ಟೊಂದು ಸಂತತಿ, ಇಷ್ಟೊಂದು ನಕ್ಷತ್ರವಾಗಿ ನಿನ್ ಸಂತತಿ ಕೊಡ್ತೇನೆ ಅಂತ ಹೇಳ್ತಾರೆ. ಯಾಕೆ ಮಾತಾಡ್ತಾರೆ ದೇವರಲ್ಲಿ? ಈ ರೀತಿ ಮಾತಾಡಕ್ಕೆ ಕಾರಣ, ನೀನ್ ಯಾವತ್ತಾದ್ರೂ ಈ ರೀತಿ ಮಾತಾಡಿರ್ತೀರಾ? ಈ ರೀತಿ ಮಾತುಗಳು ಎಲ್ಲಿ ಬರುತ್ತೆ ಹೇಳಿ? ಈ ರೀತಿ ಮಾತು ಯಾವಾಗ ಬರುತ್ತೆ ಗೊತ್ತಾ ಕ್ರಿಸ್ತನ ಪ್ರೀತಿಯ? ಯಾರಾದ್ರೂ ತುಂಬಾ ನಿರಾಶೆ ಆಗಿದ್ಬಿಟ್ರೆ, ತುಂಬಾ ಬೇಜಾರಾಗ್ಬಿಟ್ರೆ ಅವ್ರನ್ನ ಕರೆದು ನಾವು ಸಾಂತ್ವನ ಹೇಳಕ್ಕೆ ಇಂಥ ಮಾತು ಹೇಳ್ತೀವಿ. ಯಾಕಪ್ಪ ಚಿಂತೆ ಮಾಡ್ತಾ ಇದೀಯ? ಬಾ ನೋಡು, ಇಷ್ಟೆಲ್ಲ ಇದೆಯಲ್ಲ, ಹಿಂಗೆಲ್ಲ ಇದೆಯಲ್ಲ, ಇದಾಗಲ್ವಾ? ಇದು ನಡೀತೆ, ಬಾ ನಡೀತೆ. ಈ ರೀತಿಯಾಗಿ ಮಾತುಗಳು ಮಾತಾಡ್ತೀವಿ. ಎಲ್ಲ ಒಳ್ಳೇದಕ್ಕೆ ಆಗುತ್ತೆ. ನೋಡು ಇಷ್ಟೊಂದು ವಿಷಯಗಳಿದೆ, ನೋಡು, ಗಮನಿಸ್ ನೋಡು. ಈ ರೀತಿ ಮಾತೆಲ್ಲ ಯಾವಾಗ ಬರುತ್ತಂದ್ರೆ, ಯಾರೊಬ್ಬ ವ್ಯಕ್ತಿ ತುಂಬಾ ನಿರಾಶೆಯಾಗಿ ಜೀವನದ ಜಿಗುಪ್ಸೆಯಿಂದ ಬೇರೆ ಒಂದು ದುಃಖದಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಸಾಂತ್ವನ ಹೇಳಕ್ಕೆ ಮಾತಾಡುವಂತ ಮಾತುಗಳಿತ್ತು. ಕರೆಕ್ಟ್ ಅಲ್ವಾ? ಈಗ ಅಬ್ರಾಮ್ನು ಕೂಡ ದೇವ್ರ ಏನ್ ಮಾಡ್ತಾರೆ? ಹಿಂಗೆ ಕರೀತಾರ, ಬಾರಪ್ಪ ಈಚೆ ಬಾ, ಯಾಕೆ ಒಳಗಡೆ ಕುತ್ಕೊಂಡಿದ್ಯಾ, ಬೇಜಾರಾಗಿ ಕುತ್ಕೊಂಡಿದ್ಯಾ, ಈಚೆ ಬಂದ್ ನೋಡು, ಆಕಾಶ ನಕ್ಷತ್ರ ಎಣಿಸ್ ನೋಡು ಅಂತ ಕರೀತಾರಂದ್ರೆ ಏನ್ ನಡೆದಿರ್ಬೋದು ಘಟನೆ ಹಿಂದೆ? ಏನ್ ಘಟನೆ ನಡೆದಿರ್ಬೋದು? ಈ ಒಂದು ಅಧ್ಯಾಯಕ್ಕೆ ಹಿಂದೆ ಏನ್ ಘಟನೆ ನಡೀತು? ಅದು ಅಬ್ರಾಮನಿಗೆ ಬೇಜಾರು ಇರುತ್ತಲ್ಲ ಬ್ರದರ್ ಮನಸ್ಸಲ್ಲಿ. ಎಸ್, ಅದರ ಹಿಂದೆ ಏನ್ ಘಟನೆ ನಡೀತು? 14ನೇ ಅಧ್ಯಾಯದಲ್ಲಿ ನಡೀತು, ಗೊತ್ತಿದ್ಯಾ? ಅಬ್ರಹಾಮನು ಲೋಟನನ್ನ ಲೋತನ್ನ ಬಿಡಿಸ್ಕೊಂಡ್ ಬರಕ್ ಹೋಗ್ತಾರೆ. ಲೋತನ್ನ ಬಿಡಿಸ್ಕೊಂಡ್ ಬರಕ್ ಹೋದಾಗ ಸನ್ನಿವೇಶ ಹೆಂಗಿತ್ತು ಅಂದ್ರೆ ಕ್ರಿಸ್ತನ ಪ್ರೀತಿಯ ಸರಿದ್ರೆ, ಲೋತು ತನ್ನನ್ನ ಬಿಟ್ಟು ಹೊಟ್ಟೋಗ್ಬಿಟ್ಟ. ಕರೆಕ್ಟಾ? ಹೊಟ್ಟೋದ್ಮೇಲೆ ಇವಾಗ ಅಬ್ರಾಮ್ ಏನ್ ಮಾಡ್ತಿದ್ರೆ, ಅವ್ರ ಪಾಡಿಗೆ ಅವ್ರು ಇದಾರೆ. ಆದ್ರೆ ಲೋತನಿಗೆ ಒಂದು ಕಷ್ಟ ಸನ್ನಿವೇಶ ಆಗ್ತಿದೆ, ಕಷ್ಟದ ಒಂದು ಸನ್ನಿವೇಶ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ಏನ್ ಮಾಡ್ತಾರೆ? ತನ್ನ ಮನೇಲಿರುವಂತ ಜನರನ್ನ 300 ಜನ ಕರ್ಕೊಂಡು ಏನ್ ಮಾಡ್ತಾರೆ? ಯುದ್ಧಕ್ಕೆ ಹೋಗ್ತಾರೆ. ಯುದ್ಧಕ್ಕೆ ಹೋಗಿ ಎಲ್ಲವನ್ನ ಜಯಿಸ್ತಾರೆ. ಈಗ ಜಯಿಸಿದಾಗ ಅಬ್ರಾಮನ ಮೈಂಡಲ್ಲಿ ಏನಾಗಿರುತ್ತೆ? ಲೋತನಿಗೆ ಇಷ್ಟೆಲ್ಲ ಮಾಡಿದಾಗ ಲೋತನ ಮೈಂಡ್ ಏನಾಗಿರ್ಬೋದು? ಅಯ್ಯಯ್ಯೋ ಅಬ್ರಾಮ್, ನಿನ್ನ ಬಿಟ್ಟು ಬಂದಿದ್ದು ತುಂಬಾ ತಪ್ಪು ಮಾಡ್ಬಿಟ್ಟೆ, ನಾನು ನಿಮ್ ಜೊತೆನೆ ಇದ್ಬಿಡ್ತೀನಿ, ನಿಮ್ ಜೊತೆಗೆ ಬಂದ್ಬಿಡ್ತೀನಿ ಅನ್ನುವಂತ ಭಾವನೆ ಬಂದಿರಕ್ಕೆ ಸಾಧ್ಯತೆ ಇದ್ದಿರಲ್ವಾ? ಯೋಚನೆ ಮಾಡ್ರಿ. ಇತ್ತಲ್ವಾ? ಅಬ್ರಾಮ್ ಕೂಡ ಏನ್ ಮಾಡಿರ್ಬೋದು? ಇಷ್ಟೆಲ್ಲ ಮಾಡಿದ್ಮೇಲೆ ಎಲ್ಲಪ್ಪ ಯಾಕಪ್ಪ ಕಷ್ಟ ಪಡ್ತೀಯ, ಬಾ ನನ್ ಜೊತೆಗೆ ಬಂದಿದ್ಬಿಡು ಅನ್ನೋ ಒಂದು ಪ್ರೀತಿಯಲ್ಲಿ. ಯಾಕಂದ್ರೆ ಇನ್ನು ಕೂಡ ಅವ್ರ ಸಂತಾನ ಇಲ್ಲ ನೋಡ್ರಿ. ಈಗ ಲೋತನ ಬಿಟ್ಟು ಹೊಟ್ಟೋಗಿದ್ದಾರೆ, ಮತ್ತೆ ಬರ್ಬೋದೇನೋ ಲೋತ ನನ್ ಜೊತೆಗೆ ಅನ್ನೋ ಭಾವನೆಯಲ್ಲಿ ಏನ್ ಮಾಡ್ಬೋದು? ಆ ಮೈಂಡಲ್ಲಿ ಹೋಗಿ ಬಿಡಿಸಿ ಅವ್ರನ್ನ ಅಲ್ಲಿ ಇದ್ ಮಾಡಿರ್ಬೋದು. ಆದ್ರೆ ಲೋತನ ಏನ್ ಮಾಡಿಲ್ಲ, ಬಂದಿಲ್ಲ. ಇವಾಗ ಇದನ್ನ ಅಬ್ರಾಮ್ ಏನ್ ಮಾಡಿಲ್ಲ, ಎಕ್ಸ್ಪೆಕ್ಟ್ ಮಾಡಿಲ್ಲ. ಕ್ರಿಸ್ತನ ಪ್ರೀತಿಯ ಸರಿ, ಅಬ್ರಾಮ್ ಯಾವತ್ತು ಯಾಕೆ ಬರ್ಲಿಲ್ಲ, ನನ್ ಜೊತೆ ಬಂದ್ಬಿಡಂತ ಹೇಳಿಲ್ಲ. ಬಟ್ ಏನಪ್ಪಾ ಅಂದ್ರೆ
ಅಲ್ಲಿ ಅಬ್ರಾಮ್ ಮನಸ್ಸಲ್ಲಿ ಈ ವಿಷಯ ಇದ್ದೇ ಇತ್ತು, ಇಲ್ಲಾಂದ್ರೆ ಅವ್ರಿಗೆ ಸಹಾಯ ಮಾಡಕ್ ಅಷ್ಟು ಪ್ರೀತಿನ ತೋರಿಸ್ತಾ ಇರ್ಲಿಲ್ಲ. ಕರೆಕ್ಟ್, ಅವ್ರ ಮೇಲೆ ಪ್ರೀತಿ ಇದೆ ಅಂದ್ಬಿಟ್ಟು ನೀನು ಒಂದು ದೇಶನ ಹುಡ್ಕೊಂಡು ಹೋದೆ, ಆ ದೇಶದಲ್ಲಿ ಇಷ್ಟೊಂದು ಕಷ್ಟನ ಅನುಭವಿಸ್ತಾ ಇದೀಯಾ, ಯಾವ್ದು ಕೂಡ ನಿಂಗೆ ಸೇಫ್ ಅಲ್ಲ, ನನ್ ಜೊತೆಗೆ ಇರೋ, ಇಷ್ಟ ಜನ ಇದೀವಿ, ನಾನು 300 ಸೇವಕರ ಕರ್ಕೊಂಡ್ಬಂದು ನಿನ್ನ ಬಿಡಿಸ್ಕೊಂಡು ಹೋಗಿದ್ದೀನಿ ಅಂದ್ರೆ ನನ್ನ ಬಲ ಕೂಡ ನೀನ್ ನೋಡಿದ್ಯಾ, ನನ್ನ ಜೊತೆ ದೇವರಿದ್ದಾರೆ, ವಾಗ್ದಾನ ಮಾಡಿದ್ದಾರೆ, ಬಂದ್ಬಿಡು ಅನ್ನೋ ರೀತಿಲ ಸನ್ನಿವೇಶ ಇತ್ತು. ಆದ್ರೆ ಆ ಸನ್ನಿವೇಶದಲ್ಲಿ ಲೋತನು ಬರ್ಲಿಲ್ಲ ಅಂದ್ಮೇಲೆ ಅಲ್ಲಿ ಅಬ್ರಾಮ್ ಏನ್ ಮಾಡ್ತಾರೆ, ಎಲ್ಲವನ್ನ ಬಿಟ್ಕೊಟ್ ಬರ್ತಾರೆ. ನೋಡಿ, ಆ ಸೋದಮನ ಅರಸ ಕೇಳ್ಬೇಕಾದ್ರೆ ನನ್ನ ಚಪ್ಪಲಿಲ್ವನ ಅಂತ ಏನಾಗ್ಲಿ, ಒಂದು ಕೆರದ ಬಾರು ಕೂಡ ನನಗೆ ಬೇಡ ಅಂತ ಬಿಟ್ಬಿಡ್ತಾರೆ. ಅಲ್ಲಿ ಮಲ್ಕಿಸೋದನಿಗೆ ದಶಮ ಭಾಗ ಕೊಟ್ಟು ಬಂದ್ಬಿಡ್ತಾರೆ. ಎಲ್ಲ ವಿಷಯವನ್ನ ಮಾಡಿ ಬರ್ತಾರೆ. ಮನೆಗ್ ಬಂದ್ಮೇಲೆ ಏನಾಗಿರುತ್ತೆ ಅವ್ರಿಗೆ, ಏನಪ್ಪಾ ಕೊನೆಗೂ ನಾನು ಒಂಟಿ ಆಗ್ಬಿಟ್ನಲ್ಲ, ಯಾರು ಇಲ್ವಲ್ಲ, ಈಗ ನನ್ ಸಂತತಿ ಇನ್ನೂ ಬರ್ಲಿಲ್ವಲ್ಲ ಅಂತ ತುಂಬಾ ಒಂದು ಬೇಜಾರಾಗಿರುತ್ತೆ ಅಬ್ರಾಮ್. ಆ ಸನ್ನಿವೇಶ ಪಿಕ್ಚರ್ ಮಾಡ್ರಿ, ಊಹೆ ಮಾಡ್ಕೊಳ್ರಿ, ನಿಮ್ಗೆ ಗೊತ್ತಾಗುತ್ತೆ ಅವಾಗ. ಆ ಕಷ್ಟಕರವಾದ ಸನ್ನಿವೇಶ ಮತ್ತೆ ಬಂದ್ಬಿಟ್ಟಿರುತ್ತೆ ಅವ್ರಿಗೆ. ಒಬ್ಬಂಟಿಗನಾಗಿ ನನ್ ಸಂತತಿ ಇನ್ನೂ ಬರ್ಲಿಲ್ಲ, ದೇವ್ರು ಹೇಳಿದ ಸಂತತಿ ಯಾವಾಗಪ್ಪ ಬರುತ್ತೆ ಅಂದ್ಬಿಟ್ಟು ಒಂಥರ ಕಷ್ಟದಲ್ಲಿ ಇರ್ಬೇಕಾದ್ರೆ ದೇವ್ರು ಏನ್ ಮಾಡ್ತಾರೆ, ಅಬ್ರಾಮ್ನ ಕರೆದು ಅವ್ರಿಗೆ ಆ ವಿಷಯವನ್ನ ದೃಢ ಮಾಡ್ತಾರೆ. 15ನೇ ಅಧ್ಯಾಯದಲ್ಲಿ ತುಂಬಾ ಘಟನೆಗಳು ನಡೀತಲ್ವಾ, ಬಲಿ ಕೊಡ್ತಾರೆ. ಆಮೇಲೆ ದೇವ್ರ ಏನ್ ಮಾಡ್ತಾರೆ, ಅಮೋರಿಯರ ಪಾಪ ಇನ್ನೂ ಫುಲ್ಫಿಲ್ಮೆಂಟ್ ಆಗ್ಲಿಲ್ಲ ಅಂತ ಹಲವಾರು ವಿಷಯಗಳನ್ನ ಏನ್ ಮಾಡ್ತಾರೆ, ಅಬ್ರಾಮ್ನ ಹತ್ರ ಮಾತಾಡ್ತಾರೆ. ಆ ದೃಢವಾದಂತ ವಿಷಯವನ್ನ ಮಾತಾಡ್ತಾರೆ. ಕರೆಕ್ಟಾ? ಇದೇನಪ್ಪಾ ಅಂದ್ರೆ ಈ ಒಂದು ಟಾಪಿಕ್ ಅಲ್ಲಿ ಬಂದಿರೋಂಥ ವಿಷಯ, ದೇವರಲ್ಲಿ ಮಾತಾಡ್ಬೇಕಂದ್ ನೋಡು, ನೀನು ಆಕಾಶವನ್ನ ಎನ್ಸು, ನೀನ್ ಎನ್ಸಕ್ಕಾದ್ರೆ ಎನ್ಸು ಅಂತ ಹೇಳಿದಾಗ ಅಬ್ರಾಮ್ ಏನ್ ಮಾಡ್ತಾರಂದ್ರೆ ಎನ್ಸಲ್ಲ. ಯಾಕಂದ್ರೆ ಎನ್ಸಕ್ಕಾಗಲ್ಲ, ಅಂದ್ರೆ ಎನ್ಸಕ್ಕಾಗಲ್ಲ ಅಂತ ಗೊತ್ತವ್ರಿಗೆ. ಅಬ್ರಾಮ್ ಮನ್ಸಲ್ಲಿ ಏನ್ ತಿಳ್ಕೊಳ್ತಾರಂದ್ರೆ, ಓಹೋ, ನನ್ನ ಸಂತತಿನ ದೇವ್ರು ಆಕಾಶ ನಕ್ಷತ್ರ ಮಾಡ್ತಾರ, ಅಷ್ಟು ದೊಡ್ಡ ಬ್ಲೆಸ್ಸಿಂಗ್ ಆಗ್ಬಿಟ್ಟು ದೇವ್ರನ್ನ ಸಂಪೂರ್ಣವಾಗಿ ನಂಬ್ತಾರೆ. ದೇವ್ರನ್ನ ಸಂಪೂರ್ಣವಾಗಿ ನಂಬೋದು ಏನಾಗುತ್ತಂದ್ರೆ, ದೇವ್ರು ಅದನ್ನ ಇವ್ರಿಗೆ ನೀತಿಯಾಗಿ ಎನಿಸ್ತಾರೆ. ಅಂದ್ರೆ ಯಾವ ರೀತಿ ನಿಮ್ಗೆ ಹೇಳೋದು ಅರ್ಥ ಮಾಡೋ ರೀತಿ ಅಂದ್ರೆ, ಆ ನಂಬಿಕೆ ಒಂದ್ರಿಂದಲೇ ದೇವ್ರ ಏನ್ ಮಾಡ್ತಾರೆ, ಅಬ್ರಾಮನ್ನ ತುಂಬಾ ಹೆಚ್ಚಾಗಿ ಅವ್ರ ಮೇಲೆ ಪ್ರೀತಿ ಮಾಡಕ್ ಶುರು ಮಾಡ್ತಾರೆ. ನಾನು ಹೇಳಿದ ಒಂದ್ ಮಾತಿಗೆ ಎಲ್ಲವನ್ನ ಬಿಟ್ಟು ಮತ್ತೆ ನನ್ನ ಅಬ್ರಾಮನ್ನ ನಂಬುದ್ರು ನೋಡು. ಪ್ರತಿ ಸರಿ ನಂಬಿಕೆ ಕುಗ್ಗಿ ಹೋದಾಗಲೆಲ್ಲ ಅದನ್ನ ಬಲಪಡಿಸೋದು ಯಾರು? ಅಬ್ರಾಮ್ ನಂಬಿಕೆನ ದೇವರು. ಕರೆಕ್ಟಾ? ಆ ತಕ್ಕ ಸನ್ನಿವೇಶದಲ್ಲಿ ಬಲಪಡಿಸ್ತಾರೆ ನೋಡ್ರಿ. ಇದು ತಕ್ಕ ಸನ್ನಿವೇಶ. ದೇವ್ರು ಇಲ್ಲಿ ಬರ್ದೇ ಇದ್ರೆ ಅಬ್ರಾಮ್ ಇನ್ನೂ ಡಿಪ್ರೆಷನ್ ಆಗ್ತಿದ್ರು, ಇಲ್ಲ ಬೇರೆ ರೀತಿಲಿ ಆಗ್ತಿದ್ರು. ಆದ್ರೆ ನಂಬಿಕೆ ಕಳ್ಕೊಳ್ಳಿಲ್ಲ ಅಬ್ರಾಮ್, ಅದ್ರ ನಂಬಿಕೆನ ಇನ್ನೂ ದೃಢ ಮಾಡಿದ್ರು ದೇವ್ರು. ಒಂದ್ ಕಡೆ ನಂಬಿಕೆನ ಹಿಡ್ಕೊಂಡು ಅಬ್ರಾಮ್ ಓಡಾಡ್ತಾ ಇದಾರೆ, ಇನ್ನೊಂದ್ ಕಡೆ ಆ ನಂಬಿಕೆ ಬಿಡದೆ ರೀತಿಯಲ್ಲಿ ಕಾಪಾಡ್ಕೊಳಕ್ಕೆ ದೇವ್ರಿದ್ರೆ. ಇಬ್ರು ಕೂಡ ಒಟ್ಟೊಟ್ಟಿಗೆ ಏನ್ ಮಾಡ್ತಾರೆ, ನಂಬಿಕೆ ಅಂತ ವಿಷಯಗಳನ್ನ ಹೇಗೆ ಅದನ್ನ ತಗೊಂಡ್ ಹೋಗ್ತಿರೋ ಅನ್ನೋ ವಿಷಯಗಳನ್ನ ಇಲ್ಲಿ ನೋಡ್ಬೋದು. ಇದೇನಪ್ಪಾ ಅಂದ್ರೆ, ಆ ವಿಷಯವನ್ನ ದೇವ್ರ ಏನ್ ಮಾಡ್ತಾರೆ, ಆತನಿಗೆ ನೀತಿಯಾಗಿ ಎನಿಸಲ್ಪಟ್ರು. ಅದೇ ವಾಕ್ಯ ಏನಪ್ಪಾ ಇದೆ ಅಂದ್ರೆ, ನೀತಿಯಿಂದ ಎನಿಸಲ್ಪಟ್ಟಿದ್ದಂದು ಅವನಿಗೋಸ್ಕರ ಮಾತ್ರ ಒಳ್ಳೆದ, ನಮಗೋಸ್ಕರವೂ ಬರೆದಿರುವುದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನಪ್ಪ ಅರ್ಥ? ಏನರ್ಥ ಬರುತ್ತೆ ಇಲ್ಲಿ? ನಾವು ಕೂಡ ಕ್ರಿಸ್ತನ ಪ್ರೀತಿಯ ಸರಸರಿದೆ, ದೇವರ ವಾಗ್ದಾನ, ದೇವರಿಡುವಂತ ವಾಗ್ದಾನನ್ನ ಕಷ್ಟಕರವಾದ ಸನ್ನಿವೇಶ ನಂಬಿದ್ರೆ ಅಷ್ಟೇ ಸಾಕು. ದೇವ್ರ ಅಲ್ವಾ? ದೇವ್ರು ನಮ್ಮ ಮೇಲೆ ಇರುವಂತ ಪ್ರೀತಿ ಮಮತೆನ ತುಂಬಾ ಹೆಚ್ಚಾಗಿ ತೋರಿಸ್ತಾರೆ. ಆತನ ಹೇಳಿದಂತ ಮಾತಿನ ನಂಬಿದ್ರೆ ಸಾಕು, ಮಿಕ್ಕಿದ ಕೆಲಸವನ್ನ ದೇವ್ರು ಮಾಡ್ಕೊಳ್ತಾರೆ. ಅದೇ ನಂಬಿಕೆನ ನಮ್ಮಲ್ಲಿ ಕೂಡ ಎದುರು ನೋಡ್ತಾ ಇದ್ದಾರೆ. ಯಾಕಂದ್ರೆ ಅಬ್ರಾಮನಿಗೋಸ್ಕರ ಇದು ಬರೆಯಲ್ಪಡ್ಲಿಲ್ಲ, ಇದು ಯಾರಿಗೋಸ್ಕರ ಬರೆಯಲ್ಪಡ್ತು? ನಮಗೋಸ್ಕರ. ನಿಜ ಹೇಳ್ಬೇಕಾದ್ರೆ ಆದಿಕಾಂಡ 15ನೇ ಅಧ್ಯಾಯ ಅಬ್ರಾಮ್ ಯಾವಾಗ್ಲೂ ಓದಿದಾರ? ಅಬ್ರಾಮ್ಗೆ ಏನಾದ್ರು ಗೊತ್ತಾ? ಆದಿಕಾಂಡ 15ನೇ ಅಧ್ಯಾಯ ಅಂತ ಒಂದಿದಂತ ಆದಿಕಾಂಡ ಅಂತ ಪುಸ್ತಕ ನನ್ನ ಬಗ್ಗೆ ಇದಂತ ಏನಾದ್ರು ಗೊತ್ತಾ ಅಬ್ರಾಮ್ಗೆ? ಇಲ್ಲ. ಯಾರಿಗೋಸ್ಕರ ಬರ್ದಿರೋದು? ಯಾರಿಗೋಸ್ಕರ? ನಮಗೋಸ್ಕರ. ನಮಗೋಸ್ಕರ. ಕರೆಕ್ಟ್. ಅಬ್ರಾಮ್ ಬೇಕಾಗಿಲ್ಲ ಅದು ಟಾಪಿಕ್. ನನ್ನ ಲೈಫಲ್ಲಿ ನಡೆದ್ರೆ ನಾನೇ ಹಾಕ್ಬೋದ್ಲಿ. ಆದ್ರೆ ಅಲ್ಲಿ ನಡೆದಿರುವಂತ ಘಟನೆನ ದೇವ್ರ ನಮ್ ಬರ್ದಿದ್ದಾರೆ. ನೀತಿಯಾಗಿ ದೇವ್ರು ಎಣಿಸಿದ್ರು ನೋಡ್ರಿ. ಕ್ರಿಸ್ತನ ಪ್ರೀತಿಯ ಸರಸೋರಿಯರೇ, ಇದೆಲ್ಲ ನಮಗೋಸ್ಕರ, ನಮ್ಮ ನಂಬಿಕೆ ಅಭಿವೃದ್ಧಿ ಆಗ್ಲಿ, ಹೆಚ್ಚಾಗ್ಲಿ ಅಂತಾನೆ ದೇವ್ರ ಏನ್ ಮಾಡಿದ್ರೆ ಇದನ್ನೆಲ್ಲ ಬರ್ದಿಟ್ಟಿರೋದು. ಇದು ಅಬ್ರಾಮ್ಗಲ್ಲ, ನಮ್ಗೋಸ್ಕರ, ಇನ್ನು ಇಸ್ರೇಲ್ ಜನರಿಗೋಸ್ಕರ, ಹೆಚ್ಚಾಗಿ ದೇವರ ಮಕ್ಳಿಗೋಸ್ಕರ, ಸತ್ಯದಲ್ಲಿರುವಂತ ದೇವ್ರ ಮಕ್ಳಿಗೋಸ್ಕರ ಬರೆಯಲ್ಪಟ್ಟಿರೋದು. ಇದು ಏನಪ್ಪಾ ಈ ವಿಷಯ ನಮ್ಗೆ ತಿಳಿಸ್ಕೊಡ್ತಾ ಅಂದ್ರೆ, ಸ್ವಲ್ಪ ದೇವ್ರು ಕೊಡುವಂತ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ದೇವರ ವಾಗ್ದಾನಗಳನ್ನ ದೇವ್ರ ಮಕ್ಳು ಏನ್ ಮಾಡ್ಬೇಕು, ಕಷ್ಟಕರವಾದ ಸನ್ನಿವೇಶದಲ್ಲಿ ದೃಢವಾಗಿ ಇಟ್ಕೊಂಡಿರ್ಬೇಕು. ಅದು ದೇವ್ರನ್ನ ಮೆಚ್ಚಿಸುತ್ತೆ, ದೇವರ ಹೃದಯಕ್ಕೆ ತುಂಬಾ ಪ್ರಿಯವಾಗಿರುತ್ತೆ. ನನ್ನ ಮಕ್ಕಳು ನನ್ನ ಭರವಸೆಯಿಂದ ನನ್ನ ಮಾತಿಗೆ ಬೆಲೆ ಕೊಡ್ತಾ ಇದ್ದಾರೆ, ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಅದಕ್ಕೆ ನೀವು ಒಂದು ವಾಕ್ಯ ಓದಿರ್ಬೋದು, ಏಷ್ಯ 26ನೇ ಅಧ್ಯಾಯ 3ನೇ ವಾಕ್ಯ ಓದ್ರಿ. ಏಷ್ಯ 26ನೇ ಅಧ್ಯಾಯ 3ನೇ ವಾಕ್ಯ. ಸ್ಥಿರಚಿತ್ತವನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ, ಯೆಹೋವನಲ್ಲಿ ಸದಾ ಭರವಸದಿಂದಿರು.
ಭರವಸೆ ಬಿಡು. ಭರವಸೆ ಬಿಡು ಅಂದ್ರೆ ಸ್ಥಿರಚಿತ್ತ ಅಂದ್ರೆ ಯಾರು ನಿನ್ನ ಮೇಲೆ ದೃಢವಾದ ನಂಬಿಕೆಯನ್ನು ಇಟ್ಕೊಳ್ತಾರೋ ನೀನನ್ನ ಶಾಂತಿನ ಸಮಾಧಾನವನ್ನ ನೀವು ಕೊಡ್ತೀರಾ ಅಂತ. ಅಂದ್ರೆ ವಾಕ್ಯದ ಅರ್ಥ ಏನಪ್ಪಾ ಅಂದ್ರೆ ನೀನು ನನ್ನ ನಂಬು ಸಾಕು, ಮಿಕ್ಕಿದನ್ನ ನಾನು ನೋಡ್ಕೊಳ್ತೀನಿ, ನಾನ್ ನಿನ್ ಜೊತೆಗಿದ್ದೀನಿ, ನಾನು ಸಮಾಧಾನ ನಿಂಗೆ ಕೊಡ್ತೀನಿ. ಆ ವಿಷಯವನ್ನ ಭರವಸೆ ವಿಷಯಗಳನ್ನ ಇಲ್ಲಿ ಅಬ್ರಾಮನ ಜೀವನದಲ್ಲಿ ನಾವು ನೋಡ್ಬೋದು ಅಲ್ವಾ. ಹೀಗಾಗಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಒಂದು ನಂಬಿಕೆ ಅಂತ ತಗೊಂಡಾಗ ಅಬ್ರಾಮನಲ್ಲಿ ಅದು ಕ್ರಮೇಣ ಏನಾಯ್ತು, ಬೆಳೀತಾ ಬಂತು. ಆದ್ರೆ ಯಾವಾಗ್ಲೂ ಕೂಡ ಬ್ಯಾಕ್ವರ್ಡ್ ಆಗ್ಲಿಲ್ಲ. ಅಂದ್ರೆ ಏನರ್ಥ, ಅದು ನಿನ್ನೆಗಿಂತ ಇವತ್ತು ಜಾಸ್ತಿ ಆಯ್ತು, ಇವತ್ತಿಗಿಂತ ನಾಳೆ ಹೆಚ್ಚಾಗ್ತಾ ಇತ್ತು. ಆದ್ರೆ ಯಾವತ್ತು ಕೂಡ ಏನಾಗ್ಲಿಲ್ಲ, ಅದು ಕಡಿಮೆ ಆಗ್ಲಿಲ್ಲ. ಕರೆಕ್ಟ್ ಅಲ್ವಾ? ಅಬ್ರಾಮ್ನ ಒಂದು ನಂಬಿಕೆ ಅಭಿವೃದ್ಧಿ ಆಯ್ತು ಹೊರತು ಅದು ಕಡಿಮೆ ಆಗ್ಲಿಲ್ಲ, ಡೌನ್ ಆಗ್ಲಿಲ್ಲ. ಅದೇ ದೇವ್ರಿಗೆ ಮೆಚ್ಚುಗೆ ಆಗುತ್ತೆ ಅಲ್ವಾ. ಸಾಕು ನೋಡ್ಬೇಕಾರೆ ಇದೆಲ್ಲ ನಾವು ಗಮನಿಸಿ ನೋಡ್ಬೇಕಾದ್ರೆ ನೋಡಿ, ಇಲ್ಲಿ ಬ್ರದರ್ ಮಾತಾಡ್ಬೇಕಾದ್ರೆ ದಿ ಪ್ರಾಮಿಸ್ ಟು ಬ್ಲೆಸ್ ಆಲ್ ನೇಷನ್ ವಿಲ್ ಬಿ fulfill not only to Christ and the church but also to Abraham personally and his natural seed who came in a harmony with the divine plan ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಅಬ್ರಾಮ್ ಹೇಳಿದಂತ ಮಾತು ನಮಗೋಸ್ಕರ ಬರೆಯಲ್ಪಟ್ಟಿದೆ. ಅಂದ್ರೆ ನಮಗೋಸ್ಕರ ಅನ್ನೋ ಪದದಲ್ಲಿ ಯಾರೆಲ್ಲ ಬರ್ತಾರೆ ಅಂದ್ರೆ ನಿಜವಾದ ಇಸ್ರೇಲ್ ಜನರು ಬರ್ತಾರೆ, ಸಭೆನೂ ಬರ್ತಾರೆ, 1000 ವರ್ಷ ಆಳ್ವಿಕೆಯಲ್ಲಿ ಬರುವಂತ ಲೋಕನು ಕೂಡ ಬರ್ತಾರೆ ಅಬ್ರಾಮ್ನ ಇಟ್ಟು ನಮ್ಗೆ ಪಾಠ ಕಲಿಸಕ್ಕೆ. ಅವರು ಕೂಡ ಅಬ್ರಾಮನಲ್ಲಿ ನೋಡಿ ಏನ್ ಮಾಡ್ತಾರೆ, ಅಬ್ರಾಮ್ ಎಂತ ನಂಬಿಕೆ ತೋರಿಸಿದ್ರಲ್ಲಪ್ಪ, ದೇವರು ನಮಗೋಸ್ಕರ ಅವ್ರನ್ನ ರೂಪಿಸಿದಾರ ಅಂತ ವಿಷಯನ ಪಾಠನ ಕಲಿತಾರೆ ಅಲ್ವಾ. ಸೊ ಇದೆಲ್ಲ ವಿಷಯಗಳನ್ನ ನಾವು ನೋಡ್ಬೋದು. ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ರೋಮಪುರದವರೆಗೆ 4ನೇ ಅಧ್ಯಾಯ. ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಮಗೂ ನಂಬಿಕೆಯ ನೀತಿ ಎಂದು ಎಣಿಸಲ್ಪಡುವುದು. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಂದೇ ನಿಮಿಷ. ರೋಮಪುರದವರಿಗೆ ಕೊನೆ ವಾಕ್ಯ ಎಲ್ಲಿ ಓದಿದ್ರಿ ನೀವು? 23 ಓದಿದ್ರಾ? 23 ಆಯ್ತು ಬ್ರದರ್. ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತೆಂಬುದು ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಬರೆದಿರುವುದು. ಸರಿ, ಇದು ಪಾಯಿಂಟ್ ಇಲ್ಲಿ ನಾವೇನ್ ಮಾಡೋಣ, ಈಗ ಮುಕ್ತಾಯ ಸಮಯ ಬಂದು ಇದನ್ನ ಎಕ್ಸ್ಪ್ಲೈನ್ ಜಾಸ್ತಿ ಇದೆ, ನಾನು ಶಾರ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಎಷ್ಟು ಚೆನ್ನಾಗಿರೋ. ಓಕೆ, ನೆಕ್ಸ್ಟ್ ವೀಕಲ್ಲಿ ನಾವು ಮುಗಿಸ್ಬಿಟ್ಟು ಮುಂದಿನ ಪಾಠಕ್ಕೆ ಬರೋದು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾದ ವಿಷಯ ಏನಪ್ಪಾ ಅಂದ್ರೆ, ನಾನು ಸ್ಟಾರ್ಟಿಂಗ್ ಒಂದು ಪ್ರಶ್ನೆ ಕೇಳಿದೆ. ಏನಪ್ಪಾ ಅಂದ್ರೆ ನೋಡಿ, ಈಗ ಸಾರಳ ಒಂದು ನಂಬಿಕೆ ಅಷ್ಟರ ಮಟ್ಟಿಗೆ ಇರ್ಬೇಕಾದ್ರೆ ಆಗರ್ನ ಕೊಡುವಂತ ಒಂದು ನೆಸೆಸಿಟಿ ಏನಿತ್ತು ಅಂತ ನಾವು ಇಲ್ಲೇ ಪಾಯಿಂಟ್ ಇಲ್ಲ ಒಂದು ಪಾಯಿಂಟ್ ಬರುತ್ತೆ. ನಾವು ಆಗ್ಲೇ ಓದಿದ್ವಿ 15ನೇ ಅಧ್ಯಾಯದಲ್ಲಿ. 14ನೇ ಅಧ್ಯಾಯದಲ್ಲಿ ಲೋತನ ವಿಷಯ ಈ ರೀತಿ ನಡೆಯುತ್ತೆ ಘಟನೆ. 15ನೇ ಅಧ್ಯಾಯದಲ್ಲಿ ದೇವರು ಈ ರೀತಿ ವಾಗ್ದಾನ ಕೊಡ್ತಾರೆ. 16ನೇ ಅಧ್ಯಾಯದಲ್ಲಿ ಏನ್ ನಡೀತಾ ಗೊತ್ತಾ? 16 ಚಾಪ್ಟರ್ ಅಲ್ಲಿ ಆಗಾರ್ ಸಾರ ಏನ್ ಮಾಡ್ತಾರೆ, ಆಗಾರ್ನ ಕೊಡ್ತಾರೆ ಅಬ್ರಾಮ್ಗೆ. ಕರೆಕ್ಟಾ? ಈಗ ಏನಾಗಿರ್ಬೋದಪ್ಪ ಅಂತ ನೋಡಿದ್ರೆ, ಒಂದ್ ಕಡೆ ಅಬ್ರಾಮ್ನ ಒಂದು ನಿರಾಶೆ, ಒಂದು ಉತ್ಸಾಹ, ಈ ತರ ಒಂದು ಸನ್ನಿವೇಶದಲ್ಲಿ ಏನಾಗಿರ್ಬೋದು, ಮನನೊಂದವನಾಗಿ ಕಾಣಲ್ಪಟ್ಟಾಗ ಇದನ್ನ ಇಬ್ಬರು ಗಮನಿಸ್ತಾರೆ ಆ ಕ್ಷಣದಲ್ಲಿ. ಯಾರು ನಮ್ಮನ್ನ ನಮ್ಮನ್ನ ಗಮನಿಸಕ್ಕೆ ಒಬ್ಬ ಹಸ್ಬೆಂಡ್ ಇರ್ಬೇಕಾದ್ರೆ ಅಬ್ರಾಮನ ತುಂಬಾ ಕ್ಲೋಸ್ ಆಗಿ ಗಮನಿಸಕ್ಕೆ ಇರುವಂತ ಇಬ್ರು ಯಾರಪ್ಪ ಅಂದ್ರೆ, ಒಬ್ರು ದೇವರು, ಇನ್ನೊಬ್ರು ಯಾರು? ಅವ್ರಿಗೆ ತುಂಬಾ ಕ್ಲೋಸ್ ಆಗಿರೋರು. ವೆರಿ ಗುಡ್, ಸಾರಾಳ್ ಅಲ್ವಾ? ಸಾರಲ್ ಗಮನಿಸಿ ಏನ್ ತಿಳ್ಕೊಂತಾರೆ ಅಂದ್ರೆ, ನೋಡು, ದೇವ್ರು ಮಾಡಿದಂತ ವಾಗ್ದಾನ ಸಂತತಿ ಬರ್ಲಿಲ್ಲ ಅಂದ್ಬಿಟ್ಟು ಅಬ್ರಾಮ್ಗೆ ಏನೋ ಕಷ್ಟವಾಗಿರ್ಬೋದು, ಇದನ್ನ ಫುಲ್ಫಿಲ್ಮೆಂಟ್ ಮಾಡೋಣ ಅಲ್ವಾ, ಈ ವಿಷಯವನ್ನ ಏನ್ ಮಾಡೋಣ, ಫುಲ್ಫಿಲ್ಮೆಂಟ್ ಮಾಡೋಣ ಅಂದ್ಬಿಟ್ಟು ಅಬ್ರಾಮ್ ಏನ್ ಮಾಡ್ತಾರೆ, ನೋಡಪ್ಪ ನನ್ಗಂತೂ ಆಗ್ಲಿಲ್ಲ, ಆದ್ರೆ ಸಂತತಿ ತನ ಬೇಕಾಗಿರೋದು ನನ್ ಮೂಲಕ ಬಂದ್ರೇನು, ಯಾರ ಮೂಲಕ ಬಂದ್ರೇನು, ತಗೋ ಆಗಾರ್ನ ತಗೋ ಅಂತ ಏನ್ ಮಾಡ್ತಾರೆ, ಆಗಾರ್ನ ಕೊಟ್ಟು ಆ ಸಂತತಿನ ಇದ್ ಮಾಡಕ್ಕೆ ಪ್ಲಾನ್ ಮಾಡ್ತಾರೆ. ಕರೆಕ್ಟಾ? ನೋಡ್ರಿ, ಆಗ ಅಬ್ರಾಮ್ ಅದಕ್ಕೆ ಒಪ್ಕೊಳ್ತಾರೆ ಅನ್ನೋಂಥ ವಿಷಯ ಇದೆ. ಒಪ್ಕೊಳ್ಳೋದೇನಪ್ಪಾ ಅಂದ್ರೆ, ಇಲ್ಲಿ ಅಬ್ರಾಮ್ ಒಪ್ಕೊಳ್ಳೋದು ಒಂದ್ ಕತೆ ಇದ್ರು, ದೇವ್ರು ಕೂಡ ಅನುಮತಿ ಮಾಡ್ತಾರೆ. ಕರೆಕ್ಟಾ? ಇದು ಬೇರೆ ರೀತಿಯಲ್ಲಿ ನೋಡ್ಬೋದು, ಆದ್ರೆ ದೇವ್ರು ಅನುಮತಿ ಮಾಡ್ತಾರೆ. ಯಾಕೆ ಅಂದ್ರೆ ಈಸಾಕನು ಬರೋದಕ್ಕೆ ಇನ್ನೂ ಸಮಯ ತಗೊಳುತ್ತೆ. ಅಲ್ಲಿವರೆಗೂ ಅಬ್ರಾಮ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇರ್ಲಿ ಅಂತ ಅಲ್ವಾ. ದೇವ್ರು ಒಂದು ಯೋಜನೆ ನೋಡ್ತೀವಿ, ಇನ್ನೊಂದು ಕಡೆ ದೇವರ ದೈವಿಕ ಯೋಜನೆಯಲ್ಲಿ 3 ಒಡಂಬಡಿಕೆಯನ್ನು ನೋಡ್ತೀವಿ. ಅದು ಕೂಡ ಒಂದು ಪ್ಲಾನ್ ಅಲ್ಲಿ ಇದ್ರು ಕೂಡ ದೇವ್ರು ನೋಡ್ರಿ, ದೇವ್ರು ಮಾತಾಡಕ್ ಹೋಗಲ್ಲ ಅಬ್ರಾಮ್ಗೆ, ಆಯ್ತಪ್ಪ ಅಂತ ಬಿಡ್ತಾರೆ ಅಲ್ವಾ. ಅಟ್ಲೀಸ್ಟ್ ಆ ಸಂತತಿ ಬರೋವರೆಗೂ ಈ ಸಂತತಿ ಇಷ್ಮೇಲ್ನಾದ್ರೂ ನೋಡ್ಕೊಂಡು ಸ್ವಲ್ಪ ದಿನ, ಯಾಕಂದ್ರೆ ಇಲ್ಲಿಗೆ ಅಬ್ರಾಮ ನೋಡಿ, ಅಬ್ರಾಮ ನಂಬಿಕೆನ ದೇವರು ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾನು ಹೇಳುವಂತ ವಿಷಯ ನೀವು ಡೀಪಾಗಿ ಅರ್ಥ ಮಾಡ್ಕೊಂಡು ನಿಮ್ಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ದೇವರು ಅಬ್ರಾಮನ ನಂಬಿಕೆನ ಬೀಳದೆ ಕಾಪಾಡ್ಕೊಂಡ್ ಬಂದಿದ್ರು. ಈ ಒಂದು ಈಸಾಕನು ಬರೋದಕ್ಕೆ ಇನ್ನೂ ವರ್ಷಗಳು ಹೋಗೋವರೆಗೂ ಅಬ್ರಾಮನ ಮನಸ್ಥಿತಿನ ಬ್ಯಾಲೆನ್ಸ್ ಮಾಡ್ಬೇಕಾಯ್ತು ಈಗ ದೇವರಿಗೆ. ಅದಕ್ಕೆ ಸಾರಲ್ ಆಗರ್ನ ಕೊಟ್ಟಾಗ ಅಬ್ರಾಮ್ಗೆ ತಡಿದೆ ಅನುಮತಿ ಮಾಡ್ಬಿಟ್ರು ದೇವರು. ಆಯ್ತು ಇರ್ಲಿ, ಆದ್ರೆ ನಾನು ಹೇಳಿದ್ದೆ, ಅದು ಬರಕ್ಕೆ ತಡವಾಗ್ಬಹುದು,
ಅದಕ್ಕೆ ಗಲಾತಿದವ್ರು ಮಾತ್ರ ನೋಡ್ತೀವಲ್ಲ, ಆ ಸಂತತಿ ವಾಗ್ದಾನ ಮಾಡಿದಂತ ಸಂತತಿ ಬರೋಕೆ ತಡವಾಯ್ತು, ದೇವ್ರೇನ್ ಮಾಡಿದ್ರು, ಹಾಗಾರ ಮೂಲಕ ಇಸ್ಮೇಲ್ನ ಪಡೆದ್ರು ಅಂತ ನೋಡ್ತೀವಿ. 3 ಒಡಂಬಡಿಕೆ ಟಾಪಿಕ್ ಅಲ್ಲಿ ಬರುತ್ತೆ. ಇಲ್ಲಿ ದೇವರು ಅಬ್ರಾಮನ್ ಮೈಂಡ್ಗೆ ಏನ್ ಮಾಡೋದು, ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ರು ಅಲ್ವಾ, ಸ್ವಲ್ಪ ಫ್ರೀ ಮೈಂಡ್ ಆಗ್ಲಿ, ಸ್ವಲ್ಪ ಇದಾಗ್ಲಿ, ಇನ್ನೂ ಟೈಮ್ ತಗೊಳುತ್ತೆ. ಅಲ್ಲಿವರೆಗೂ ಏನಪ್ಪಾ ಮಾಡೋದು, ಇವಾಗ ನಾವೇನ್ ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ಈ ಸಬ್ಜೆಕ್ಟ್ ಎಲ್ಲ ಮಾತಾಡ್ಬೇಕಾದ್ರೆ ಒಂದು 10 ಗಂಟೆಗೆ ಬರ್ಬೇಕಾದವರು ತಡವಾಯ್ತು ಅಂತ ಇಟ್ಕೊಳ್ರಿ, 11 ಗಂಟೆಗೆ ಬರ್ತಾರೆ ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀವಿ ನಾವು, ಏನೋ ಲೇಟ್ ಆಗ್ಬಿಡ್ತು, ಸಭೆಗಳಲ್ಲಿ ಸಮಯನ ಮಾತಾಡ್ತಿರೋದು. ಅವ್ರು ಬರೋವರೆಗೆ ಏನ್ ಮಾಡೋಣ, ಅಟ್ಲೀಸ್ಟ್ ಬೇರೆ ಏನಾದ್ರು ವಿಷಯಗಳು ಏನ್ ಮಾಡೋಣ, ಸಬ್ಜೆಕ್ಟ್ ನ ಏನಾದ್ರು ಸ್ವಲ್ಪ ನೋಡೋಣ, ಅವ್ರು ಬಂದ್ಮೇಲೆ ಏನ್ ಮಾಡೋಣ, ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋಣ. ಕರೆಕ್ಟಾ? ಈ ರೀತಿ ಮಾಡ್ತೀವಾ? ಇಲ್ಲಿ ಕೂಡ ದೇವ್ರ ಹಾಗೆ, ಆ ಸಂತತಿ ಬರಕ್ ತಡವಾದ್ರು ಕೂಡ ಅಬ್ರಾಮ್ ನಂಬಿಕೆಯಲ್ಲೂ ಕಳಗುಂತ ಹಾಗೆ ಈ ಹಾಗರ್ನ ಕೊಟ್ಟಾಗ ಕೂಡ ದೇವ್ರ ತಡಿದೆ, ಅದನ್ನ ಬಿಟ್ಬಿಟ್ರು ಅಲ್ವಾ. ಆಗ ನೋಡ್ಬೇಕಾದ್ರೆ ಸಾರಳಲ್ಲೂ ಕೂಡ ಏನ್ ಮಾಡ್ತಾರೋ, ಆ ಒಂದು ವಿಷಯ ಸ್ಪಷ್ಟವಾಗಿ ನಿಖರವಾಗಿ ಗೊತ್ತಿರ್ಲಿಲ್ಲ, ನನ್ನ ಮೂಲಕವಾಗಿ ದೇವ್ರ ತರ್ತಾರ ಅಂತ ಕೊಟ್ಟಿಲ್ಲ. ಯಾಕಂದ್ರೆ ದೇವ್ರು ಆವಾಗ್ಲೂ ಕೂಡ ಹೇಳಿರ್ಬೋದಾಯ್ತು ಆಗಾರ್ಗೆ, ಸಾರಲ್ಗೆ, ಇಲ್ಲಮ್ಮ ಇಲ್ಲ, ನೀನು ಆಗನ್ನ ಕೊಡಬಾರ್ದು, ಅಬ್ರಾಮಿಗೆ ಕೆಲಸ ಮಾಡ್ಬೇಡ, ನೀನೇನ್ ಮಾಡೋ, ನಿನ್ನ ಸಂತತಿ ನಿನ್ನ ಹೆಂಡತಿ ಮೂಲಕ ಬರುತ್ತಂತ ಸಾರಲ್ಗೆ ಹೋಗಿ ಹೇಳು, ಈ ಮಗು ನಿನಗೆ ಬಾಧ್ಯವಾಗಲ್ಲ ಅಂತ ದೇವ್ರು ಹೇಳಿರ್ಬೋದಾಯ್ತಲ್ಲ. ಬಟ್ ದೇವ್ರು ಹೇಳಿಲ್ಲ ನೋಡ್ರಿ. ಆ ವಿಷಯನ ಅರ್ಥ ಮಾಡ್ಕೊಬೇಕು ನೋಡ್ರಿ. ಇದು ಯಾವ ರೀತಿ ಇರುತ್ತಂದ್ರೆ, ಕೆಲವೊಂದು ಟೈಮಲ್ಲಿ ಅಬ್ರಾಮನ ಮೈಂಡ್ ಪೂರ್ತಿ ಸಂತತಿನ ತುಂಬಿಕೊಂಡಿದೆ. ಅವ್ರಿಗೇನೋ ಹೆಂಡತಿ ಆಸೆ ಏನೋ ಇರಲಿಲ್ಲ, ಸಂತತಿ ಬರ್ಬೇಕಂತ ಆಸೆ ಇದೆ. ಆದ್ರಿಂದ ಏನಾಗಿದೆ ಅಂದ್ರೆ, ಅದಕ್ಕೆ ಬೇಕಾದಂತ ವಿಷಯವನ್ನ ಮಾಡ್ಬೇಕಾಯ್ತು ದೇವ್ರಿಲ್ಲಿ. ಅದನ್ನ ಅಲ್ಲಿ ಮಾಡ್ಕೊಟ್ರು. ಇಸ್ಮೇಲ್ ಹುಟ್ಟಿದ ತಕ್ಷಣ ಸ್ವಲ್ಪ ದಿನ ಅಬ್ರಾಮ್ ರಿಲ್ಯಾಕ್ಸ್ ಆಗಿದ್ರು. ಆಮೇಲೆ ಈಸಾಕ್ ಹುಟ್ಟಿದ ಮೇಲೆ ಮಾತ್ರ ಇಸ್ಮೇಲ್ ಏನ್ ಮಾಡ್ತಾರೆ, ಹೊರಗಡೆ ಕಳಿಸ್ತಾರೆ. ಈಗ ಈಸಾಕ್ ಮೇಲೆ ಮೈಂಡ್ ಬಂದ್ಮೇಲೆ ಇಸ್ಮೇಲ್ನ ಕಳಿಸ್ತಾರೆ. ಇದೆಲ್ಲ ನಾವೇನ್ ನೋಡ್ತೀವಿ ಅಂದ್ರೆ, ದೇವರು ಒಂದ್ ಕಡೆ ಅಬ್ರಾಮನ ನಂಬಿಕೆನ ಬೆಳೆಸೋಕೆ ಕಾರಣವಾಗಿದ್ರು. ಅಬ್ರಾಮ್ ಕೂಡ ತನ್ನ ನಂಬಿಕೆನ ಬಿಡದೆ ಆ ಭರವಸೆನ ಕೊನೆವರೆಗೂ ಇಟ್ಕೊಂಡ್ರು ಅನ್ನೋ ವಿಷಯವನ್ನ ನೋಡ್ತೀವಿ. ಏನಾ ಸರ್, ಇನ್ನು ಕೆಲವೊಂದು ಪಾಠಗಳಿದೆ. ಮುಖ್ಯವಾಗಿ ಈ ಪಾಠಗಳು ನಿಮ್ಗೆ ಯಾವ ರೀತಿ ಒಂದು ಪ್ರಭಾವವನ್ನು ಬೀರ್ತಿ, ಯಾವ ರೀತಿ ಅನುಕೂಲವಾಯಿತು ಅನ್ನೋ ವಿಷಯವನ್ನ ಒಂದು ಕೆಲವು 5 ನಿಮಿಷಗಳ ಕಾಲ ಒಂದು ಹಂಚ್ಕೊಳ್ರಿ, ನಾವು ಮುಗಿಸ್ಬಿಡೋಣ ಆದಷ್ಟು ಬೇಗ. ನಿಮ್ಗೆ ಏನಾದ್ರು ಅನಿಸಿದ್ರೆ ನಮ್ಮ ಒಪಿನಿಯನ್ ಮಾತಾಡಿ. ಬ್ರದರ್ ಏನಿಲ್ಲ ಬ್ರದರ್, ಒಂದು ಇದರಿಂದ ನಾವು ಒಳ್ಳೆ ಇಂಪಾರ್ಟೆಂಟ್ ಕಲ್ತಿದ್ದು ಏನಂದ್ರೆ, ಈ ಭೂಮಿ ಮೇಲೆ ಅಬ್ರಾಹ್ಮನ್ ತರ ನಮ್ಗೆ ಭೂಮಿ ಮೇಲೆ ಆಶೀರ್ವಾದ ಇಲ್ಲ, ಆತ್ಮಿಕವಾಗಿ ಪರಮ ಕಾರಣಲ್ಲೂ ಆಶೀರ್ವಾದ ಇಟ್ಟಿದ್ದಾರೆ ಅಂತೇಳಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಾಯ್ತು. ಓಕೆ ಬ್ರದರ್, ಥ್ಯಾಂಕ್ ಯು. ಬೇರೆ ಮತ್ತೆ ಬ್ರದರ್, ಅವನ್ ತನ್ನ ಮುಪ್ಪಾಗಿ ಅಂದ್ರೆ ವಯಸ್ಸಾಗಿದ್ದಾಗಲೂ ನಂಬಿಕೆ ಅವನು ಕುಂದೋಗ್ಲಿಲ್ಲ. ಅಂದ್ರೆ ಅವನು ಶಾರೀರಿಕವಾಗಿ ಅಲ್ಲ, ಆತ್ಮಿಕವಾಗಿ ಅವರು ನಂಬಿಕೆ ಇಟ್ಟು ದೇವ್ರ ಮೇಲೆ. ಬ್ರದರ್, ಇದರಲ್ಲಿ ಏನ್ ನೋಡ್ತೀವಿ ನಾವು ಪಾಠದಲ್ಲಿ ಅಂದ್ರೆ, ದೇವ್ರ ಅಬ್ರಾಹ್ಮನಿಗೆ ನಂಬಿಕೆಯನ್ನು ಹುಟ್ಟಿಸಿದವ್ರು ಅವರೇ, ಪೂರೈಸಿದವ್ರು ಅವರೇ, 2 ಕಾರ್ಯನು ಅವರೇ ಮಾಡಿದ್ರು. ದೇವ್ರೇ ಅಬ್ರಾಹ್ಮನಿಗೆ ಮಾಡಿದ್ರು. ಇವತ್ ದಿನದಲ್ಲಿ ನಮಗ್ ಕೂಡ ಅದೇ ರೀತಿಯಲ್ಲಿ ಮಾಡ್ತಾರಂತ ಒಂದು ನಂಬಿಕೆ ಬ್ರದರ್. ನಮ್ಮಲ್ಲಿ ಕೂಡ ನಂಬಿಕೆ ಅವರೇ ಹುಟ್ಟಿಸ್ತಾರೆ, ಅವರೇ ನಮಗೆ ಪೂರೈಸ್ತಾರೆ ಅದನ್ನೆಲ್ಲಾನು. ಆದ್ರೆ ನಾವು ನಂಬಿಕೆಯಲ್ಲಿ ಬಿದ್ದು ಹೋಗ್ಬಿಡೋದು. ಅಬ್ರಾಹ್ಮನ್ ಅಷ್ಟು ಬಲವಾಗಿ ನಿಂತ್ಕೊಂಡ್ ಅಂತಂದ್ರೆ, ಅಂತ ನಂಬಿಕೆಯಲ್ಲಿ ನಾವು ಸಹ ಇದ್ರೆ ನಾವು ಕೂಡ ಬಲ ಹೊಂತೀವಿ ಅಂತ ಈ ಪಾಠದಲ್ಲಿ ನಮ್ಗೆ ಅನೇಕ ವಿಷಯಗಳು ತಿಳಿತು ಬ್ರದರ್. ಓಕೆ, ಥ್ಯಾಂಕ್ ಯು. ಒಳ್ಳೆ ಒಂದು ಮಾಹಿತಿ ಹೇಳಿದಿರಾ. ಬೇರೆ ಏನಾದ್ರು ಅನ್ಸುತ್ತಾ? ಬ್ರದರ, ಈಗ ಅಬ್ರಾಮ್ ಯಾವ ತರ ಈಗ ನಾವು ವಾಕ್ಯದ ಪ್ರಕಾರ ನೋಡಿದ್ವಲ್ರಿ, ಅವ್ರು ಪ್ರಾಯದ ಆ ಮುದುಕನ ಆದ್ರೂ ಸಹ ದೇವರ ನಂಬಿದ್ರಲ್ರಿ, ನನ್ನಿಂದ ದೇವ್ರು ಮಾಡ್ತಾರ ಅಂತೇಳಿ. ಈಗ ನಾವು ಸಹ ಈಗಿನ ಟೈಮ್ದಾಗ ಬ್ರದರ, ಈ ಕೃಪೆ ಕಾಲದಾಗ ದೇವ್ರು ನಮ್ಮನ್ನು ಹುಟ್ಟಿಸಿ ಈ ಟೈಮ್ದಾಗ ನಮ್ಗೆ ಈ ಲೋಕದಲ್ಲಿ ನಾವು ಯಾವುದಕ್ಕೂ ಯೋಗ್ಯತೆ ಇಲ್ಲದಂತ ನಮ್ಮನ್ನು ಆದ್ಕೊಂಡು, ಅದು ದೇವ್ರ ಮಕ್ಕಳ ಆಗುವಂಥದ್ದು ನಮಗೆ ಭಾಗ್ಯನ ಈಗ ದೇವ್ರು ಕೊಟ್ಟಾರ ಅಂದ್ರೆ ಕೃಪೆ ಬ್ರದರ. ನಮ್ಗೆ ಅದನ್ನ ನಾವು ಇನ್ನೂ ಎಷ್ಟು ಹೆಚ್ಚಾಗಿ ನಾವು ನಡಿಬೇಕು ಅನ್ನೋಂಥದ್ದು ನಮ್ಗೆ ತೋರ್ಕೊಡ್ತದೆ. ಯಾಕಂದ್ರೆ ನಾವು ದೇವ್ರ ಮಕ್ಕಳ ಅಂತ ಅದು ಯೇಸು ಕ್ರಿಸ್ತನ ಹಾಗೆ ನಾವು ಆಗ್ತೇವಂತ ದೇವ್ರು ನಮಗ್ ವಾಗ್ದಾನ ಮಾಡಿದಾರೆ. ಈಗ ನಾವು ಈಗ ನಮ್ಗೆಲ್ಲ ಸಾಕ್ಷಿ ಇಟ್ಟಿದ್ದಾರೆ ಬ್ರದರ್. ಇವರೆಲ್ಲ ನಮ್ಗೆಲ್ಲ ಎಲ್ಲ ಬರವಣಿಗೆ, ಅವ್ರಿಗೆ ಅಬ್ರಾಹ್ಮನಿಗೆ ಏನು ಕೊಟ್ಟಿದ್ದೆಲ್ಲ ಬರವಣಿಗೆ ನಮ್ಗೆಲ್ಲ ಬರೆದು ಕೊಟ್ಟಾರ. ನಮ್ಗೆ ಅದು ದೇವ್ರ ಕೃಪೆ ನಮ್ಗೆ ಎಷ್ಟು ಇದೆ ಅಂದ್ರೆ, ನಮ್ಗೆ ಅದನ್ನ ನಾವು ಏನ್ ಮಾಡ್ಲಿಕ್ಕೆ ಅದನ್ನ ನಾವು ಗ್ರಹಿಸ್ಕೊಳಕ್ ಆಗೋದಿಲ್ಲ ಬ್ರದರ್. ಹೌದು, ಥ್ಯಾಂಕ್ ಯು. ಖಂಡಿತ ಇಲ್ಲ ಬ್ರದರ್. ಹೌದು, ಈ ಒಂದು ವಿಷಯಗಳು ನಿಮ್ಗೆ ಖಂಡಿತವಾಗ್ಲೂ ತುಂಬಾ ಅನುಕೂಲವಾದಂತ ವಿಷಯ, ಕರೆಕ್ಟ್ ಅಲ್ವಾ? ನಮ್ಗೆ ನಮ್ಮ ಬಲಹೀನತೆಯಲ್ಲಿ ನಮ್ಮ ಒಂದು ನಂಬಿಕೆ ಬಲ ಹೊಂದಿದಾಗ ಅಬ್ರಾಮ್ ನಮ್ಗೆ ತುಂಬಾ ಸ್ಟ್ರೆಂತ್ ಆಗಿದೆ.
ಸೊ ಖಂಡಿತವಾಗ್ಲೂ ನೀವು ಹೇಳಿದೆಲ್ಲ ಪಾಯಿಂಟ್ ತುಂಬಾ ವ್ಯಾಲಿಡ್ ಪಾಯಿಂಟ್ ಇದೆ. ಮನಸ್ಸಲ್ಲಿ ಇಟ್ಕೊಳ್ಳೋಣ ಯಾವಾಗ್ಲೂ ಕೂಡ, ಯಾವ್ದಾದ್ರು ಕಷ್ಟಗಳ ಸನ್ನಿವೇಶದಲ್ಲಿ ನಾವು ತಕ್ಷಣ ನಮ್ಗೆ ನೆನಪು ಬರ್ಬೇಕು. ಕರೆಕ್ಟ್ ಅಲ್ವಾ? ನಾವು ನಂಬಿಕೆ ಕಡಿಮೆ ಆದಾಗ ಅಬ್ರಾಮ್ ನೆನಪು ಬರ್ಬೇಕು. ಓಕೆ, ಬೇರೆ ಬ್ರದರ್, ದೇವ್ರು ಹೇಳ್ತಾರೆ, ದೇವ್ರೇ ನಮ್ಮ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಅಂತ ಅವರೇ ನಮ್ಗೆ ವಾಗ್ದಾನ ಮಾಡಿರೋದ್ರಿಂದ, ನಮಗ್ ಗೊತ್ತಿರೋದ್ರಿಂದ, ನಮ್ಗೆ ಬರುವಂತ ಈ ಲೋಕದಲ್ಲಿ ಬರುವಂತಹ ಕಷ್ಟ ಇರ್ಬೋದು, ಸಂಕಟ ಇರ್ಬೋದು, ಅಥವಾ ಬೇರೆ ಇನ್ಯಾವುದೇ ನಮ್ಗೆ ಸಾಮಾಜಿಕವಾಗಿ ಬರುವಂತ ತೊಂದರೆಗಳು ಇರ್ಬೋದು, ಆದ್ರೆ ಅವು ನಮ್ಮನ್ನ ಕುಗ್ಸಕ್ಕೆ ಬರುತ್ತೆ ಅಂತ ನಾವು ತಿಳ್ಕೊಂಡು ಹೆದರ್ಕೊಂಡು ನಡಿಬಾರ್ದು ಬ್ರದರ್. ಅದ್ರ ಬದಲು ಅದನ್ನ ಎಲ್ಲವನ್ನ ದೇವ್ರ ಚಿತ್ತಕ್ಕೆ ನಾವು ಒಪ್ಸಿ, ಅದು ನಮ್ಮ ಒಳ್ಳೇದಕ್ಕಾಗಿ ನಮ್ಮ ನಂಬಿಕೆನ ಹೆಚ್ಚುಪಡಿಸೋದಕ್ಕೆ, ದೃಢಪಡಿಸೋದಕ್ಕೆ ಬಂದಿರ್ಬೋದು ಅಂತ ಅದನ್ನ ಪಾಸಿಟಿವ್ ಆಗಿ ತಗೊಂಡು ನಾವು ನಂಬಿಕೆಯನ್ನ ದೃಢೀಕರಿಸಿದ್ರೆ ದೇವ್ರಿಗೆ, ಅವ್ರು ಮತ್ತೆ ನಮ್ಮನ್ನ ದೇವ್ರ ಚಿತ್ತಕ್ಕೆ ಒಪ್ಪಿಸ್ಕೊಂಡ್ರೆ ಖಂಡಿತವಾಗಿಯೂ ನಮ್ದಲ್ಲಿ ಎಲ್ಲಾನ ಬಲ ಕೊಟ್ಟು ನಮ್ಮನ್ನ ಜಯಿಸೋದಕ್ಕೆ ನಾವು ಸಾಧ್ಯ ಆಗುತ್ತೆ. ದೇವ್ರ ಒಂದು ನಂಬಿಕೆಯನ್ನು ಉಳಿಸ್ಕೊಳ್ಳೋಕ್ಕೂ ನಾವು ಪ್ರಯತ್ನ ಪಟ್ಟಂಗೆ ಆಗುತ್ತೆ ಬ್ರದರ್. ಹೌದು, ಖಂಡಿತವಾದಂತ ಒಂದು ವಿಷಯ. ಸೊ ಮುಖ್ಯವಾಗಿ ನೋಡ್ಬೇಕಾದ್ರೆ ಅದು ಈ ನಮ್ ದೇವರ ವಾಗ್ದಾನಗಳು ಅಂತ ಹೇಳಿದಾಗ ದೇವ್ರ ಮಕ್ಳು ನಮ್ಗಿರೋದು ಅದೊಂದೇ ಅಲ್ವಾ? ಅಬ್ರಾಹ್ಮಣ ಒಂದು ವಿಷಯಗಳ ವಿಭಿನ್ನವಾಗಿದೆ. ನಾವು ಅಬ್ರಾಹ್ಮ ಎಲ್ಲ ವಿಷಯ ಮುಂದೆ ನೋಡಿದರೆ, ಬಟ್ ನಮ್ಗೆ ದೇವ್ರ ವಾಗ್ದಾನ ಬಿಟ್ಟು ಬೇರೆ ಏನೂ ಇಲ್ಲ. ಸೊ ಅದನ್ನ ಖಂಡಿತವಾಗಿ ನಾವು ದೃಢವಾಗಿ ಇಟ್ಕೊಬೇಕು. ಖಂಡಿತ. ಥ್ಯಾಂಕ್ ಯು ಅಮ್ಮ. ಓಕೆ, ಬೇರೆ ಏನಾದ್ರು? ಬ್ರದರ್, ಅಬ್ರಾಮನು ದೇವ್ರನ್ನ ನಂಬಿದ್ರನಲ್ಲ, ಅವನ ನಂಬಿಕೆಯನ್ನು ನೀತಿವಂತನಾಗಿ ಎಣಿಸಿದ್ರು. ಅಬ್ರಾಮನ್ ನಂಬಿಕೆಗೆ ನೀತಿವಂತ ಅಂತ ಎಣಿಸಿದ್ರು. ಆದ್ರೆ ಅಬ್ರಾಹ್ಮನ್ ಕ್ರಿಸ್ತನ್ ಬರೋಕ್ಕಿಂತ ಮುಂಚಿತವಾಗಿ ಕ್ರಿಸ್ತನು ನನ್ನ ಒಂದು ಸಂತತಿಯಲ್ಲಿ ಆತನು ಮಾಡ್ತಾನೆ ಅನ್ನುವಂತ ಒಂದು ನಂಬಿಕೆ ಅಬ್ರಾಹ್ಮನಿಗೆ ಇದ್ದುದರಿಂದ ಅವನಿಗೆ ದೇವ್ರ ನೀತಿವಂತ ಅಂತ ಕೊಟ್ರು. ಈ ದಿನಮಾನಗಳಲ್ಲಿ ಅಂದ್ರೆ ಕ್ರೈಸ್ತರದ ನಾವು, ನಿಜವಾದ ಒಂದು ಕ್ರೈಸ್ತತ್ವದಲ್ಲಿ ಬರ್ತಿರುವಂತ ನಾವು ಈಗ ಆತನ ಯೇಸು ಕ್ರಿಸ್ತನನ್ನು ನಂಬುವ ಪ್ರಕಾರವಾಗಿ ಕೂಡ ಯೇಸು ಕ್ರಿಸ್ತನ ಹೇಳ್ತಾರೆ, ನನ್ನನ್ನು ನಂಬಿದಾಗೆ ತಂದೆಯನ್ನು ಕೂಡ ನೀವು ನಂಬ್ರಿ, ಹಾಗಾದ್ರೆ ನೀವು ನೀತಿವಂತರಾಗ್ತೀರಿ ಎಂಬುದಾಗಿ ಅನೇಕ ಕಡೆಗಳಲ್ಲಿ ಹೇಳಿದಾರೆ. ಆದ್ರೆ ಅಬ್ರಾಹ್ಮನ್ ನಂಬಿರೋದ್ರಿಂದ ನೀತಿವಂತ ಇವತ್ತು ನಾವು ತಂದೆಯನ್ನ ಆತನ ಕಳಿಸ್ಕೊಟ್ಟಿರ್ತಾರೆ, ಮಗನ ಇಬ್ಬರು ನಂಬುದ್ರ ಮೂಲಕ ನಾವು ನೀತಿವಂತರ ಆಗ್ತೀವಿ ಅನ್ನುವಂತ ಒಂದು ಭರವಸೆ ಈ ವಾಕ್ಯದಲ್ಲಿ ನಮ್ಗೆ ಕಂಡು ಬರ್ತದೆ. ಹೌದು, ಕರೆಕ್ಟ್. ಒಳ್ಳೆ ಒಂದು ಪಾಯಿಂಟ್ ಹೇಳಿದ್ರ. ಸೊ ಇದೆಲ್ಲ ಕೂಡ ನಮ್ಗೆ ತುಂಬಾ ಅನುಕೂಲವಾದಂತ ಒಂದು ವಿಷಯ. ಓಕೆ, ಎನಿವೆ ನೀವು ಇದನ್ನ ಅರ್ಥ ಮಾಡ್ಕೊಂಡಿದ್ರೆ ಅದರಿಂದ ಎಕ್ಸ್ಪ್ಲನೇಷನ್ ನಾನು ಜಾಸ್ತಿ ಎಲ್ಲದಕ್ಕೂ ಕೊಡಕ್ ಹೋಗಲ್ಲ, ನಿಮ್ಗೆ ಸ್ಪಷ್ಟವಾಗಿ ಅರ್ಥವಾಗಿರೋ ಸಾಕು. ಸೊ ಬೇರೆ ಏನಾದ್ರು ಹೇಳ್ತೀರಾ? ಏನಾದ್ರು ಪಾಯಿಂಟ್? ಏನ್ ಹೇಳಕ್ ಏನಿಲ್ಲ ಬ್ರದರ್, ನಾವು ನಂಬಿಕೆ ಇಟ್ಟು ಅಬ್ರಾಮ್ ತರ ನಂಬಿಕೆ ಇಟ್ಟು ದೇವ್ರ ನಂಬಿಕೆ ಇಟ್ಟು ಜೀವಿಸ್ಬೇಕು. ದೇವ್ರು ಒಂದಿಲ್ಲ ಒಂದೇ ದಿವಸ ನಮಗೆ ಎಲ್ಲ ಅಬ್ರಾಹ್ಮನಿಗೆ ಮಾಡಿದಂತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಕೂಡ ಒಳ್ಳೆ ಕಾರ್ಯಗಳು ಕೊಡ್ತಾ ನಮ್ಮ ಒಂದು ನಂಬಿಕೆಯಲ್ಲಿ ಜೀವಿಸ್ಬೇಕಷ್ಟೇ. ಅಷ್ಟೇ ಬ್ರದರ್. ದೇಹ ಬಲಹೀನತೆ ಇದ್ರು ಮನಸ್ಸು ಸ್ಥಿರವಾಗಿದ್ರೆ ನಾವು ಜಯಿಸೋದಕ್ಕೆ ತುಂಬಾ ಅನುಕೂಲನೂ ಆಗುತ್ತೆ, ಮತ್ತೆ ಜಯಿಸ್ಬೋದು, ಪಾಸಿಟಿವ್ನೆಸ್ ಬೆಳೆಸ್ಕೋಬಹುದು ಬ್ರದರ್. ಕರೆಕ್ಟ್. ಓಕೆ, ಸೊ ಥ್ಯಾಂಕ್ ಯು. ಎಲ್ಲರೂ ಕೂಡ ಒಳ್ಳೆ ಒಂದು ವಿಷಯವನ್ನ ಹೇಳಿದ್ರ. ಸೊ ಕೊನೆಯದಾಗಿ ನಾವು ಇವತ್ತಿನ ರಾತ್ರಿ ಗೀತನ ಓದಿ ಒಂದು ಪುಟನ ಅಂತ್ಯಕ್ಕೆ ತರೋಣ. ಸೊ ರಾತ್ರಿ ಗೀತನ ಓದ್ತೀರಾ? ಇದೆಯಾ? ಯಾರು ಓದ್ತೀರಾ? ಓದ್ರಿ. ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಕೇಳಿಸ್ತದ ಬ್ರದರ್. ಓಕೆ, ಯಾರು ಓದ್ತೀರಾ? ಓದ್ಬೇಕಾ ಬ್ರದರ್? ಓದಿ ಸಿಸ್ಟರ್. ರಾತ್ರಿಯ ಗೀತೆಗಳು, ಸೆಪ್ಟೆಂಬರ್ 22. ಆಗ ಮೋಶೆಯು ಇಸ್ರಾಯೇಲ್ ಮಕ್ಕಳು ಕರ್ತನಿಗೆ ಈ ಹಾಡನ್ನು ಹಾಡಿ ಹೇಳಿದ್ದೇನೆಂದರೆ, ಕರ್ತನು ನನ್ನ ಬಲವೂ ಕೀರ್ತನೆಯೂ ಆಗಿದ್ದಾನೆ. ಆತನು ನನ್ನ ರಕ್ಷಣೆಯಾದನು. ಆತನು ನನ್ನ ದೇವರು. ಆತನಿಗಾಗಿ ನಾನು ಒಂದು ನಿವಾಸವನ್ನು ಸಿದ್ಧ ಮಾಡುವೆನು. ಆತನು ನನ್ನ ತಂದೆಯ ದೇವರು. ನಾನು ಆತನನ್ನು ಗಣಪಡಿಸುವೆನು. ವಿಮೋಚನಕಾಂಡ 15:1-2. ಐಗುಪ್ತದ ಬಂಧನದಿಂದ ಬಿಡುಗಡೆ ಮಾಡಿದ್ದಕ್ಕಾಗಿ ಇಸ್ರಾಯೇಲ್ಯರು ದೇವರಿಗೆ ಮಹಿಮೆ ಪಡಿಸುವುದು ಸೂಕ್ತವೆಂದು ನಾವೆಲ್ಲರೂ ಒಪ್ಪಿಕೊಂಡರೆ, ಇದಕ್ಕಿಂತಲೂ ಹೆಚ್ಚಾಗಿ ಆತ್ಮಿಕ ಇಸ್ರಾಯೇಲ್ಯರು ಸೈತಾನನ ಶಕ್ತಿಯಿಂದ ಮತ್ತು ಪಾಪದ ಗುಲಾಮಗಿರಿಯಿಂದ ನಮ್ಮ ಪಾಪಗಳಿಗಾಗಿ ದೇವರ ಕುರಿಮರಿಯ ರಕ್ತದಿಂದ ಇನ್ನೂ ಹೆಚ್ಚಾದ ಬಿಡುಗಡೆ ಸಾಧಿಸಿದ್ದನ್ನು ಕುರಿತು ಅರಿಯುವುದು ಎಷ್ಟು ಸೂಕ್ತವಾಗಿದೆ.
ಅನಕ್ಷರಸ್ಥ ಜನರು ದೀರ್ಘಕಾಲದವರೆಗೆ ಒಂದು ಅಳತೆಯಲ್ಲಿ ಗುಲಾಮರಾಗಿದ್ದು, ಈ ಸುವಾರ್ಥ ಯುಗದ ಅನುಕೂಲತೆಗಳಿಲ್ಲದಿದ್ದರೂ ಅನುಕೂಲತೆಗಳಿಲ್ಲದಿದ್ದರೂ ಕರ್ತನಿಗೆ ಕೃತಜ್ಞತೆ ಸಲ್ಲಿಸಲು ಪ್ರೇರೇಪಿಸಲ್ಪಟ್ಟಿರುವಾಗ, ಕತ್ತಲೆಯೊಳಗಿದ್ದ ನಮ್ಮನ್ನು ತನ್ನ ಆಶ್ಚರ್ಯಕರವಾದ ಬೆಳಕಿಗೆ ಸೇರಿಸಿದಾತನ ಸ್ತುತಿಗಳನ್ನು ಪ್ರಕಟಿಸುವವರಾಗುವಂತೆ, ಆತನ ಸದ್ಗುಣವನ್ನು ರುಚಿ ನೋಡಿರುವ ನಾವು ಇನ್ನು ಎಷ್ಟು ಅಧಿಕವಾಗಿ ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವವರಾಗಬೇಕು. 1 ಪೇತ್ರ 2:9. ಕರ್ತನ ಜನರನ್ನು ಸತ್ಯವೇದದ ಎಲ್ಲ ಸ್ಥಳಗಳಲ್ಲಿ ಸತ್ಯದ ಸೇವಕರೆಂದು ಕರೆದಿರುವಲ್ಲಿ ಆಶ್ಚರ್ಯವೇನಿದೆ. ಮತ್ತು ನಮ್ಮ ಕಾಲುಗಳನ್ನು ನಾಶನದ ಗುಂಡಿಯೊಳಗಿಂದ ಕೆಸರಿನ ಹಾಗಿರುವ ಪಾಪ ಮತ್ತು ಮರಣದಿಂದ ಮೇಲಕ್ಕೆ ಎತ್ತಿರುವುದು ಮಾತ್ರವಲ್ಲದೆ, ನಮ್ಮ ಬಾಯಲ್ಲಿ ನೂತನ ಹಾಡನ್ನು ಇಟ್ಟಿದ್ದೇನೆ. ಇದು ನಮ್ಮ ದೇವರ ಸ್ತೋತ್ರವೇ. ಕೀರ್ತನೆಗಳು 40:2-3. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ನೋಡಿ, ಪ್ರತಿದಿನ ನಮ್ಗೆ ಹಲವಾರು ರೀತಿಯಲ್ಲಿ ದೇವರು ಸತ್ಯವನ್ನ ಕೊಟ್ಟು, ರಾತ್ರಿ ಗೀತನ ಕೊಟ್ಟು, ಇದೆಲ್ಲ ಕೊಡ್ತಾ ಇದ್ರೆ ತುಂಬಾ ಒಂದು ರಾತ್ರಿ ಗೀತನೇ ತುಂಬಾ ಒಂದು ವಿಷಯಗಳನ್ನ ಮಾತಾಡುತ್ತೆ. ಕರೆಕ್ಟ್ ಅಲ್ವಾ? ಈಗ ನೀವು ಕುತ್ಕೊಂಡು ಮೆಡಿಟೇಟ್ ಮಾಡಿದ್ರೆ ನಿಮ್ಗೆ ಎಷ್ಟೋ ವಿಷಯಗಳು ಬರುತ್ತೆ. ಆದ್ರೂ ಕೂಡ ನಮ್ಗೆ ಕೆಲವೊಂದು ಡಿಫಿಕಲ್ಟೀಸ್ ಇದೆ ಅಂದ್ರೆ ಕಾರಣ ಏನಪ್ಪಾ ಅಂದ್ರೆ ಈಗಿನ ಕಾಲದ ಶೋಧನೆಗಳು, ಕಷ್ಟಗಳು ಆ ರೀತಿ ಇದೆ. ದೇವರ ಕೃಪೆ ಮತ್ತೆ ಸತ್ಯ ಕೂಡ ಆ ರೀತಿ ಮಟ್ಟಿಗಿದೆ. ಅದರಿಂದ ಏನ್ ಮಾಡೋಣ, ಅದನ್ನ ಆದಷ್ಟು ದೃಢವಾಗಿ ಇಟ್ಕೊಂಡು ಬರುವಂತ ದಿನಗಳಲ್ಲಿ ದೇವರ ಮೇಲೆ ಇರುವಂತ ನಂಬಿಕೆಯನ್ನ ಹೆಚ್ಚಾಗಿ ಅಭಿವೃದ್ಧಿ ಪಡಿಸ್ಕೊಂಡು ಆ ಒಂದು ನಮ್ಮ ಮುಂದೆ ಇರುವಂತಹ ಗುರಿನ ಗೊತ್ತು ಮಾಡಿ ಓಡೋಣ. ದೇವ್ರ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಈ ಒಂದು ಕೂಟವನ್ನ ಮುಗಿಸೋಣ. ನಮ್ಮಲ್ಲಿರುವಂತ ಶ್ರೀಕಾಂತ್ ಪ್ರಾರ್ಥನೆ ಮಾಡ್ತೀರಾ?